ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯರಾದ ರಾಘವೇಂದ್ರ ಸ್ವಾಮೀಜಿಯವರ ಸನ್ನಿಧಿಗೆ ನಮಸ್ಕರಿಸಿ, ನೆರೆದಿರುವ ಎಲ್ಲ ಹಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ಶಾಪ ಒಂದು ತಪಸ್ಸು ಆಗಿಬಿಡುತ್ತೆ. ಒಂದು ತಪಸ್ಸು ಋಷಿ ಮುನಿಗಳ ಸಂಸರ್ಗಕ್ಕೆ ತರುತ್ತೆ. ಆ ಮೂಲಕ ತಪಸ್ಸಿನ ಫಲವಾಗಿ ಎಂಥೆಂಥ ಸಾಧ್ಯತೆಗಳಿವೆ ಅನ್ನುವುದನ್ನ ಪಾಂಡುವಿನ ಒಂದು ವರವೋ ಶಾಪವೋ ಅನ್ನಿಸುವಂತಹ ವನವಾಸ ನಮಗೆ ತೋರಿಸ್ತದೆ. ಸಾಮಾನ್ಯ ತಪಸ್ಸಲ್ಲ ಅವನು ಮಾಡಿದ್ದು. ಅವನ ಧರ್ಮಪತ್ನಿಯರ ಸಹಿತ ಇಬ್ಬರು ಸತಿಯರು ಜೊತೆಗಿದ್ದಾಗಲೂ ಕೂಡ ಆ ಒಂದು ಕಾಡಿನಲ್ಲಿ ಋಷಿ ಮುನಿಗಳ ಸಂಸರ್ಗದಲ್ಲಿ, ಕಾಡು ಅಂದಾಗ ಕಾಡಿನಲ್ಲಿ ಬೇರೆ ಬೇರೆ ಸಾಧ್ಯತೆಗಳಿತ್ತು, ಅಂಥ ದಾರಿ ಹಿಡಿಯಲಿಲ್ಲ ಅವನು. ಕಾಡಿನಲ್ಲಿ ಅವನು ಸೇರಿಕೊಂಡದ್ದು ಋಷಿ ಮುನಿಗಳನ್ನು. ಋಷಿ ಮುನಿಗಳ ಜೊತೆಗಿನ ಸಂಸರ್ಗದಲ್ಲಿ ಅವನು ಮುಂದೆ ನಡೆದದ್ದು ಬ್ರಹ್ಮ ಪೂಜೆಗೆ ಹೋಗಬೇಕು ಅನ್ನುವ ಹಸಿವು ಹೊತ್ತು, ಆ ಬ್ರಹ್ಮ ಪೂಜೆ ನಿನ್ನ ದಾರಿಯಲ್ಲ, ನಿನಗೆ ಕೆಲವು ಕರ್ತವ್ಯಗಳಿವೆ ಅನ್ನುವ ಹಾಗೆ ಋಷಿಗಳು ಅವನನ್ನ ಬರಬೇಡ ಅಂದದ್ದೇ ಅವನಿಗೆ ಅವನ ಕರ್ತವ್ಯ ಪ್ರಜ್ಞೆ ಜಾಗೃತವಾಯಿತು. ಅವನು ಮರಳಿ ಬಂದು ಮತ್ತೆ ಕುಂತಿಯ ಜೊತೆಗೆ ಸಮಾಲೋಚನೆ ಮಾಡಿ ತಾನು ಮುಂದೆ ಪುತ್ರ ಸಂತಾನವನ್ನು ಪಡೆಯುವುದರ ಬಗ್ಗೆ ಒಂದು ಧರ್ಮ ಜಿಜ್ಞಾಸೆ ಮಾಡಿದ್ದನ್ನು. ಆ ಧರ್ಮ ಜಿಜ್ಞಾಸೆಯಲ್ಲಿ ಇವನದ್ದೊಂದು ಪಥ, ಹೀಗೆ ಬೇರೆ ಬೇರೆಯವರಿಂದ ಮಕ್ಕಳನ್ನು ಪಡೆಯುವ ಪರಂಪರೆ ಭಾರತದಲ್ಲಿ ಇದೆ ಅನ್ನುವುದು ಅವನದ್ದು. ಇಲ್ಲ, ಪತಿಯಿಂದಲೇ ಪಡೆಯಬೇಕು ಅಂತ ವ್ಯುಷಿತಾಶ್ವನ ಉದಾಹರಣೆಯ ಮೂಲಕ ಕುಂತಿ ಕೊಟ್ಟಾಗ, ಹಾಗಾದ್ರೆ ವ್ಯುಷಿತಾಶ್ವನ ಉದಾಹರಣೆಗೆ ಪ್ರತಿಯಾಗಿ ಇಲ್ಲ, ಪತಿವ್ರತ ಧರ್ಮ ಅನ್ನೋದು ಭಾರತದಲ್ಲಿ ಮೊದಲು ಇರಲಿಲ್ಲ. ಅದನ್ನು ತಂದವ ಉದ್ದಾಲಕನ ಮಗ ಶ್ವೇತಕೇತು ಅಂತ ಅದನ್ನೊಂದು ಎಚ್ಚರಿಸ್ತಾನೆ. ಶ್ವೇತಕೇತು ಉದ್ದಾಲಕನ ಮಗ. ಒಂದು ದಿನ ಶ್ವೇತಕೇತು ತನ್ನ ತಂದೆಯ ಪಾದವನ್ನ ಸೇವಿಸುವ ಹೊತ್ತು, ಅಂದ್ರೆ ಅವನು ಸೇವೆ ಮಾಡ್ತಿದ್ದಾನೆ ಪಾದ ಹೊತ್ತುತ್ತಾ. ಅಂತ ಹೊತ್ತಿನಲ್ಲಿ ಶ್ವೇತಕೇತುವಿನ ಧರ್ಮಪತ್ನಿಯನ್ನ ಇನ್ನೊಬ್ಬ ಬಂದು ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಆ ಥರದ ಸ್ವಾತಂತ್ರ್ಯ ಇತ್ತು ಆ ಕಾಲಕ್ಕೆ ಅಂತ ದಾಖಲಿಸ್ತಾರೆ ವೇದವ್ಯಾಸರು. ಹೆಂಡತಿಯನ್ನ ಗಂಡನ ಮುಂದೆ ಇನ್ನೊಬ್ಬ ಪರಪುರುಷ ಬಾ ಅಂತ ಕರ್ಕೊಂಡು ಹೋಗಬಹುದು, ಹಾಗೆ ಇತ್ತು. ಹಾಗೆ ಕರ್ಕೊಂಡು ಹೋದಾಗ ಉದ್ದಾಲಕರು ಸುಮ್ಮನೆ ನೋಡ್ತಾರೆ. ಶ್ವೇತಕೇತುವಿಗೆ ತುಂಬಾ ಕೋಪ ಬರುತ್ತೆ. ಅಪ್ಪನ ಮುಂದೆ ಈ ಹೆಂಡತಿಯನ್ನ ಅಥವಾ ನನ್ನ ತಾಯಿಯನ್ನು ಇವನ್ ಯಾನು ಹೊತ್ಕೊಂಡು ಹೋದವನು ಅಂತ ಸಿಟ್ಟಿನಿಂದ ನೋಡ್ತಾನೆ. ಮತ್ತು ಒಂದು ಹೊಸ ಕಾನೂನನ್ನು ರಚನೆ ಮಾಡ್ತಾನೆ. ನಿನ್ನೆ ದಿನ ನಾನು ನಿಮಗೆ ಹೇಳಿದೆ, ಅಣಿಮಾಂಡವ್ಯರೇ ಒಂದು ಕಾನೂನನ್ನು ರಚಿಸಿದ್ರು, ಶಾಸನವನ್ನ. ಹಾಗೆ ಶ್ವೇತಕೇತು ಒಂದು ಹೊಸ ಕಾನೂನನ್ನು ರಚಿಸ್ತಾನೆ. ಒಬ್ಬ ಗಂಡ ಬದುಕಿರುವಾಗ, ಗಂಡನ ಸಮ್ಮುಖದಲ್ಲಿದ್ದಾಗ ಧರ್ಮಪತ್ನಿ ಇನ್ನೊಬ್ಬ ಪರಪುರುಷನ ಹತ್ತಿರ ಹೋದ್ರೆ ಅದು ಭ್ರೂಣ ಹತ್ಯೆಯ ದೋಷಕ್ಕೆ ಸಮನಾಗಲಿ ಅಂತ ಒಂದು ಕಾನೂನು ಮಾಡ್ತಾನೆ. ತಕ್ಷಣವೇ ನಮಗೆ ಒಂದು ತೀರ್ಮಾನ ಬರುತ್ತೆ, ಇದೇನು ಗಂಡಸರಿಗೆ ಕಾನೂನು ಇಲ್ವಾ ಅಂತ. ಕೂಡ್ಲೆ ವೇದವ್ಯಾಸರು ಬರೀತಾರೆ, ಶ್ವೇತಕೇತು ಮುಂದುವರಿದು ಹೇಳಿದ ಹಾಗೆ ಮಾಡುವ ಗಂಡಸರಿಗೂ ಭ್ರೂಣ ಹತ್ಯಾ ದೋಷ ಬರಲಿ. ಸೊ ಇಬ್ಬರಿಗೂ ಆಗ ಒಂದು ಕಾನೂನಾಯಿತು. ಅಲ್ಲಿಯವರೆಗೆ ಗಂಡನನ್ನು ಹೆಂಡತಿ ಮತ್ತು ಹೆಂಡತಿಯನ್ನು ಗಂಡ ಮಾತ್ರ ಸೇರ್ಬೇಕು ಅನ್ನೋ ಪರಂಪರೆ ಇರಲಿಲ್ಲ ಅಂತ ದಾಖಲಿಸ್ತಾರೆ. ಅದು ಬಹಳ ಮುಕ್ತವಾಗಿತ್ತು ಅಂತ. ಅದಕ್ಕೆ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಭಾರತೀಯ ಪರಂಪರೆಯಲ್ಲಿ ಅನೈತಿಕ ಅಸಾಮಾಜಿಕ ಅನ್ನುವ ಅನೇಕ ಆಚಾರ ವಿಚಾರಗಳು ಮುಕ್ತವಾಗಿದ್ದುವು. ಅದು ಧೀರರಿಗೆ ಆಹ್ವಾನ, ಲಂಪಟರಿಗೆ ಅಧಪತನಕ್ಕೆ ಕಾರಣ ಅಂತ ಸತ್ಯಕಾಮರ ಮಾತು ಹಾಗಿತ್ತು. ಅಂಥದೊಂದು ಜೀವನ ಪರಂಪರೆಯನ್ನ ಬದುಕ್ತಿದ್ರು ಅನ್ನುವುದಕ್ಕೆ ಬಹಳ ಆಶ್ಚರ್ಯ ಆಗುವ ಹಾಗೆ ಇಡೀ ಸೂರ್ಯ ಪರಂಪರೆಯನ್ನು ನೀವು ನೋಡಿ, ರಾಮಚಂದ್ರನ ವಂಶ, ಅಲ್ಲೆಲ್ಲ ಮಡಿ ಪರಂಪರೆ. ಅದು ಪತಿವ್ರತ ಧರ್ಮವನ್ನು ಹೇಳೋದು. ಪಾತಿವ್ರತ್ಯ ಧರ್ಮವನ್ನು ಪಾಲಿಸದೇ ಇದ್ರೆ ಅದಕ್ಕೆ ಅಗ್ನಿ ಪರೀಕ್ಷೆ ಅಥವಾ ವನವಾಸ. ಆಮೇಲೆ ರಾಮಚಂದ್ರ ಏಕಪತ್ನಿ ವ್ರತಸ್ಥ,
ಈ ತರದ ಬೇರೆ ಬೇರೆ ಆಯಾಮಗಳ ಮೌಲ್ಯಗಳನ್ನೆಲ್ಲ ಪ್ರತಿನಿಧಿಸುವ ಕಥೆಗಳು ನಮಗೆ ಬರೋದು ಎಲ್ಲಿಯೂ ಕೂಡ ನಾವು ಯಾವುದನ್ನ ಈ ಮಹಾಭಾರತದ ಪರಂಪರೆಯಲ್ಲಿ ನೋಡ್ತೇವೆ ಅಂತಹ ಕಥೆಗಳು ನಮಗೆ ರಾಮಾಯಣದಲ್ಲಿ ಸಿಗೋದಿಲ್ಲ. ರಾಮಾಯಣ ಕಾಲಕ್ಕೆಲ್ಲ ಒಂಥರ ಪರಿಶುದ್ಧತೆ, ಪಾವಿತ್ರ್ಯ, ಅದರ ಒಂದು ವಿಶೇಷ ಆಯಾಮವಾದ ನಾವು ಭಾವಿಸುವ ಈಗಿನ ಕಾಲದ ಚೌಕಟ್ಟುಗಳು, ಒಂದು ಕುಟುಂಬ ಪದ್ಧತಿ, ಒಂದು ತರದ ಪರಿಶುದ್ಧವಾದ ನಡೆನುಡಿಗಳು, ಆಚಾರ ವಿಚಾರಗಳು, ಹೀಗೆ ನಡಿಬೇಕು ಅನ್ನುವ ಶಾಸನ, ಇದೆಲ್ಲ ಇದ್ದ ಹಾಗೆ ಕಾಣ್ತದೆ. ಅದು ತುಂಬಾ ವ್ಯತಿರಿಕ್ತವಾಗಿ ನೋಡಿ, ಕೃಷ್ಣನ ಅವತಾರದಲ್ಲಿ ಕೃಷ್ಣನೇ ರಾಮನಿಗಿಂತ ತೀರಾ ಪ್ರತಿ ಸ್ಪರ್ಧಿ ಅನ್ನುವ ಹಾಗೆ ಅಥವಾ ವಿರೋಧಿ ಅನ್ನುವ ಹಾಗೆ ರಾಮನ ಚರಿತ್ರೆಗೆ ವಿರುದ್ಧವಾದ ಚರಿತ್ರೆ ಕೃಷ್ಣನದ್ದು. ಆದರೆ ಕೃಷ್ಣನ ಚರಿತ್ರೆಗೆ ಕೊಡುವ ಹೆಸರೇನು? ಬ್ರಹ್ಮಚರ್ಯಕ್ಕೆ ಅವನೇ ದೊಡ್ಡ ಹೆಸರು ಅಂತ ವೇದವ್ಯಾಸರು. ನೋಡಬೇಕಾದ ಕ್ರಮ ಬೇರೆ. ಕಾಮ ಮತ್ತು ಕಾಮದ ಪೂರ್ವ ಉತ್ತರ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಪಾವಿತ್ರ್ಯದ ಕಡೆಗೆ ತೆಗೆದುಕೊಂಡು ಹೋಗುವ ಸಂಗತಿಗಳನ್ನಷ್ಟೇ ಗಮನಿಸಿ ಅದರ ಬೆಳವಣಿಗೆಯ ಮುಖಾಂತರ ಜಿಜ್ಞಾಸೆಯ ಹೊರತು ಒಂದು ನಿಶ್ಚಿತ ವಾಕ್ಯದಲ್ಲಿ ಇದೇ ನಿರ್ಣಯ ಅನ್ನುವ ವ್ಯಾಖ್ಯಾನಗಳಿಲ್ಲ. ಆ ದಿಶೆಯಲ್ಲಿ ಅವನು ಮತ್ತೆ ಹೇಳ್ತಾನೆ, ಉದ್ದಾಲಕನಂತಹ ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನು ಬಿಟ್ಟು ಕೊಟ್ಟಿದ್ದ, ಆದ್ರೆ ಶ್ವೇತಕೇತು ಅದನ್ನು ತಡೆದ. ಆದ್ರಿಂದ ಅದೆಲ್ಲ ಇತ್ತೀಚಿನ ಪರಂಪರೆಯಪ್ಪ, ನಮ್ಮಲ್ಲಿ ಹಾಗೆಲ್ಲ ಕಟ್ಟುನಿಟ್ಟಿಲ್ಲ. ನೀ ಯಾರ ಜೊತೆಗೆ ಪರಪುರುಷನ ಜೊತೆಗೆ ಹೋಗುವುದಕ್ಕೆ ಗಂಡನಿಗೆ ಒಪ್ಪಿಗೆ ಇದ್ರೆ ಅಥವಾ ಹೆಂಡತಿ ಸರಿ ಅಂದ್ರೆ ಹೋಗಬಹುದು ಅಂದಾಗ ಕುಂತಿ ತನ್ನ ಮಂತ್ರವನ್ನು ಬಳಸಿದಳು ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಪೂರ್ವದಲ್ಲಿ ಕರ್ಣನನ್ನು ಹೆರುವ ಕೆಲಸ ಮಾಡುವಾಗ ಅಲ್ಲಿ ಒಂದು ವಿಶೇಷ ವಿವರಣೆಯ ಹಾಗೆ ಸೂರ್ಯನನ್ನು ತಾನು ಬಹಳ ಬೇಡಿಕೊಳ್ತಾಳೆ ಕುಂತಿ. ನಾನು ಸುಮ್ಮನೆ ಆ ಒಬ್ಬ ದುರ್ವಾಸರ ಮಂತ್ರ ಪ್ರಯೋಗ ಎಷ್ಟು ಸರಿ ಸತ್ಯವೋ ಸುಳ್ಳು ಅಂತ ಪ್ರಯತ್ನ ಮಾಡಿದ್ದಷ್ಟೇ, ನನಗೆ ನಿನ್ನನ್ನು ಕರಿಬೇಕು ಅಂತ ಉದ್ದೇಶ ಇರಲಿಲ್ಲ, ದಯವಿಟ್ಟು ಹೋಗು ಅಂತ. ಆದ್ರೆ ಅವನು ಹೇಳ್ತಾನೆ, ಮಹಾಪುರುಷರು ಒಮ್ಮೆ ಬಂದ್ರು ಅಂದ್ರೆ ಅವರ ಕೆಲಸ ಮುಗಿಸಿಯೇ ಹೋಗುವುದು, ನಾವು ಸುಮ್ಮನೆ ಬರೋದಿಲ್ಲ, ಬಂದ ಮೇಲೆ ಹಾಗೆ ಹೋಗೋದಿಲ್ಲ. ಹೀಗೆ ಸೂರ್ಯನಿಗೂ ಮತ್ತು ಅವಳಿಗೆ ತುಂಬಾ ಬೇಡ ಅನ್ನುವ ಬಹಳ ವಿನಂತಿಗಳನ್ನು ಕುಂತಿ ಮಾಡಿದ ಬಳಿಕ ಸೂರ್ಯ ಮತ್ತೆ ತನ್ನ ಪ್ರತಿಪಾದನೆ ಮಾಡಿದಾಗ ಒಂದೇ ಮಾತು ಹೇಳ್ತಾಳೆ, ನಾನು ಕನ್ಯತ್ವದಲ್ಲಿದ್ದೇನೆ, ಕನ್ಯತ್ವ ದೋಷ ಆಗದಾಗೆ ಕೊಡಲಾಗ್ತದೆ ಅಂತ ಅಲ್ಲಿ ಕೊಟ್ಟರು. ಆದ್ರಿಂದ ಆ ಸಂಗತಿಯನ್ನು ಇಲ್ಲಿ ಹೇಳಲಿಲ್ಲ ಪಾಂಡುವಿನ ಮುಂದೆ. ಪಾಂಡುವಿಗೆ ಈಗ ಅವಳು ಹೇಳಿದಂತೆ ಅದಕ್ಕನುಗುಣವಾಗಿ ಅವಳು ಪಾಂಡುವಿಗೆ ವಿನಂತಿಸಿದ್ದು, ನೀನು ದೇವತೆಗಳನ್ನು ಕರಿ, ನಿನ್ನ ಕರೆದ ದೇವತೆಗಳನ್ನು ನಾನು ಆಹ್ವಾನಿಸ್ತೇನೆ. ಆವಾಹಿಸಿ ಮಂತ್ರ ಹೇಳಿದಾಗ ಉಂಟಾದ ಮೊದಲೆಯ ಮಗ ನಿಮಗೆ ನಾನು ನಿನ್ನೆ ದಿನ ಹೇಳಿದೆ, ಯುಧಿಷ್ಠಿರ. ಈ ಯುಧಿಷ್ಠಿರ ಹುಟ್ಟಿದ್ದು ವಾಸ್ತವಿಕ ಧರ್ಮರಾಯನ ಮೂಲಕ ಅನ್ನೋದನ್ನು ಹೇಳಿದೆವು. ಆ ಧರ್ಮರಾಯನ ಮೂಲಕ ಕರೆಯುವುದಕ್ಕೆ ಧರ್ಮ ಪ್ರತಿಪಾದನೆ ಒಂದು ಕಾರಣವಾದರೆ, ಅವನು ಸತ್ಯಸಂಧನು, ಧರ್ಮನಿಷ್ಠನು ಇತ್ಯಾದಿ ಗುಣಗಳನ್ನ ಲೋಕವಿಖ್ಯಾತನು, ಮುಂದೆ ಚಕ್ರವರ್ತಿ ಆಗುವವನು, ಎಲ್ಲ ಶುಭ ಸೂಚನೆಗಳನ್ನು ಅಶರೀರವಾಣಿ ಹೇಳಿದ್ದು. ಇಷ್ಟಾದ ಬಳಿಕ ಇನ್ನು ಎರಡನೆಯ ಮಗನನ್ನ ಅಪೇಕ್ಷಿಸುವ ಹೊತ್ತು. ಆ ಅಪೇಕ್ಷೆಗೆ ಇವನು ಯೋಚನೆ ಮಾಡ್ತಾನೆ, ನನಗೆ ಬಲಿಷ್ಠರು ಬೇಕು ಅಂತ. ಈಗ ಒಂದು ಮಗ ಆಯ್ತು, ಧರ್ಮ ಮತ್ತು ಸತ್ಯಸಂಧ. ಹೌದು, ಧರ್ಮನಿಷ್ಠ ಸತ್ಯಸಂಧ ಮಾತ್ರ ಸಾಲೋದಿಲ್ಲ, ನಾನು ಒಬ್ಬ ರಾಜಮನೆತನದವ, ಕ್ಷತ್ರಿಯ ವಂಶಕ್ಕೆ ಬೇಕಾಗುವ ದೊರೆಬೇಕು ಅಂತ ಹೇಳಿ ಅವರು ಎರಡನೆಯ ಮಗನನ್ನ ಯೋಚನೆ ಮಾಡುವಾಗ ಬಲಿಷ್ಠನನ್ನ ಹೆರಬೇಕು ಅನ್ನುವ ಸಂಕಲ್ಪ ಮಾಡಿಕೊಂಡು, ಬಲಿಷ್ಠ ಯಾರು ಅಂದ್ರೆ ಮಾರುತನನ್ನ ನೆನೆದರು ಅಂತ, ವಾಯುವನ್ನು. ಈ ವಾಯುವನ್ನು ನೆನೆದು ಹುಟ್ಟಿಸುವ ಹೊತ್ತಿಗೆ ವಾಯುವಿಗೆ ಏನ್ ಕೇಳಿಕೊಂಡದ್ದು ಅಂತಂದ್ರೆ, ಜಗದ ಬಲಿಷ್ಠರೆಲ್ಲರ ದರ್ಪವನ್ನು ಅಡಗಿಸುವ ಮಗನನ್ನು ಕೊಡುವಂತ. ಜಗದ ದರ್ಪ, ಎಷ್ಟು ಜನರಿಗೆ ಬಲಿಷ್ಠರಿಗೆ ದರ್ಪ ಇದೆ ಅಂತ ಎಲ್ಲ ಬಲಿಷ್ಠರನ್ನು ದಮನಿಸಬೇಕು ಅಂತ ಮಗನನ್ನು ಕೊಡುವಂತ. ಅಲ್ಲಿ ಕಿಂ ದದಾಮಿ ಅಂತ ಮೊದಲನೇ ಸಾರಿ ಯಮಧರ್ಮರಾಯ ಬಂದು ಕೇಳೋದು, ಕಿಂ ದದಾಮಿತೆ ಅಂತ, ನಾನು ಏನನ್ನು ಕೊಡ್ಲಿ ನಿನಗೆ ಅಂತ. ಅಹಂ ಕಿಂ ದದಾಮಿ ಅಂತ. ಆಗ ಅವಳು ಪುತ್ರಂ ದದಾಹಿ, ಪುತ್ರಂ ದೇಹಿ ಅಂತ ಕೇಳಿರ್ತಾಳೆ. ಎರಡನೇ ಸಾರಿ ಪುನಃ ವಾಯು ಬಂದವನು ಕೇಳ್ತಾನೆ ಕುಂತಿಗೆ, ಏನು ಕೊಡಲಿ ನಿನಗೆ ಅಂತ. ಆಗ ಅವಳು ಅದನ್ನೇ ಕೇಳ್ತಾಳೆ, ಜಗದ ಬಲಿಷ್ಠರ ದರ್ಪ ಸೊಕ್ಕುಗಳನ್ನು ಅಡಗಿಸುವ ಬಲಿಷ್ಠ ಮಗನನ್ನು ನನಗೆ ಕೊಡು. ಹಾಗೆ ಹುಟ್ಟುವ ಎರಡನೆಯ ಮಗ ಅವನು ಹುಟ್ಟಿದಾಗಲೇ ಅಶರೀರವಾಣಿ ಕೂಡ ಅದನ್ನೇ ಉದ್ಘೋಷಿಸ್ತದೆ. ಜಗದಲ್ಲಿ ಇನ್ನೊಬ್ಬ ಇವನಿಗಿಂತ ಬಲಿಷ್ಠನಿಲ್ಲ ಎಂಬಷ್ಟು ಬಲಿಷ್ಠನಾದ ಮಗನಾಗುತ್ತಾನೆ ಅಂತ ಒಂದು ವಾಕ್ಯದಲ್ಲಿ ಅಶರೀರವಾಣಿ ಮೊಳಗ್ತದೆ. ಇದು ಒಂದು ಸಂದರ್ಭ ಆಯ್ತು. ಇವನು ಕೈಯಲ್ಲಿ ಶ್ರಾವಣ ಪಕ್ಷ ಮಾಸದಲ್ಲಿ ಕೃಷ್ಣ ಪಕ್ಷ ಅವನು ಹುಟ್ಟುವುದು ಆಗ ಮಾಘ ನಕ್ಷತ್ರದಲ್ಲಿ ಹುಟ್ಟಿದ ಈ ಮಗನನ್ನು ಇನ್ನೂ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಕುಂತಿ.
ಅದು ಒಂದು ಹುಲಿ ಮಾಂಸದ ಅಪೇಕ್ಷೆಗೆ ಘರ್ಜಿಸಿಕೊಂಡು ಬಂತಂತೆ. ಅದೇ ಹೊತ್ತಿಗೆ ಈ ಮಾಂಸದ ಅಪೇಕ್ಷೆಗೆ ಘರ್ಜಿಸಿಕೊಂಡು ಬಂದ ಆ ಆರ್ಭಟಕ್ಕೆ ಕುಂತಿ ಎದ್ದು ಬಿಡ್ತಾಳೆ, ಮಗು ಬೀಳುತ್ತೆ. ಬಿದ್ದಾಗ ಒಂದು ಬಹಳ ಘನವಾದ ಒಂದು ಸದ್ದಾಗುತ್ತೆ. ಎಷ್ಟು ಘನವಾದ ಸದ್ದು ಅಂದ್ರೆ ಆ ಸದ್ದಿಗೆ ಹೆದರಿ ಹುಲಿ ಮರಳಿ ಹೋಗಿ ಬಿಡುತ್ತೆ. ಸದ್ದು ಏನು ಗೊತ್ತಿಲ್ಲ, ಯಾಕಾಯ್ತು ಗೊತ್ತಿಲ್ಲ, ಆದರೆ ಸದ್ದು ಎಷ್ಟು ಘನ ಇತ್ತು ಅಂದ್ರೆ ಹುಲಿ ಕೂಡ ಮರಳಿ ಹೋಗುತ್ತೆ. ಏನೋ ಸಂಭವಿಸಿತು, ಯಾವುದೋ ಹೊಡಿತಾ ಇದೆ ನನ್ನನ್ನು ಅನ್ನುವ ಭಾವದಲ್ಲಿ. ಇಷ್ಟಾದ ಮೇಲೆ ಹುಲಿ ಮರಳಿ ಬಂದಾಗ ಕುಂತಿಗೆ ಎಚ್ಚರ ಬರುತ್ತೆ, ಪಾಂಡು ಎಚ್ಚರ ಆಗ್ತಾರೆ, ಅಥವಾ ಪ್ರಜ್ಞೆ ಬಂದ ಹಾಗಾಗಿ ಅಯ್ಯೋ ಮಗ ಎಲ್ಲಿ ಅಂತ ಋಷಿ ಮುನಿಗಳ ಜೊತೆಗೆ ಹೋದರೆ ಅವನೊಂದು ಆಳದ ತಗ್ಗಿನಲ್ಲಿ ಬಿದ್ದಿದ್ದಾನೆ. ಮಗುವಿಗೆ ಏನಾಯ್ತು ಅಂತ ಎಲ್ಲರೂ ಗಡಬಡಿಸಿ ಬಂದ್ರೆ ಮಗು ಬಿದ್ದ ಬಹಳ ದೊಡ್ಡ ಬಂಡೆ ಪುಡಿಯಾಗಿದೆ. ಮಗುವಿನ ಮೈಗೊಂದು ಗೀರೂ ಇಲ್ಲ. ಅಂದ್ರೆ ಆ ಬಾಲಿಷ್ಠ್ಯವನ್ನು, ಅದು ಎಷ್ಟು ಪ್ರಬಲವಾದ ಬಲಿಷ್ಠ ಮಗುವನ್ನು ಹೆತ್ತಿದ್ದಾಳೆ ಅನ್ನೋದಕ್ಕೆ ವೇದವ್ಯಾಸರು ದಾಖಲಿಸಿರುವ ಹುಟ್ಟಿನ ಸಂದರ್ಭದ ಒಂದು ಘಟನೆ. ಹಾಗೆ ಆ ಮಗುವನ್ನ ಎತ್ತಿಕೊಂಡು ಮುಂದೆ ಅದಕ್ಕೆ ಭೀಮ ಅಂತ ಹೆಸರಿಡಲಾಗ್ತದೆ. ಹೀಗೆ ಆ ಭೀಮನನ್ನ ಹೆತ್ತ ಬಳಿಕ ಪುನಃ ತನಗೊಂದು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾನೆ ಇದೇ ಪಾಂಡು. ಆಗ ಅವನಿಗೆ ಬಂದದ್ದು ವಿಚಾರ ಏನು ಅಂದ್ರೆ, ಒಬ್ಬ ಧರ್ಮಿಷ್ಠ ಸಿಕ್ಕಿದ್ದಾನೆ, ಇನ್ನೊಬ್ಬ ಬಲಿಷ್ಠ ಸಿಕ್ಕಿದ್ದಾನೆ. ಧರ್ಮಿಷ್ಠ ಬಲಿಷ್ಠ ಎರಡೂ ಕಾಂಬಿನೇಷನ್ ಒಟ್ಟಿಗೆ ಆಗುವ ಒಬ್ಬ ಮಗ ಬೇಕು ಅಂತ. ಅವನು ಧರ್ಮಿಷ್ಠನೂ ಇರಬೇಕು, ಅವನು ಬಲಿಷ್ಠನೂ ಇರಬೇಕು, ಅವನು ಸತ್ಯಸಂಧನೂ ಇರಬೇಕು. ಇಂಥದೊಂದು ಮಗ ಬೇಕು, ಯಾರನ್ನ ನೆನೆದ್ರೆ ಆದೀತು ಅಂತ ಅವನೇ ತನ್ನಷ್ಟಕ್ಕೆ ಯೋಚನೆ ಮಾಡ್ತಾನೆ. ಅವನಿಗೆ ಅನ್ಸುತ್ತೆ ಇದಕ್ಕೆ ಬಹಳ ಯೋಗ್ಯನಾದವನಿದ್ದರೆ ಅದು ಇಂದ್ರ ಅಂತ. ಯಾಕೆಂದ್ರೆ ಅವನು ಧರ್ಮಿಷ್ಠರು ಮಾಡಿದ ಹೋಮ ಹವನಗಳನ್ನು ಸ್ವೀಕರಿಸುವವ, ನಮಗೆ ಸತ್ಯ ಪ್ರಮಾಣಗಳ ಮೂಲಕ ನಮ್ಮನ್ನ ರಕ್ಷಿಸುವವ, ಮತ್ತು ಪರಾಕ್ರಮದಲ್ಲಿ ಇಂದ್ರ ವಿಷ್ಣುವಿಗೆ ಸಮಾನ ಅನ್ನುವ ಹಾಗೆ, ಅವನ ನಂತರ ಉಪೇಂದ್ರ ಅನ್ನುವ ಹಾಗೆ ಒಂದು ಮಾತು ಇದೆ. ಈ ಎಲ್ಲ ಅರ್ಥಗಳಲ್ಲಿ ಇಂದ್ರನೇ ಸರಿ ಅಂತ ಹೇಳಿ ಅಲ್ಲೊಂದು ಕಡೆ ಮಾತ್ರ ನಮ್ಗೆ ಉಲ್ಲೇಖ ಬರುತ್ತೆ, 1 ವರ್ಷ ತಪಸ್ಸು ಮಾಡಿದ ಅಂತ. ಒಂಟಿ ಕಾಲಲ್ಲಿ ನಿಂತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪಾಂಡು ತಪಸ್ಸು ಮಾಡಿದ. ಮತ್ತು ಆ ತಪಸ್ಸಿನಲ್ಲಿ ಇಂದ್ರನನ್ನು ನೆನೆದ. ಇಂದ್ರ ಪ್ರತ್ಯಕ್ಷನಾಗ್ತಾನೆ ಮತ್ತು ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಪಾಂಡು ಅದನ್ನೆಲ್ಲ ಹೇಳ್ತಾನೆ, ತನ್ನ ಅಪೇಕ್ಷೆಗಳನ್ನು. ಸತ್ಯಸಂಧನು, ಧರ್ಮಿಷ್ಠನು, ಬಲಿಷ್ಠನು ಎಲ್ಲ ಒಂದಾಗಿ ಇರುವಂತಹ ಒಬ್ಬ ಮಗ ಬೇಕು ಅಂತ ತಥಾಸ್ತು ಅಂತ ಅವ ಹೇಳ್ತಾನೆ. ಆ ಬಳಿಕ ಇವಳಿಗೆ ಅವನು ಕುಂತಿಗೆ ಹೇಳ್ತಾನೆ, ನಾನು ಇಂದ್ರನನ್ನು ನೆನೆಯುತ್ತೇನೆ, ನೀನು ಮಂತ್ರವನ್ನು ಆವಾಹಿಸು. ಹಾಗೆ ಮಂತ್ರ ಮುಖೇನ ಆವಾಹನೆಯಲ್ಲಿ ಬಂದವನೇ ಅರ್ಜುನ. ಫಾಲ್ಗುಣ ಮಾಸ, ಪೂರ್ವ ಫಾಲ್ಗುಣ ನಕ್ಷತ್ರ ಮುಗೀತಾ ಬಂದಿದೆ, ಉತ್ತರ ಫಾಲ್ಗುಣ ನಕ್ಷತ್ರ ಪ್ರಾರಂಭ ಅಂತ ಹೊತ್ತಿನಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಫಾಲ್ಗುಣ ಅಂತಲೇ ಹೆಸರಾಯಿತು. ಫಾಲ್ಗುಣ ಅಥವಾ ಫಾಲ್ಗುಣ ಅಂತ. ಹಾಗಾಗಿ ಫಾಲ್ಗುಣ ಅನ್ನುವ ಹೆಸರನ್ನ ನಕ್ಷತ್ರ ಮುಖೇನ, ಅರ್ಜುನ ಅನ್ನುವ ಹೆಸರನ್ನ ನಾಮಕರಣ ಮುಖಾಂತರ. ಹೀಗೆ 3 ಮಕ್ಕಳನ್ನ ಹಡೆದ ನಂತರ 4ನೆಯ ಮಗುವನ್ನು ಹಡಿ ಅಂತ ಕೇಳಿಕೊಳ್ತಾನೆ ಪಾಂಡು. ಈ 4ನೇ ಮಗುವನ್ನು ಹಡಿ ಅನ್ಕೂಲ ಕೇಳಿದಾಗ ಕುಂತಿ ಬಹಳ ಸುಂದರವಾದ ಧರ್ಮಶಾಸ್ತ್ರ ಹೇಳ್ಬಿಡ್ತಾಳೆ. ನಿಯೋಗದ ಮುಖಾಂತರ ಹಡೆಯಬೇಕಾದದ್ದು 3 ಮಾತ್ರ. ಅಂದ್ರೆ ನಿಯೋಗ ಅಂತ ಸ್ಪಷ್ಟವಾಗಿ ಒಂದೇ ಶಬ್ದ ಹೇಳಲ್ಲ ಅವಳು. ಆಪತ್ ಧರ್ಮದ ಮೂಲಕ ಹಡೆಯುವ ಅಥವಾ ಪಡೆಯುವ ಮಕ್ಕಳು 3 ಮಾತ್ರ. 4ನೆಯದನ್ನು ಹಡೆಯಬಾರದು ಅನ್ನುವ ಒಂದು ಸೂಚನೆ ಆ ವಾಕ್ಯದಲ್ಲಿ. ಮುಂದಿನ ಶ್ಲೋಕದ ಮುಂದಿನ ವಾಕ್ಯ ಏನು ಹೇಳುತ್ತೆ ಅಂದ್ರೆ, 4 ಪುರುಷರ ಜೊತೆಗೆ ಸಂಬಂಧ ಬೆಳೆಸಿದವಳು ಸ್ವೈರಿಣಿ, 5ಕ್ಕಿಂತ ಹೆಚ್ಚು ಪುರುಷರ ಜೊತೆಗೆ ಸಂಬಂಧ ಬೆಳೆಸಿದವಳು ಕುಲಟೆ, ವೇಶ್ಯೆ ಅಥವಾ ಅವಳು ಬಂಧಕಿ ಅಂತ ಕರೆಸಿಕೊಳ್ತಾಳೆ ಅಂತ ಕುಂತಿಯ ಕಡೆಯಿಂದ ಮಾತು. ಆಪದ್ಧರ್ಮದ ಮೂಲಕ 3 ಮಕ್ಕಳನ್ನು ಹಿಡಿಬಹುದು ಅನ್ನೋದು ಒಂದು ಧರ್ಮಶಾಸ್ತ್ರ. ಅಂದ್ರೆ ಮಕ್ಕಳನ್ನು ಹಿಡಿಲಿಕ್ಕೆ ಧರ್ಮಶಾಸ್ತ್ರ ನಿಯೋಗದ ಮೂಲಕ ಒಪ್ಪಿದೆ ಅಂದ ಮಾತ್ರಕ್ಕೆ ಮಕ್ಕಳನ್ನು ಹಿಡಿಯುವುದೇ ನಮ್ಮ ಕೆಲಸ ಆಗಬಾರ್ದು. ನಮ್ಮ ಆಪತ್ಕಾಲದಲ್ಲಿ ಮಕ್ಕಳು ಬೇಕಿದ್ರು ಅದನ್ನು ಪಡೆದಿದ್ದೇವೆ, ಈಗ ನಿಲ್ಲಿಸ್ಬೇಕು. ನಿಯೋಗದಲ್ಲಿ ಎಷ್ಟು ಮಕ್ಕಳನ್ನು ಪಡಿಬಹುದು ಅಂತ ಇಲ್ಲ ಅಂತ ಎಚ್ಚರಿಸಿದ್ಲು. ಒಂದು ನಂತರದ ಮಾತು ಏನ್ ಹೇಳಿದ್ಲು, 3 ಪುರುಷರ ಸಂಪರ್ಕಕ್ಕಿಂತ 4ನೇ ಪುರುಷರ ಸಂಪರ್ಕಕ್ಕೆ ಹೋದರೆ ಅವಳು ಸ್ವೈರಿಣಿ ಅನ್ನಿಸಿಕೊಳ್ತಾಳೆ ಅಂತ. ಸ್ವೈರಿಣಿ ಅಂದ್ರೆ ಆಲ್ಮೋಸ್ಟ್ ಗಂಡನನ್ನ ಬದಿಗಿಟ್ಟು ಬೇರೆ ಗಂಡಿನ ಅಥವಾ ಪುರುಷನ ಜೊತೆಗೆ ಹೋದವಳು, ಗಂಡ ಇದ್ದಾಗ, ಅಂಥವರಿಗೆ ಸ್ವೈರಿಣಿ ಅಂತ. ಸೊ ಅವಳು ಅದನ್ನ ಎಚ್ಚರಿಸ್ತಾಳೆ, 4ನೇ ಪುರುಷರ ಸಮಾಗಮ ಆಗತ್ತೆ, ಈಗಾಗಲೇ 3 ಪುರುಷರದಾಗಿದೆ, ನಾನು 4ನೇ ಪುರುಷರ ಸಮಾಗಮ ಆಗತ್ತೆ, ಆದ್ದರಿಂದ ಬೇಡ. ಕೆಲವರು ಈ ಶ್ಲೋಕಕ್ಕೆಲ್ಲ ಅರ್ಥ ಮಾಡುವಾಗ ಅವಳು ಪ್ರತಿ ಭಾರತೀಯ ಸನಾತನ ಪರಂಪರೆಯಲ್ಲಿ 3 ಮಕ್ಕಳಾಗ್ಬೇಕು ಅನ್ನೋದನ್ನು ಘೋಷಿಸಿದ್ದಾಳೆ, ಆದ್ರಿಂದನೇ ಭಾರತೀಯ ಪರಂಪರೆಯಲ್ಲಿ 3 ಮಕ್ಕಳಾಗ್ಬೇಕು ಅನ್ನೋದನ್ನ ಈ ವಾಕ್ಯ ಇಟ್ಕೊಂಡು, ಈ ಶ್ಲೋಕ ಇಟ್ಕೊಂಡು ಕೆಲವರು
ಕುಟುಂಬ ಸಂತಾನಕ್ಕೆಲ್ಲ ಬರೀತಾರೆ ಅಂತ ಕೆಲವರು ಕುಟುಂಬ ಯೋಜನೆಗೂ ಕೂಡ ಈ ವಾಕ್ಯಗಳನ್ನ ಕುಂತಿಯ ಈ ವಾಕ್ಯಗಳನ್ನು ಉದ್ಧರಿಸ್ತಾರೆ ಅಂತ. ಅಲ್ಲಿ ಅವಳು ಹೇಳಿದ್ದು ನಿಯೋಗ ಅಥವಾ ಆಪದ್ಧರ್ಮದಲ್ಲಿ 3 ಮಕ್ಕಳು ಅಂತ. ಆಪದ್ಧರ್ಮದಲ್ಲಿ 3 ಮಕ್ಕಳನ್ನು ಪಡೆಯಬಹುದು ಅಂತ ಒಂದನೇದು. 4ನೆಯ ಸಂಬಂಧ ಆದರೆ ಅದು ಸ್ವೈರಿಣಿ ಅಂದದ್ದು ಮಕ್ಕಳ ವಿಷಯದಲ್ಲಲ್ಲ, ಪುರುಷ ಸಂಬಂಧಕ್ಕೆ ಹೇಳಿದ್ದವಳು. 4 ಪುರುಷರ ಸಂಬಂಧ, 4ನೇ ಮಕ್ಕಳಾದವರು ಸ್ವೈರಿಣಿ ಅಂದಿಲ್ಲ ಅವಳು, 5ನೆಯ ಮಕ್ಕಳಾದವರು ಕುಲಟೆ ಅಂದಿಲ್ಲ ಅವಳು. ಹಾಗಾಗಿ ಅದನ್ನು ಹೇಗೆ ಹಾಗೆ ಅಪಾರ್ಥ ಮಾಡಿದ್ದಾರೋ ಗೊತ್ತಿಲ್ಲ. 4ನೆಯ ಪುರುಷ ಸಂಬಂಧ ಆದ್ರೆ ಸ್ವೈರಿಣಿ, ಅದು ಆ ಕಾಲಕ್ಕೆ ಆ ಧರ್ಮವನ್ನು ಅವಳು ಉಲ್ಲೇಖ ಮಾಡ್ತಿರ್ಲಿಕ್ಕೆ ಸಾಕು. ಇದನ್ನು ಅವಳು ಧರ್ಮಶಾಸ್ತ್ರಬದ್ಧವಾಗಿ ಹೇಳಿದಾಗ ಪಾಂಡು ಮೂಕನಾಗ್ತಾನೆ. ಕೆಲ ಕಾಲದ ನಂತರ ಒಂದು ದಿನ ಮಾದ್ರಿ ತನ್ನ ಅಪೇಕ್ಷೆಯನ್ನ ಪಾಂಡುವಿನ ಮುಂದೆ ವ್ಯಕ್ತಪಡಿಸ್ಕೊಳ್ತಾಳೆ. ನನಗೆ ಕುಂತಿಗಿಂತ ನನ್ನ ಅಪ್ಪ ದೊಡ್ಡವನಾದರೂ ಕೂಡ, ನನ್ನ ಮನೆತನ ದೊಡ್ಡದಾದ್ರೂ ಕೂಡ ನಾನು ಅವಳ ದಾಸಿಯ ಹಾಗೆಯೋ ತಂಗಿಯ ಹಾಗೂ ಇರ್ಲಿಕ್ಕೆ ನನಗೇನು ಬೇಸರ ಇಲ್ಲ. ಅವಳಿಗೆ ಮಕ್ಕಳಾಯಿತು ಅಂತ ನನಗೆ ಮಾತ್ಸರ್ಯವಿಲ್ಲ. ನಿನಗೆ ಮಕ್ಕಳನ್ನು ಕೊಡಲಿಕ್ಕಾಗುವುದಿಲ್ಲ ಅನ್ನುವುದು ನನಗೆ ದುಃಖವಲ್ಲ. ಈ ಕಾಡಿನ ವನವಾಸವೂ ನನಗೆ ಬೇಸರವಲ್ಲ. ಆದ್ರೆ ನಾನೊಬ್ಬ ನಿಪುತ್ರಿಕಳಾಗಿ ಸಾಯ್ತೀನಲ್ಲ, ಅದರ ಬಗ್ಗೆ ಬೇಸರ ಇದೆ. ನನಗೆ ಮಕ್ಕಳು ಬೇಕು ಅನ್ನುವ ಹಸಿವಿದೆ ಅಂತ ಇದನ್ನ ಕುಂತಿಯ ಮುಂದೆ ಮತ್ತೆ ಪಾಂಡು ವಿನಂತಿಸಿಕೊಳ್ತಾನೆ. ಮಾದ್ರಿಗೆ ನಿನ್ನ ಈ ಮಂತ್ರವನ್ನ ಅನುಗ್ರಹ ಮಾಡು, ಅವಳು ಮಕ್ಕಳನ್ನು ಪಡೆಯಲಿ ಅಂತ. ಹಾಗೆ ತಕ್ಷಣವೇ ಕುಂತಿ ಒಪ್ಪಿಕೊಳ್ತಾಳೆ. ಮಾದ್ರಿಗೆ ಮಂತ್ರವನ್ನ ಅನುಗ್ರಹಿಸಿ ಹೇಳ್ತಾಳೆ, ನಿನಗೆ ಇಷ್ಟ ಬಂದ ದೇವತೆಯನ್ನು ನೆನೆದು ಈ ಮಂತ್ರವನ್ನ ಆವಾಹಿಸಿಕೋ, ಮಂತ್ರದ ಮೂಲಕ ದೇವತೆಯನ್ನು ಆವಾಹಿಸು ಅಂತ. ಹಾಗೆ ಕುಂತಿಯ ಅನುಗ್ರಹದಿಂದ ಮಾದ್ರಿ ತಾನು ಮಂತ್ರವನ್ನ ಪುನಶ್ಚರಣೆ ಮಾಡಿ ಆಗ ಕರೆಸಿಕೊಂಡದ್ದು ಅಶ್ವಿನಿ ದೇವತೆಗಳನ್ನು. ಅವಳಿಗೆ ಯಾಕೋ ಅಶ್ವಿನಿ ದೇವತೆಗಳನ್ನು ನೆನೀತಾಳೆ. ಅವಳೇನು ಕೇಳುವುದಿಲ್ಲ ಗಂಡನ ಹತ್ರ ನೀನು ದೇವತೆಯನ್ನು ನೆನೆ ಅಂತ. ಕುಂತಿ ಮಾತ್ರ ಹಾಗೆ ಕೇಳಿದವಳು. ಸೊ ಇವಳು ಅಶ್ವಿನಿ ದೇವತೆಯನ್ನು ನೆನೆದ ಪರಿಣಾಮವಾಗಿ ಅವರು ಜೋಡಿ ಇರುವವರು, ಅವರು ಯುಗಳ, ಅವರು ಜೋಡಿ, ಅವರು ಅವಳಿ ಜವಳಿ ಇದ್ದ ಹಾಗೆ. ಹಾಗೆ ಇವಳು ಕೂಡ ಹೆರುವ ಮಗು ಅವಳಿ ಜವಳಿಯಾಗಿ ನಕುಲ ಸಹದೇವರು ಹುಡ್ತಾರೆ. ಆಗ ಅಶರೀರವಾಣಿ ಮತ್ತೆ ಮೊಳಗ್ತದೆ. ಇಂದ್ರನ ಮಗನಾಗಿ ಅರ್ಜುನ ಹುಟ್ಟುವಾಗ ಯಾವ ಅಶರೀರವಾಣಿ ಮೊಳಗಿತು ಅಂದ್ರೆ, ಇವನು ಅಂತಿಂಥ ಪರಾಕ್ರಮಿಯಲ್ಲ, ಇಂದ್ರನಿಗೆ ಸಮಾನನು, ಸಾಕ್ಷಾತ್ ವಿಷ್ಣುವಿಗೆ ಸಮಾನನು. ಇವನು ಮುಂದೊಂದು ದಿನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆಯುತ್ತಾನೆ, ಖಾಂಡವ ವನದಹನವನ್ನು ಮಾಡುವುದಕ್ಕೆ ಅಗ್ನಿಗೆ ನೆರವಾಗುತ್ತಾನೆ. ಇವನಿಂದ ಲೋಕವಿಖ್ಯಾತವಾಗುವ ಜಯವನ್ನ ಇಡೀ ಕುರುವಂಶ ಪಡೆಯುತ್ತದೆ. ಇವನೇ ಮುಂದುವರಿಸುವ ಇಡೀ ಕುರುವಂಶ ಮುಂದೆ ಸತತವಾಗಿ ಬಾಳಿ ಬದುಕುತ್ತದೆ. ಅವನಿಲ್ಲದಿದ್ದರೆ ಈ ವಂಶವೂ ಇಲ್ಲವಾಗುತ್ತದೆ ಅನ್ನುವವರೆಗೆ ಆ ಅಶರೀರವಾಣಿ ಕೇಳುತ್ತೆ. ಇತ್ತ ಈ ಅಶ್ವಿನಿ ದೇವತೆಗಳ ಸಹಾಯದಿಂದ ಹುಟ್ಟಿದ ಮಕ್ಕಳ ಜೊತೆಗೆ ಅಶರೀರವಾಣಿ ಮೊಳಗುತ್ತೆ. ಅಂದ್ರೆ ಇದೆಲ್ಲ ಯಾಕೆ ಅಶರೀರವಾಣಿ ಮೊಳಗ್ತಿತ್ತು ಅಂತಂದ್ರೆ, ಇವರು ಕಾಡಲ್ಲಿ ಇದ್ದಾರೆ, ಇವ್ರಿಗೆ ಹೇಗ್ ಮಕ್ಕಳಾಯ್ತು ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ. ಪ್ರತ್ಯಕ್ಷ ಸಾಕ್ಷಿ ಪ್ರಕೃತಿ ತನ್ನ ಸಾಕ್ಷಿತ್ವವನ್ನ ಋಷಿ ಮುನಿಗಳ ಕಿವಿಗೆ ಮುಟ್ಟಿಸ್ಲಿಕ್ಕಾಗಿ ಇದು ಗಟ್ಟಿಯಾಗಿ ಹೇಳ್ತಿತ್ತು. ಇಲ್ಲದಿದ್ರೆ ಪಾಂಡು ತನ್ನ ಮಕ್ಕಳನ್ನ, ಪಾಂಡು ಸತ್ ಮೇಲೆ ಕುಂತಿ ಮಾದ್ರಿ ಮೊದಲಾದವ್ರು ಎಲ್ಲಿ ತಗೊಂಡು ಹೋಗ್ಬೇಕಿತ್ತು? ಎಲ್ಲ ಪೂರ್ವ ನಿಶ್ಚಿತ ರಾಗ ದೊಡ್ಡವರಿಗೆ ಗೊತ್ತಿತ್ತು. ಹಾಗಾಗಿ ಅದು ಎಷ್ಟು ಲೌಡಾಗಿ ಹೇಳಿತು ಅಂತಂದ್ರೆ, ಅಶ್ವಿನಿ ದೇವತೆಗಳಂತೆಯೇ ರೂಪ ಪರಾಕ್ರಮ ಗುಣಗಳಲ್ಲಿ ಇವರು ಸಮಾನರಾಗುತ್ತಾರೆ ಅಂತ ಆ ಮಕ್ಕಳು ಹುಟ್ಟುವಾಗ ಅಶ್ವಿನಿ ದೇವತೆಗಳ ಮಕ್ಕಳಾಗಿ ಅದನ್ನು ಕೂಡ ಅಶರೀರವಾಣಿ ಉದ್ಘೋಷಿಸ್ತದೆ. ಅಲ್ಲಿರುವ ಋಷಿ ಮುನಿಗಳು ಅದನ್ನ ಕೇಳ್ತಾರೆ. ಇಷ್ಟು ಸಂಭವಿಸಿದ ಮೇಲೆ ಪಾಂಡುವಿಗೆ ಒಂದು ದಿನ ಒಂದು ವಸಂತ ಋತುವಿನಲ್ಲಿ ಮೋಹ ಬಂದು ಮಾದ್ರಿಯನ್ನ ಗಾಢ ಆಲಿಂಗನ ಮಾಡ್ಕೊಳ್ತಾನೆ ಒಂದು ಏಕಾಂತದಲ್ಲಿ. ಅವಳು ಬೇಡ, ಶಾಪದ ಭಯ ಎಲ್ಲವನ್ನು ಎಚ್ಚರಿಸ್ತಾಳೆ. ಅದು ಯಾವುದೂ ಲೆಕ್ಕಕ್ಕಿಲ್ಲದ ಹಾಗೆ, ಮರೆತು ಹೋದ ಹಾಗೆ, ಅಪ್ರಜ್ಞಾವಸ್ಥೆಯಲ್ಲಿ ಇದ್ದ ಹಾಗೆ ಕಾಮಪ್ರಚೋದಿತನಾಗಿ ಆಲಿಂಗಿಸಿ ತಾನು ಆಲಿಂಗಿಸಿದ ಮರುಕ್ಷಣ ಸಾವಿಗೆ ಒಳಗಾಗ್ತಾನೆ. ಮಾದ್ರಿ ಕುಂತಿಯ ಮೂಲಕ ವಿಷಯ ತಿಳಿಸಿಕೊಂಡು ವಿಷಯದ ನಂತರದಲ್ಲಿ ಕುಂತಿಗೆ ಅರಿಕೆ ಮಾಡ್ತಾಳೆ. ನನ್ನ ಕಾರಣವಾಗಿ ಅವನು ಸತ್ತಿದ್ದಾನೆ, ನಾನು ಸಹಗಮನ ಮಾಡ್ತೇನೆ, ನೀನು ನನ್ನ ಮಕ್ಕಳನ್ನು ನೋಡಿಕೊಂಡಿರು, ಪರಸ್ಪರ ಜಗಳ ಆಗುತ್ತೆ, ನಾನು ಸಾಯ್ತೀನಿ ಅಂತ ಕುಂತಿ, ನೀನು ಬೇಡ ನಾನು ಅಂತ ಮಾದ್ರಿ ಸಹಗಮನ ಮಾಡ್ತಾಳೆ. ಉಳಿದದ್ದು ಕುಂತಿ ಮತ್ತು ಮಕ್ಕಳು. 17 ದಿನದ ನಂತರ ಅವರ ಉತ್ತರ ಕ್ರಿಯೆ, ಪಾಂಡುವಿಗೆ ಸಂಬಂಧಪಟ್ಟ ಉತ್ತರ ಕ್ರಿಯಾದಿಗಳನ್ನು ಋಷಿಮುನಿಗಳು ನಡೆಸಿ ಅಸ್ಥಿಗಳ ಸಹಿತ 17ನೆಯ ದಿನಕ್ಕೆ ಅವರು ಸಮಾಲೋಚನೆ ಮಾಡಿ ಕುಂತಿಯನ್ನು ಮಕ್ಕಳ ಸಹಿತ ನಾವು ಅಲ್ಲಿಗೆ ಬಿಟ್ಟು ಬರೋದು ಒಳ್ಳೇದು. ಇದಾಗುವಾಗ ನಮಗೆ ಒಂದು ಅರ್ಥ ಆಗುವ ಹಾಗೆ ಒಂದು ವಾಕ್ಯ ಬರುತ್ತೆ. ಒಬ್ಬೊಬ್ಬರಿಗೆ 1 ವರ್ಷ ಅಂತರವಿತ್ತು ಮತ್ತು 5 ವರ್ಷವಾಗಿತ್ತು ಅಂತ ಬರುತ್ತೆ. ಪಾಂಡು ಸಾಯುವ ಪೂರ್ವದಲ್ಲಿ ಇದೊಂದು ವಿವರಣೆ ಬರುತ್ತೆ. ಹಾಗಾಗಿ 5 ವರ್ಷದ ನಂತರ ಸತ್ತಿದ್ದಾನೆ ಪಾಂಡು. ಮಕ್ಕಳ 5 ವರ್ಷದ ಬೆಳವಣಿಗೆಯನ್ನು ನೋಡಿದ್ದಾನೆ. ಇಷ್ಟು ಮಾಡಿದ ನಂತರ ಈ 5 ವರ್ಷದ ಬೆಳವಣಿಗೆಯ ನಂತರದ ಮಕ್ಕಳನ್ನ ಋಷಿಮುನಿಗಳು ತಾವು ಮುಂದಿದ್ದುಕೊಂಡು ಕುಂತಿಯ ಸಹಿತ, ಈಗೊಂದು ಪ್ರಶ್ನೆ ಬರುತ್ತೆ, ಭೀಷ್ಮಾಚಾರ್ಯರಿಗೆಲ್ಲ ವಿಷಯ ಗೊತ್ತೇ ಇರ್ಲಿಲ್ವಾ?
ಪಾಂಡು ತಾನು ವನವಿಹಾರಕ್ಕೆ ಹೋಗುದು, ತಪಸ್ಸಿಗೆ ಕೂತ್ಕೊಳ್ಳುದು, ತನಗೆ ಯಾವ ರಾಜವೈಭೋಗಗಳು ಬೇಡ ಅನ್ನೋದನ್ನು ಮೊದಲೇ ಸುದ್ದಿ ಕಳಿಸಿರ್ತಾನೆ. ತಾನು ನನ್ನ ಪಾಡಿಗಿರ್ತೇನೆ, ನನಗೆ ಯಾವುದೋ ಒಂದು ಶಾಪದ ಕಾರಣವಾಗಿ ನನ್ನಷ್ಟಕ್ಕೆ ನಾನು ವಾನಪ್ರಸ್ಥನಾಗಿರ್ತೇನೆ, ನನ್ನ ಹೆಂಡತಿಯರು ನನ್ನ ಜೊತೆಗಿರ್ತಾರೆ, ನನಗೆ ರಾಜವೈಭೋಗಗಳು ಬೇಡ ಅಂತ. ಹಾಗಾಗಿ ತಾತ್ಕಾಲಿಕವಾಗಿ ಧೃತರಾಷ್ಟ್ರನನ್ನು ಕೂಡಿಸಿರಲಾಗಿರುತ್ತದೆ ಸಿಂಹಾಸನದ ಮೇಲೆ. ಅವನು ತಾತ್ಕಾಲಿಕ ರಾಜ. ಇವರು ಇಷ್ಟು ಮಾಡಿ ಬರುವಾಗ ಇವರಿಗೆ ರಾಜವೈಭೋಗ ಬೇಡ ಅಂದದ್ದಾಗಿದೆ, ಮತ್ತು ಸಂಪರ್ಕಕ್ಕೆ ಯಾವ ಮಾಧ್ಯಮಗಳಿಲ್ಲ. ಋಷಿ ಮುನಿಗಳು ನಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕುಂತಿಯನ್ನು ಮತ್ತು ಮಕ್ಕಳನ್ನು. ತುಂಬಾ ದುರ್ಗಮ ದಾರಿಯೆಲ್ಲ ನಡೆದು ಇಲ್ಲಿ ಬಂದು ಧೃತರಾಷ್ಟ್ರನ ಮುಂದೆ ಇವರು ಮಕ್ಕಳು ಅಂತ ನಿವೇದಿಸಿಕೊಂಡು ಋಷಿ ಮುನಿಗಳು ಹೇಳ್ತಾರೆ, ನಾವು ಸಾಕ್ಷಿ, ಇವರು ಇಂತಿಂಥ ದೇವತೆಗಳ ಮಕ್ಕಳು ಅಂತ ಪರಸ್ಪರ ಎಲ್ಲ ಪರಿಚಯಿಸಿ ಇವರನ್ನು ನೀವು ಒಪ್ಪಿಸಿಕೊಳ್ಳಿ, ಇವರು ಪಾಂಡುಪುತ್ರರು ಅಂತ ಪ್ರತಿಯೊಂದು ಸಂಗತಿಗಳನ್ನ ಅವರು ಸಾಕ್ಷೀಭೂತರಾಗಿ ಹೇಳಿ ಇವರು ಇಡೀ ಊರಿಗೂರೇ ಅವತ್ತು ಜಮಾಯಿಸಿರ್ತದೆ. ಪಾಂಡವರು ಆ ಮಕ್ಕಳು ಬಂದಿದ್ದಾರೆ ಹೊಸ ಮಕ್ಕಳ ನೋಡಕ್ಕೆ ಅಂತ. ಇಷ್ಟೆಲ್ಲ ಆದ ನಂತರದಲ್ಲಿ ಇಡೀ ಧೃತರಾಷ್ಟ್ರನ ಸಿಂಹಾಸನದಲ್ಲಿದ್ದ ರಾಜನ ಜೊತೆಗೆ ವಿದುರ, ಭೀಷ್ಮಾಚಾರ್ಯರು, ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಎಲ್ಲರೂ ಇದ್ದಾಗ ಅವರ ಸ್ವೀಕಾರ ಆಗುತ್ತೆ. ಇಷ್ಟು ಸ್ವೀಕಾರ ಆದ ನಂತರದಲ್ಲಿ ಗಮನಿಸ್ಬೇಕು ನೋಡಿ, ಅಲ್ಲಿ ಹುಟ್ಟಿದ್ದು ಗಾಂಧಾರಿಗೆ ಹೊಟ್ಟೆ ಹಿಸುಕಿದಾಗ 100 ಮಕ್ಕಳು ಪ್ಲಸ್ 101. ಇಲ್ಲಿ ದೇವತೆಗಳನ್ನು ಪ್ರಾರ್ಥಿಸಿ ಪಡೆದ ಮಕ್ಕಳು 5 ಜನ. ಒಂದು ಮಾತು ಇದೆ, ಪ್ರತಿಯೊಬ್ಬರಿಗೂ ಬೀಜದಿಂದ ಒಂದು ಸ್ವಭಾವ ತಾನಾಗಿ ಬರುತ್ತೆ ಅಂತ. ಹುಟ್ಟುತ್ತಲೇ ಪ್ರತಿಯೊಬ್ಬರಿಗೂ ಒಂದು ವರ್ಣ ಅಂತ ಇರುತ್ತೆ ಅಂತ. ಅದು ವರ್ಣ, ಅದು ಅವರವರ ಸ್ವಭಾವ, ಅದನ್ನು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ ಅನ್ನೋದು ಒಂದು ವಾದ. ಅವರು ಹುಟ್ಟುತ್ತಾ ಏನು ಬೀಜ ಸ್ವಭಾವ ಇದೆ ಅದನ್ನು ಯಾರಿಂದಲೂ ತಿದ್ದಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಾದ ಇದೆ. ಇದನ್ನು ಇದೊಂದು ವರ್ಣವಾಗಿ ಪ್ರತಿಯೊಬ್ಬರ ಬೀಜಾಂಕುರದಲ್ಲಿ ಇರ್ತದೆ. ಆ ಬೀಜಾಂಕುರದಲ್ಲಿ ಇದ್ದದ್ದೇ ಕೊನೆಯಲ್ಲ, ಅದು ಬದಲಾಗ್ತದೆ ಅನ್ನುವುದನ್ನು ಹೇಳಿದವರು ಮಧ್ವಾಚಾರ್ಯರು. 13ನೇ ಶತಮಾನಕ್ಕೆ ಬಂದ ಮಧ್ವಾಚಾರ್ಯರು ಆ ದೃಷ್ಟಿಯಲ್ಲಿ ತುಂಬಾ ಸೈಂಟಿಫಿಕ್ ಆದ ಒಂದು ಹೊಸ ಫೇಸ್ ಕೊಡ್ತಾರೆ. ನನಗೆ ತಿಳಿದ ಹಾಗೆ ಅದು ತುಂಬಾ ಹೊಸ ಅನ್ವೇಷಣೆ. ಯಾಕೆ ಅಂತಂದ್ರೆ, ಹುಟ್ಟಿನಿಂದ ಏನು ಹುಟ್ಟಿದ್ದೇವೋ ಅದೇ ಆಗುವುದಂದ್ರೆ ನಮಗೆ ಯಾವತ್ತೂ ಕೂಡ ಬೆಳವಣಿಗೆಯ ಪಾಸಿಬಿಲಿಟಿ ಇಲ್ಲ ಅಂತ ಡೋರ್ ಕ್ಲೋಸ್ ಮಾಡಿದ ಹಾಗೆ. ನೀನ್ ಬ್ರಾಹ್ಮಣ ಆದ್ರೆ ಬ್ರಾಹ್ಮಣನಾಗೆ ಹುಟ್ಟೋದು, ಬೆಳೆಯೋದು, ಸಾಯೋದು. ನೀನು ಯಾವ ಜಾತಿಯಲ್ಲಿ ಹುಟ್ಟಿದ್ದೆ ಅದೇ ಜಾತಿ, ನೀನು ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಹಾಗಾಯ್ತು. ಕೃಷ್ಣನ ಮಾತನ್ನು ಅದು ಒಪ್ಪೋದಕ್ಕೆ ಸಾಧ್ಯ ಆಗುದಿಲ್ಲ. ಕೃಷ್ಣ ಏನು ಹೇಳಿದ? ಚಾತುರ್ವರ್ಣ್ಯಂ ಮಯಾ ಸೃಷ್ಟೆ ಗುಣ ಕರ್ಮ ವಿಭಾಗಶಃ ಅಂದ. ಗುಣ ಮತ್ತು ಕರ್ಮಗಳ ವಿಭಾಗೀಕರಣದ ಮೂಲಕ ವರ್ಣ ನಿರ್ಣಯ ಆಗ್ತದೆ ಅಂದ ಅವನು. ಅಂದರೆ ವರ್ಣಕ್ಕೆ ಗುಣ ಮತ್ತು ಕರ್ಮಗಳ ಒಂದು ಸಂಬಂಧ ಇದೆ. ನೀನು ಬರೇ ಹುಟ್ಟಿನ ಬೀಜದ ವರ್ಣದಿಂದ ನಿರ್ಣಯ ಆಗುದಿಲ್ಲ. ನಿನ್ನ ನೆಲೆ, ನಿನ್ನ ಇರುವಿಕೆ, ನಿನ್ನ ಬೆಳವಣಿಗೆ, ನೀನು ಯಾರು ಅನ್ನೋದು ನಿರ್ಣಯ ಆಗುವುದು ನೀನು ಏನು ಮಾಡಿದ್ದಿ, ನಿನ್ನ ಕರ್ಮಗಳು ಏನು, ನೀನು ಹುಟ್ಟಿನಿಂದ ಬೆಳೆಯೋ ತನಕ ಮಾಡಿದ ಸತತ ಪರಿಶ್ರಮದ ಕೆಲಸಗಳೇನು, ಮತ್ತು ಯಾವ ಗುಣದ ಜೊತೆಗೆ ಇದೆ. ಗುಣ ಅಂದ್ರೆ ಯಾವುದು? ತ್ರಿಗುಣಗಳಿವೆ ನಮ್ಮಲ್ಲಿ, ರಾಜಸ, ತಾಮಸ, ಸಾತ್ವಿಕ. ಈ 3ರಲ್ಲಿ ಯಾವುದ್ರ ಜೊತೆಗಿದ್ದಿ? ನೀನು ತಾಮಸದ ಜೊತೆಗಿದ್ದು ತಾಮಸಕ್ಕೆ ಸಂಬಂಧಪಟ್ಟ ಕರ್ಮ ಮಾಡಿದ್ರೆ ನೀನು ಯಾವ ಜಾತಿಯಲ್ಲಿ ಹುಟ್ಟಿದ್ದಿ ಮುಖ್ಯ ಅಲ್ಲ. ನೀನು ಬ್ರಾಹ್ಮಣನಾಗಿ ಹುಟ್ಟಿರಬಹುದು, ಆದ್ರೆ ನಿನ್ನ ತಾಮಸ ಗುಣ, ತಾಮಸ ಕರ್ಮಗಳಿಂದಾಗಿ ನೀನು ನಿನ್ನ ಬ್ರಾಹ್ಮಣ ಮನೆತನದ ಬೀಜ ಗುಣವನ್ನು ಮುಚ್ಚುವಷ್ಟು ಪ್ರಭಾವಶಾಲಿ ಆಗ್ಬಹುದು. ಯಾಕಂದ್ರೆ ಕೃಷ್ಣನೇ ಹೇಳ್ತಾನೆ, ಸಾತ್ವಿಕ ಗುಣವನ್ನು ಮೆಟ್ಟಿ ರಾಜಸ ಬೆಳೆಯಬಹುದು, ಸಾತ್ವಿಕ ಮತ್ತು ತಾಮಸವನ್ನು ಮೆಟ್ಟಿ ರಾಜಸ ಬೆಳೆಯಬಹುದು, ರಾಜಸ ಮತ್ತು ತಾಮಸವನ್ನು ಮೆಟ್ಟಿ ಸಾತ್ವಿಕ ಗುಣ ಬೆಳೆಯಬಹುದು, ಅಥವಾ ಸಾತ್ವಿಕ ರಾಜಸವನ್ನು ಮೆಟ್ಟಿ ತಾಮಸ ಗುಣ ಬೆಳೆಯಬಹುದು. ನಮ್ಮ ಕೈಯಲ್ಲಿ ಅಂತ ಹೇಳ್ತಾನೆ ಕೃಷ್ಣ. 3 ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಯಾವುದನ್ನು ಬೆಳಿಲಿಕ್ಕೆ ಬಿಡ್ತವೆ. ಇದೆಲ್ಲ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾದ ಸೈನ್ಸಿನ ಹಾಗೆ ಇದೆ. ಅದು ಒಂದು ವಿಶೇಷವಾದ ಕಲ್ಪನೆ ಅಥವಾ ವಿಭಾಗ, ಅದು ಒಂದು ವಿಜ್ಞಾನ. ಮಧ್ವಾಚಾರ್ಯರು ಹೇಳ್ತಾರೆ, ಹುಟ್ಟುತ್ತಾ ಅವನು ಯಾವುದೋ ಒಂದು ಜಾತಿ ಇರಬಹುದು, ಅಂದ್ರೆ ಬೀಜದಿಂದ ಒಂದು ವರ್ಣ ಅಂತಾರೆ ಅವರು. ಅದು ಅವನ ಬಣ್ಣ, ನಿಜ ಸ್ವಭಾವ. ಆ ನಿಜ ಸ್ವಭಾವವು ಸುತ್ತಮುತ್ತಲಿನವರ ಪ್ರಭಾವ, ತಂದೆ ತಾಯಿಯ ಇನ್ಫ್ಲುಯೆನ್ಸ್, ಇಷ್ಟು ಸೇರಿ ಒಂದು ವ್ಯಕ್ತಿ ಆಗ್ತಾನೆ ಅಂತ ಅವರದೊಂದು ಹೊಸ ಆವಿಷ್ಕಾರ. ನಮ್ಮ ಸೋಷಿಯಲ್ ಸ್ಟಡೀಸ್ ಕೂಡ ಇದನ್ನ ಹೇಳುತ್ತೆ, ಪೇರೆಂಟಲ್ ಇನ್ಫ್ಲುಯೆನ್ಸ್ ಮತ್ತು ಸೊಸೈಟಿ, ಇನ್ಫ್ಲುಯೆನ್ಸ್ ಆಫ್ ದಿ ಸೊಸೈಟಿ ಅಂತ. ಅದನ್ನೇ ಮಧ್ವಾಚಾರ್ಯರು ಹೇಳಿದ್ರು, ಹುಟ್ಟುವ ಬೀಜಕ್ಕೊಂದು ವರ್ಣ ಇದೆ, ಸ್ವಭಾವ ಇದೆ. ಆ ಸ್ವಭಾವ ಮುಚ್ಚುವ ಹಾಗೆ ಅವನ ತಂದೆ ತಾಯಿಯ ಇನ್ಫ್ಲುಯೆನ್ಸ್ ಕೆಲಸ ಮಾಡಬಹುದು. ಉದಾಹರಣೆಗೆ, ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ದಾನೆ, ಪಾರಂಪರಿಕವಾಗಿ ಬ್ರಾಹ್ಮಣ ಮನೆತನ ಅಂದ್ಕೊಳ್ಳೋಣ. ಹುಟ್ಟಿದ ತಕ್ಷಣ ಆ ತಂದೆ ತಾಯಿಯೇ ಕುಡಿಯೋರು, ಒಳ್ಳೆಯ ಕೆಲಸದ ಬಗ್ಗೆ ಇಷ್ಟ ಇಲ್ಲದೆ ಕೆಟ್ಟ ಕೆಲಸಗಳನ್ನು ಮಾಡುವವರು, ಇತ್ತೀಚೆಗೆ ಹುಟ್ಟಿದ್ರಲ್ಲ ಚಿನ್ನ ಕಳ್ಳತನ ಮಾಡುವವರು ಬ್ರಾಹ್ಮಣರಾಗಿದ್ದಾರೆ ಅಂದ ಮೇಲೆ ಉಳಿಯಿತೇನು ಅಲ್ವಾ?
ಜಾತಿಯಿಂದ ಯಾವುದು ನಿರ್ಣಯ ಆಗುದಿಲ್ಲ. ಏನು ಕರ್ಮ ಮಾಡ್ತಿ ಅದರ ಮೇಲಿಂದ ನಿನ್ನ ಗುಣ, ನಿನ್ನ ವ್ಯಕ್ತಿತ್ವ. ಹಂಗಾಗಿ ಈ ತರ ಇದ್ದಾಗ ನಿನ್ನ ತಂದೆ ತಾಯಿ ಹುಟ್ಟುತ್ತಾ ಬೀಜದಿಂದ ಬ್ರಾಹ್ಮಣರಿದ್ದರು. ಅವರ ಇನ್ಫ್ಲೂಯೆನ್ಸ್, ಅವರು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ ಮಾಡಿಸ್ಲಿಲ್ಲ, ದಾನ, ಪರಿಗ್ರಹ ಹೇಳ್ಕೊಡ್ಲಿಲ್ಲ. ಇದನ್ನು ಮೂರನ್ನೇ ಹೇಳಿಕೊಡ್ಬೇಕು. ಬ್ರಾಹ್ಮಣ ಮನತನ ಅಂದ್ರೆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ ಮತ್ತು ದಾನ ಪರಿಗ್ರಹವನ್ನೇ ಮಾಡ್ಬೇಕು. ಅಂದ್ರೆ ಅವನು ಮುಂದೆ ಬ್ರಹ್ಮ ತೇಜಸ್ಸನ್ನು ಪಡೀಬಹುದು. ಹೇಳ್ಕೊಡ್ಲಿಲ್ಲ ಅಪ್ಪ ಅಮ್ಮ, ಅಲ್ಲಿಗೆ ಮುಗೀತಲ್ಲ. ಇನ್ನು ತ್ರಿಗುಣಗಳಲ್ಲಿ ಮೂರರಲ್ಲಿ ಮಾಡುವ ಕೆಲಸದಿಂದ ಸಾತ್ವಿಕತೆ ಹೋಗಿ ರಾಜಸ ಹೋಗಿ ತಾಮಸ ಬೆಳಿಬಹುದಲ್ಲ. ಈ ಕಾರಣದಿಂದ ಈ ಒಂದು ಪ್ರಭಾವಗಳನ್ನ ಗಮನಿಸಿದಾಗ ಅಲ್ಲಿ ನೋಡಿ, ಹುಟ್ಟಿದ್ದು ಗಾಂಧಾರಿಗೆ ಆ ಒಂದು ಮತ್ಸರ ಅಥವಾ ಅಸೂಯೆಯ ಮೂಲ ಬೀಜ ಸ್ವರೂಪ. ಹುಟ್ಟುವಾಗಲೇ ಆ ತಾಯಿಯಲ್ಲಿದ್ದದ್ದು ಮಾತೃತ್ವದ ಒಳಗೆ ಒಂದು ಬೆಂಕಿ, ಮತ್ಸರದ ಬೆಂಕಿ. ಮತ್ಸರ ಯಾವಾಗ್ಲೂ ಬೆಂಕಿ ನೋಡಿ, ಹೊಟ್ಟೆ ಕಿಚ್ಚು ಅಂತ ಹೇಳೋದು ನಾವು. ಹಾಗಾಗಿ ಕತ್ತೆಗಳು ಉಳಿಟ್ಟವು, ನರಿಗಳು ಉಳಿಟ್ಟವು, ಮತ್ತೆ ಸುತ್ತ 4 ದಿಕ್ಕುಗಳಲ್ಲಿ ಬೆಂಕಿ ಕಾಣಿಸಿತು ಅಂತ ಬರೆದಾಗ, ಇದನ್ನೇ ಏನಾದ್ರೂ ಕೃಷ್ಣ ಹೇಳಿದ್ರೆ ಅಥವಾ ಇನ್ಯಾವುದೋ ಒಬ್ಬ ಬ್ರಾಹ್ಮಣ ಕಾವ್ಯವನ್ನ ಅಥವಾ ಮಹಾಭಾರತವನ್ನ ಇತಿಹಾಸವನ್ನ ದಾಖಲಿಸಿದ್ರೆ ನೋಡಿ, ಬ್ರಾಹ್ಮಣರು ಹೀಗೆ ಬರೆಯೋದು, ದುರ್ಯೋಧನ ಅಂತ ಹುಟ್ಟಿದಾಗ ಹೀಗಾಯಿತು ಅಂತ ಬರೀತಾರೆ ಅಂತ ಛೇಡಿಸ್ತಿದ್ರೋ ಏನೋ. ಬರೆದವರು ಯಾರು? ಸಾಕ್ಷಾತ್ ಆ ಮಕ್ಕಳ ಅಜ್ಜ. ಪಕ್ಷಪಾತ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ವೇದವ್ಯಾಸರೇ ದಾಖಲಿಸಿದ್ದು. ನನ್ನ ಈ ಮೊಮ್ಮಗ ಹುಟ್ಟುವಾಗ ಹೀಗಾಯಿತು, ಆ ಮೊಮ್ಮಗ ಹುಟ್ಟುವಾಗ ಹೀಗಾಯಿತು. ಅವರೇ ಬರೆದವರಲ್ವಾ. ಯಾರನ್ನ ಬ್ಲೇಮ್ ಮಾಡೋದು? ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ಇಲ್ಲ. ಆದ್ರಿಂದ ಬಚಾವು. ಇಲ್ಲದೆ ಹೋಗಿದ್ರೆ ಏನೇನೆಲ್ಲ ಮಾಡಬಹುದಿತ್ತು ಅದನ್ನೆಲ್ಲ ಮಾಡ್ತಿದ್ರು ಎಡಪಂಥೀಯರು, ಬುದ್ಧಿಜೀವಿಗಳು ಅನ್ನಿಸಿಕೊಂಡವರು. ಇದು ನೋಡಿ, ಬ್ರಾಹ್ಮಣರು ಬರೆದ್ರೆ ಹೀಗೆ ಬರೆಯೋದು, ಬೇರೆಯವ್ರನ್ನೆಲ್ಲ ಕೆಟ್ಟವರು ಅಂತ ಬರೆಯೋದು, ತಾವು ಮಾತ್ರ ಒಳ್ಳೆಯವರು ಅಂತ ಬರ್ಕೊಳ್ಳೋದು ಅಂತೆಲ್ಲ ಘೋಷಿಸಿಕೊಳ್ತಿದ್ರು. ಇಲ್ಲಿ ಹೇಳಿದವನು ಸಾಕ್ಷಾತ್ ಅಜ್ಜ ತನ್ನ ಮೊಮ್ಮಕ್ಕಳನ್ನ ಹೀಗೆ 2 ರೀತಿ ಹುಟ್ಟಿದ್ದಾರೆ ಅಂತ ಅವರೇ ಬರೆದ್ರು. ತಾನೇ ಕುಂಭದಲ್ಲಿಟ್ರು. ಹಾಗಾಗಿ ವೇದವ್ಯಾಸರನ್ನ ಹೇಗ್ ಬೈಯೋದು? ಆಮೇಲೆ ಅವರು ಸ್ವತಃ ಬ್ರಾಹ್ಮಣರು ಅಂತ ಇವ್ರು ಹೇಳಲ್ಲ, ಬ್ರಾಹ್ಮಣರು ಅಂತ ನಾವು ಹೇಳಿದ್ರು ಕೂಡ ಅವರು ಬ್ರಾಹ್ಮಣರು, ಅವರು ಬೆಸ್ತರು ಅಂತ ಅವರೇ ಹೇಳ್ತಾರೆ. ಆದ್ರಿಂದ ಅವ್ರಿಗೆ ಅಲ್ಲೂ ಕೂಡ ದಾರಿ ಇಲ್ಲ ಬೈಯೋದಿಕ್ಕೆ. ಇಂಥ ಒಂದು ಗುಣ ಸ್ವಭಾವ ಹುಟ್ಟಿನಿಂದ ಬರ್ತದೆ ಅನ್ನೋದಕ್ಕೆ ನಮಗೆ ದುರ್ಯೋಧನಾದಿಗಳು ತಾಯಿಯ ಮತ್ಸರದ ಒಂದು ಕಾರಣವಾದರೆ, ಎರಡನೆಯ ಕಾರಣ ಸೊಸೈಟಿಯ ಇನ್ಫ್ಲುಯೆನ್ಸ್ ಅಂತ ನಾವು ಹೇಳ್ತೇವಲ್ಲ, ಅದು ಧೃತರಾಷ್ಟ್ರನಿಂದ ಬಂದ ಹಾಗೆ ಕಾಣ್ತದೆ. ಧೃತರಾಷ್ಟ್ರನಿಗೆ ಒಂದು ಸಣ್ಣ ಕಾಂಪ್ಲೆಕ್ಸಿಟಿ ಇತ್ತು ಕುರುಡನಾದದ್ರಿಂದ. ಆ ಕುರುಡನಾಗುವಾಗಲೇ ಮತ್ತೆ ನೋಡಿ, ಸೃಷ್ಟಿಕಾಲದ ಬೀಜದೋಷ ಅಲ್ಲ, ಅದು ಬೀಜವನ್ನು ಸ್ವೀಕರಿಸುವಾಗ ಕ್ಷೇತ್ರ ದೋಷ. ಹಾಗಾಗಿ ಅವನಲ್ಲಿ ಏನು ಬೀಜದೋಷ ಅಥವಾ ಕ್ಷೇತ್ರ ದೋಷ ಅಂದ್ರೆ, ಅವನಿಗೆ ಒಳಗಿಂದ ನಾನು ಕುರುಡನಾದ್ರಿಂದ ರಾಜ ಆಗ್ಲಿಲ್ಲ, ನಾನು ದೊಡ್ಡವನಿದ್ದೆ, ನಾನು ಕುರುಡನಲ್ಲದಿದ್ರೆ ನನಗೆ ರಾಜ ಪದವಿ ಸಿಕ್ತಿತ್ತು ಅಂತ ಒಂದು ಒಳಗಿಂದ ಅವನಿಗೊಂದು ತರದ ಕಾಂಪ್ಲೆಕ್ಸಿಟಿ ಇತ್ತು. ಬಹಳ ಒಳ್ಳೆಯವನು, ಬಹಳ ಒಳ್ಳೆಯವನು. ಅವನ ಅನೇಕ ಮಾತುಗಳನ್ನೆಲ್ಲ ಗಮನಿಸಿ ತುಂಬಾ ಒಳ್ಳೆಯವನು. ಆದರೆ ಆ ಸಮಸ್ಯೆ ಇತ್ತು. ಇತ್ತ ಪಾಂಡವಾದಿಗಳು ನೀವು ಗಮನಿಸಿದ್ರೆ, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ, 5 ವರ್ಷ ಋಷಿ ಮುನಿಗಳ ಸಂಪರ್ಕದಲ್ಲಿ ಕಾಡಿನಲ್ಲಿ ಬೆಳೆದವರು. ಸಮಾಜದ ಪ್ರಭಾವ ಅಂದೇವು ನೋಡಿ, ಅದಕ್ಕೆ ಬಹಳ ಮುಖ್ಯವಾದ ಒಂದು ದಾರಿ ಅಥವಾ ನಮಗೆ ಸೂಚನೆ. ಅವರು ಕೆಟ್ಟವರ ಮಧ್ಯೆ ಬೆಳೆಯಲಿಲ್ಲ. ನಿರಂತರ ಯಜನ, ಯಾಜನ. ಅವರು ಕ್ಷತ್ರಿಯರಿದ್ರು ಕೂಡ ಅವರಿಗೆ ಕ್ಷಾತ್ರ ಧರ್ಮ ಬರುವ ಮೊದಲೇ ಈ ಶಾಸ್ತ್ರ, ವೇದಾಂಗ ಇವುಗಳ ಪರಿಚಯ ಆಗುವ ಹಾಗೆ 5 ವರ್ಷದ ಮಕ್ಕಳಿಗೆನೆ ಸೊಸೈಟಿಯ ಇನ್ಫ್ಲುಯೆನ್ಸ್ ಏನಿತ್ತಲ್ಲ, ಪ್ಲಸ್ ಈ ಮಕ್ಕಳನ್ನು ಹೆರುವ ಮೊದಲು ಕುಂತಿ ಮತ್ತು ಮಾದ್ರಿ ಎಂಥ ಕಾಡಿನಲ್ಲಿ ಎಂಥ ತಪಸ್ಸಿನ ಹಾಗೆ ಗಂಡನ ಜೊತೆಗೆ ಬದುಕಿದ್ರಲ್ಲ, ಅವರ ಮಾತ್ರ ಇನ್ಫ್ಲುಯೆನ್ಸ್. ತಂದೆ ತಾಯಿಯಂದ್ರ ಇನ್ಫ್ಲುಯೆನ್ಸ್ ಅಂತ ಇದ್ದಾಗ ಅಲ್ಲಿಯೂ ತಾಯಂದಿರ ಇನ್ಫ್ಲುಯೆನ್ಸ್ ಅಲ್ಲಿ ಕುಂತಿ ಮಾದ್ರಿಯರ 5 ವರ್ಷದ ಪಾಂಡುವಿನ ಜೊತೆಗಿನ ಇನ್ಫ್ಲುಯೆನ್ಸ್, ಜೊತೆಗೆ ಆ ಋಷಿತ್ವದ ಆ ತಪಸ್ಸಿನ ಜೊತೆಗೆ ಆ ಕಾಡಿನ ವಾತಾವರಣದಲ್ಲಿದ್ದ ಋಷಿಮುನಿಗಳ ಸಮೂಹದ ಇನ್ಫ್ಲುಯೆನ್ಸ್, ಎರಡರ ಜೊತೆಗೆ ಇವರ ಬೀಜ ಸ್ವಭಾವ ಅದು ದೇವತೆಗಳಿಂದ ಬೇರೆ ಬಂದದ್ದು. ಆ ಕಾರಣಕ್ಕಾಗಿ ಒಬ್ಬ ಮನುಷ್ಯ ದೊಡ್ಡವನಾಗುವುದಕ್ಕೆ ಒಂದು ಹುಟ್ಟು ಮಾತ್ರ ಕಾರಣವಲ್ಲ, ಯಾರ ಜೊತೆಗೆ ಬೆಳೀತಾನೆ ಮತ್ತು ತಂದೆ ತಾಯಿ ಹೇಗೆ ಬೆಳೆಸ್ತಾರೆ, ಇವಿಷ್ಟು ಕಾರಣವಾಗಿ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಹಾಗಾಗಿ ಇದೆಲ್ಲವನ್ನ ನೋಡಿದಾಗ ಈ ಕಡೆ ಅದರ ಕೊರತೆ ಕಾಣ್ತದೆ ಗಾಂಧಾರಿ ಪುತ್ರರಲ್ಲಿ, ಆ ಕಡೆ ಅದರ ಸಮೃದ್ಧತೆ ಕಾಣ್ತದೆ ಮೊದಲಾದವರಲ್ಲಿ, ಪಾಂಡವಾದಿಗಳಲ್ಲಿ. ಇಂಥ ಸೃಷ್ಟಿಯ ನಂತರದಲ್ಲಿ ಬಂದ್ರಲ್ಲ, ಅವರು ಬಂದು ಸೇರಿದ, ಇವರೆಲ್ಲ ಸ್ವೀಕರಿಸಿದ್ರು. ಒಂದು ಹಂತದಲ್ಲಿ ಸ್ವೀಕಾರ ಆಯಿತು.
ವೇದವ್ಯಾಸರು ಬಂದರಂತೆ. ವೇದವ್ಯಾಸರು ಆ ಸಂದರ್ಭದಲ್ಲಿ ಬಂದು ಸತ್ಯವತಿಯ ಬಳಿ ಹೇಳ್ತಾರೆ, ಅಮ್ಮನಿಗೆ ಒಂದು ಒಳ್ಳೆಯ ಕಿವಿ ಮಾತು ಹೇಳ್ತಾರೆ. ಅತಿಕ್ರಾಂತ ಸುಖಾಹ ಕಾಲಾಹ, ಅತಿಕ್ರಾಂತ ಸುಖಾಹ ಕಾಲಾಹ, ದಾರುಣಾಹ ಪರ್ಯುಪಸ್ಥಿತಃ, ಶ್ವಃ ಶ್ವಃ ಪಾಪಿಷ್ಠ ದಿವಸಾಹ, ಶ್ವಃ ಶ್ವಃ ಪಾಪಿಷ್ಠ ದಿವಸಾಹ ಪೃಥ್ವಿ ಗತ ಯೌವನ. ಒಂದು ಸೂಚನೆ ಕೊಡ್ತಾರೆ ವೇದವ್ಯಾಸ. ಏನು ಸೂಚನೆ ಕೊಡ್ತಾರೆ ಅಂದ್ರೆ, ಸುಖದ ಕಾಲ ಹೊರಟು ಹೋಯಿತು ಅಮ್ಮ, ಮುಗಿಲಿಕ್ಕೆ ಬಂದಿದೆ. ಅತಿಕ್ರಾಂತ ಸುಖಾಹ ಕಾಲಾಹ, ಸುಖದ ಕಾಲ ಹೊರಟು ಹೋಗ್ಲಿಕ್ಕೆ ಬಂತು. ಪರ್ಯುಪಸ್ಥಿತ ದಾರುಣಾಹ, ದಾರುಣವಾದ ದಿನಗಳು ಸಮೀಪಿಸುತ್ತಿವೆ. ಈಗಾಗಲೇ ದಾರುಣವಾದ ಕೆಟ್ಟ ದಿನಗಳು ಸಮೀಪಿಸುತ್ತಿವೆ. ಶ್ವಃ ಶ್ವಃ ಪಾಪಿಷ್ಠ ದಿವಸ, ನಾಳೆ ನಾಳೆಗಳಲ್ಲಿ ಪಾಪಿಷ್ಠ ದಿನಗಳು ಬರಲಿಕ್ಕಿವೆ. ಶ್ವಃ ಶ್ವಃ ಪಾಪಿಷ್ಠ ದಿವಸಾಹ. ಅಷ್ಟು ಮಾತ್ರ ಹೇಳಲಿಲ್ಲ, ವೇದವ್ಯಾಸರವರಿಗೆ ಕಾಣಿಸ್ತಿತ್ತು ಪೃಥ್ವಿ ಗತ ಯೌವನ, ಭೂಮಿ ತಾಯಿ ಮುದುಕಿಯಾಗುತ್ತಿದ್ದಾಳೆ. ಪೃಥ್ವಿ ಗತ ಯೌವನ, ಅಮ್ಮ ಲೋಕ ಚೆನ್ನಾಗಿಲ್ಲ, ಹಾಳಾಗಲಿಕ್ಕೆ ತೊಡಗಿದೆ. ಸುಖದ ಕಾಲ ಹೋಯಿತು, ಶಾಂತನು ಭರತರ ಕಾಲ ಹೋಯಿತಮ್ಮ, ಕೆಟ್ಟ ಕಾಲ ಸಮೀಪಿಸ್ತಿದೆ. ನಾಳೆಗಂತೂ ನಾಳೆಯ ದಿನ ಶ್ವಃ ಶ್ವಃ ಪಾಪಿಷ್ಠ ದಿವಸ, ಪಾಪಿಗಳ ದಿವಸ ಪ್ರಾರಂಭ ಆಗ್ತಾ ಇದೆ. ಪೃಥ್ವಿ ಗತ ಯೌವನ, ಆ ತಾಯಿ ಮುದುಕಿಯಾಗುತ್ತಿದ್ದಾಳೆ. ಭೂಮಿ ಯೌವನವನ್ನು ಕಳೆದುಕೊಳ್ಳುತ್ತಿದೆ. ಅಮ್ಮ ಇದು ಜಾಗ ಚೆನ್ನಾಗಿಲ್ಲ ಅಂತ ವೇದವ್ಯಾಸರು ಸೂಚಿಸಿದ ತಕ್ಷಣ ಸತ್ಯವತಿ ತಾನು ಅಂಬಿಕೆಯ ಜೊತೆಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದಾಗಿ ಪ್ರಸ್ತಾವ ಮಾಡ್ತಾಳೆ. ಅಂಬಿಕೆ ಅಂಬಾಲಿಕೆಯರು ನಾವು ಬರ್ತೇವೆ ಅಂತ ಅವ್ರ ಜೊತೆಗೆ ಹೋಗ್ತಾರೆ. ಅವರ ಮರಣ ಸಂಭವಿಸ್ತದೆ ಅನ್ನೋದು ಒಂದು ಭಾಗ, ಅವರು ಸಾಯ್ತಾರೆ. ಇತ್ತ ಉಪನಯನ ಮೊದಲಾದ ಸಂಸ್ಕಾರಗಳಾಗ್ತದೆ. ಮಕ್ಕಳಿಗೆ ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಸಾಕಷ್ಟು ವೇದಾಂಗಗಳ ಜೊತೆಗೆ ಆಟ ಪಾಠ ಎಲ್ಲವೂ. 100 ಮಕ್ಕಳು ಅವರು, 5 ಮಕ್ಕಳು ಇವರು ಆಡುವಾಗ. ಗಮನಿಸಬೇಕು, 100 ಮಕ್ಕಳ ಆಟದಲ್ಲೆಲ್ಲರಿಗೂ ಕಣ್ಣು ಭೀಮನ ಮೇಲೆ. ನಮ್ಮಲ್ಲಿ ಇದೆಯಲ್ಲ, ಭಾರಿ ಪವರ್ಫುಲ್ ಇದ್ದವನ ಮೇಲೆ ಎಷ್ಟು ಜನ ಒಟ್ಟಾಗ್ಬಿಡ್ತಾರೆ, ಅವನ ವಿರುದ್ಧ ಹೆಂಗಾರ ಮಾಡಿ ಗೆಲ್ಲೋಣ ಬನ್ನಿ ಅಂತ. ಹಿಂಗಾಗಿ ಎಲ್ಲರೂ ಭೀಮನನ್ನ ಟಾರ್ಗೆಟ್ ಮಾಡೋರು, ಅಷ್ಟೂ ಜನ ಹೋಗಿ ಅವನಿಗೆ ಅಟ್ಯಾಕ್ ಮಾಡೋರು. ಅವನ ಅಷ್ಟೂ ಜನರು ಮೈ ಮೇಲೆ ಬಿದ್ರೆ ಅವ್ರನ್ನ ಅಷ್ಟು ಜನ ದರ ಹೇಳ್ಕೊಂಡು ಹೋಗ್ಬಿಡ್ತಿದ್ನಂತೆ, ಅಷ್ಟು ಬಲಿಷ್ಠನಿದ್ದ. ಇವ್ರಿಗೆ ಸೋಲಿಸೋದು ಹೋಗ್ಲಿ, ಮೈಯೆಲ್ಲ ಗಾಯ ಆಗೋದು. ಅಂತಹ ಭೀಮನ ಜೊತೆಗೆ ಬೇಕಾದ ಆಟ ಆಡ್ಬೇಕು ಅಂತ ಹೊರಟು ಮೈ ಕೈ ಮೇಲೆಲ್ಲ ಹಾರಿ ಗುದ್ದಿ ಕುಣಿಬೇಕು ಅವನ ಮೇಲೆ ಅಂದಾಗ ಅವ್ನು ಹಿಂಗಂದ್ರೆ ಸಾಕು, ಎಲ್ಲ ಉದುರಿ ಬೀಳೋದು. ಯಾವುದನ್ನು ಇವ್ರಿಗೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಇವನು ಉಸಾಬರಿ ಬೇಡ ಅಂತ ಮರ ಏರಿ ಹಣ್ಣು ಕೊಯ್ಕೊಂಡಿರೋಣ ಅಂತಂದ್ರೆ, ಒಂದು ಸ್ವಲ್ಪ ಸರಿ ಹೀಗೆ ನೋಡಿ ಅಷ್ಟೂ ಜನ ಮರ ಏರಿ ಹಣ್ಣು ಕೊಯ್ತಿದ್ದಾರೆ ಅಂತ ಗೊತ್ತಾಗ್ಕೊಳ್ಳಿ, ಸಣ್ಣಗೆ ಹೋಗಿ ಹೀಗೊಂದು ಹೊಡಿತಿದ್ದಂತೆ ಮರಕ್ಕೆ. ಹಣ್ಣುಗಳು ಮಾತ್ರ ಅಲ್ಲ, ಅವರು ಕೂಡ ಉದುರಿ ಬೀಳುತ್ತಿದ್ರು ಅಂತ, ಅಷ್ಟು ಬಲಿಷ್ಠ ಈ ಭೀಮ. ಸಾಮಾನ್ಯವಾಗಿ ಬಲಿಷ್ಠರು ಟಾರ್ಗೆಟ್ 2 ರೀತಿ ಇರುತ್ತೆ. ನಮ್ಗಿಂತ ಮುಂದೆ ಒಬ್ಬ ಬಲಿಷ್ಠ ಇದ್ರೆ, ಬೆಳೆದವನಿದ್ದರೆ, ಉತ್ತಮನಿದ್ದರೆ ನಾವು ತಕ್ಷಣ 2 ಮಾರ್ಗಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಮನುಷ್ಯ ಸಹಜವಾಗಿ. ಒಂದು, ಅವನಂತೆ ಆಗ್ಬೇಕು ಅಂತ ಹಸಿಯೋದು, ಅವನ ಹಾಗಾಗ್ಬೇಕು, ಅವನಷ್ಟು ನಾನು ಬಲಿಷ್ಠನಾಗ್ಬೇಕು, ಅವನ ಹಾಗೆ ನಾನು ಬೆಳಿಬೇಕು ಅಂತ ಉತ್ತಮ ಮಾರ್ಗದ ಮೂಲಕ ಹೇಗೆ ಅವನಂತ ಆಗುವುದು ಅಂತ ಸಾಕಷ್ಟು ಪ್ರಯತ್ನ ಮಾಡಿ ಅದಕ್ಕೆ ಬೇಕಾದ ಪರಿಶ್ರಮದ ಮೂಲಕ ಅವನನ್ನ ಸರಿ ಸಮಾನ ಆಗ್ಲಿಕ್ಕೋ ಅವನನ್ನ ಮೀರಿಸ್ಲಿಕ್ಕೋ ಪ್ರಯತ್ನ ಪಡುವುದು ಒಂದು ಮಾರ್ಗ. ಅವನೊಬ್ಬ ಅಲ್ವಾ, ನಾವು 100 ಜನ ಒಂದೇ ತರ ಇದ್ದೇವೆ, ಅವನನ್ನು ಮುಗಿಸಿ ಬಿಡಬೇಕು ಅಂತ ಅನ್ನಿಸೋದು 2ನೇ ಮಾರ್ಗ. ಅದು ಮತ್ಸರದ ಮಾರ್ಗ. 1ನೇದ್ದು ಸಾತ್ವಿಕ ಮಾರ್ಗ, 2ನೇದ್ದು ತಾಮಸ ಮಾರ್ಗ. ದುರ್ಯೋಧನನಿಗೆ ತಲೆಯಲ್ಲಿ ಬಂದ ವಿಚಾರವೇ, ನಾವು 100 ಜನ ಪ್ಲಸ್ ಈವನ್ ಆ ಪಾಂಡವರ 4 ಜನ ತೊಂದರೆ ಇಲ್ಲ ನನಗೆ, ಇವ ಒಬ್ಬ ನನಗಡ್ಡಿ, ಇವನನ್ನು ಮುಗಿಸ್ಬೇಕು. ಈ ಮುಗಿಸ್ಬೇಕು ಅನ್ನುವ ಮತ್ಸರ ಎಷ್ಟು ಗನಿಷ್ಠವಾಗ್ತದೆ ಅಂದ್ರೆ, ಅವನು ದಿನ ಬೆಳಗಾದ್ರೆ ಆಟ ಪ್ಲಾನ್ ಮಾಡುವುದಲ್ಲ, ಅವನು ಭೀಮನನ್ನು ಹೆಂಗ್ ಕೊಲ್ಲೋದು ಹೆಂಗ್ ಮುಗಿಸೋದು ಅನ್ನೋದೇ ದಿನದ ಆಟದ ಸ್ಟ್ರಾಟಜಿ. ಮಗು ಇದ್ದಾಗಿಂದ ಈ 8ನೇ ವರ್ಷದ ನಂತರ ನೋಡು, ಉಪನಯನ ಆದ್ರಿಂದ ಗರ್ಭಾಷ್ಟಕ ಅಂತ ಸೇರಿದ್ರೆ ಒಂದು ವೇಳೆ 8 ಪ್ರಾರಂಭ ಆಗುವಾಗ ಉಪನಯನದ ನಂತರದ ಅವಧಿ ಅಂದ್ರೆ ಸುಮಾರು 8-10 ಅವಧಿಯಲ್ಲಿ ಇದೆಲ್ಲ ಗದ್ದಲ.
ಹೀಗಿರುವಾಗ ಅವನು ಭೀಮನನ್ನು ಹೆಂಗ್ ಕೊಲ್ಲೋದು ಅನ್ನೋದು ಟಾರ್ಗೆಟ್ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ. ನಿಮಗೆ ಗೊತ್ತು, ಒಂದು ದಿನ ಡೇರೆಗಳನ್ನೆಲ್ಲ ಹಾಕಿ ಗಂಗಾ ನದಿ ದಡದಲ್ಲಿ ಆಟ ಆಡುವ ಹಾಗೆ ಮಾಡಿ, ದಣಿದವರಿಗೆ ಊಟ ತಿಂಡಿ ಇದೆ ಡೇರೆಯ ಒಳಗೆ ಅಂತ ಹೇಳಿ ಆ ಒಳಗೆ ಕೂತು ಊಟ ಮಾಡುವಂತಹ ಹೊತ್ತಿನಲ್ಲಿ ವಿಷಭರಿತವಾದ ಒಂದು ಆಹಾರವನ್ನು ಪ್ರತ್ಯೇಕ ಇಟ್ಟುಕೊಂಡು ಅದನ್ನು ಬಹಳ ಹೆಗಲ ಮೇಲೆ ಹೆಗಲ ಕೈ ಹಾಕೊಂಡು ಬಾಬಾ ನಾನು ಊಟ ಕೊಡ್ತೀನಿ ಅಂತ ಬಹಳ ಪ್ರೀತಿಯ ಸ್ನೇಹಿತನ ಹಾಗೆ ಮಾಡಿ ಅವನಿಗೆ ವಿಷಪ್ರಾಶನ ಆಗ್ಲಿ ಅಂತ ಕೆಟ್ಟ ವಿಷದ ಊಟವನ್ನ ಮಾಡಿಸ್ತಾನೆ. ಆ ಬಳಿಕ ಅವನು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ನಿಮ್ಗನ್ಸ್ಬೋದು ಪಾಂಡವರಿಗೆ ಗೊತ್ತಾಗ್ಲಿಲ್ವಾ ಅಂತ. 105 ಜನ ಆಡ್ತಿದ್ದಾರೆ, ಭೀಮ ಎಲ್ಲಿದ್ದಾನೆ ಅಂತ ಎಲ್ಲರೂ ಒಬ್ಬೊಬ್ಬೊಬ್ಬ ಕಡೆಗೆ. ನಾವೀಗ ಆಟ ಆಡುವಾಗ ಇನ್ನೊಬ್ಬರ ಲಕ್ಷ್ಯವೇ ಇರೋದಿಲ್ಲ. ಅಥವಾ ನಮ್ಗೆ ಗೊತ್ತು, ಎಷ್ಟೋ ಸಾರಿ ಮಕ್ಕಳು ಆಡುವ ಭರಾಟೆಯಲ್ಲಿ ಒಂದು ಮಗು ನೀರಿನಲ್ಲಿ ಮುಳುಗಿ ಹೋದ ಎಷ್ಟೋ ಘಟನೆಗಳು ನಮಗೆ ಉದಾಹರಣೆ ಇತ್ತೀಚಿನ ದಿನಗಳಲ್ಲೂ ಗೊತ್ತು. ಆ ತರ ಈ ಮಕ್ಕಳು 105 ಮಕ್ಕಳು ಆಡುವಾಗ ಭೀಮ ಎಲ್ಲಿ ಅಂತ ಯಾರಿಗೂ ಕಲ್ಪನೆ ಇಲ್ಲ. ಭೀಮ ಪ್ರಜ್ಞಾವಸ್ಥೆಯಲ್ಲಿ ಇದ್ದದ್ದನ್ನು ನೋಡಿ ಈ ದುರ್ಯೋಧನ ಮಾತ್ರ ಅವನ ಕಡೆಗೆ ಲಕ್ಷ್ಯ ಇಟ್ಟದ್ರಿಂದ ಯಾರಿಗೂ ಗೊತ್ತಾಗದೆ ಅವರೆಲ್ಲ ಆಟ ಆಡ್ತಿರುವ ಈಚೆಯಿಂದ ಕಟ್ಟಿ ಭೀಮನನ್ನ ನೀರಿಗೆ ನುಗ್ಗಿಸ್ತಾನೆ ಗಂಗಾ ನದಿಯ ಒಳಗೆ. ಈ ಗಂಗಾ ನದಿಯ ಒಳಗೆ ಹೋದವನು ಆಲ್ಮೋಸ್ಟ್ ಪಾತಾಳದ, ಯಾಕೆಂದ್ರೆ ಪ್ರಜ್ಞೆ ಇಲ್ಲ, ಈಸುವ ಸ್ಥಿತಿಯಲ್ಲಿಲ್ಲ, ಆಲ್ಮೋಸ್ಟ್ ಅವನು ನಾಗಲೋಕದವರೆಗೆ ಹೋದ ಅಂತ. ಆಗ ನಾಗಲೋಕದ ಸರ್ಪಗಳು ಕಚ್ಚಲಾಗಿ ಅಂತ ಒಂದು ಮಾತು ಬರುತ್ತೆ. ಕಚ್ಚಲಾಗಿ ಇವನಿಗೆ ಪ್ರಜ್ಞೆ ಬಂತು ಅಂತ. ಇದು ಹೇಗೆ ಅಂದ್ರೆ, ಮುಳ್ಳು ಚುಚ್ಚಿದ್ದನ್ನು ಮುಳ್ಳಿಂದ ತೆಗೆಯುವುದಲ್ವಾ, ಹಾಗೊಂದು ವಿಷ ಹೋದದ್ದು ಇನ್ನೊಂದು ವಿಷ ಕಚ್ಚಿದಾಗ ಅದು ನ್ಯೂಟ್ರಲ್ ಆಯ್ತು ಅನ್ನೋದು ಒಂದು ವಿವರಣೆ ಕೊಡ್ತಾರೆ. ವಿಷದಿಂದ ಆವೃತವಾದ ದೇಹ ಇನ್ನೊಂದು ವಿಷ ಪ್ರವೇಶ ಮಾಡಿದಾಗ ವಿಷ ಡಿಸಾಲ್ವ್ ಆಯ್ತು ಅಂತ ಇಂಥದ್ದೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ಅವನಿಗೆ ನಿಧಾನಕ್ಕೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ಕೂಡಲೇ ಅವನದನ್ನ ತನ್ನ ಕೈ ಕಾಲನ್ನ ಹೀಗೆ ಬಿಡಿಸಿದ ಕೂಡಲೇ ಆ ಬಳ್ಳಿಗಳು ಕತ್ತರಿಸ್ಕೊಳ್ತವೆ. ಅದರೊಳಗಿದ್ದ ನಾಗರಲ್ಲಿ ಆರ್ಯಕ ಅನ್ನುವ ಒಬ್ಬ ವಾಸುಕಿಯ ತಂದೆ, ಅವನು ಕುಂತಿಯ ತಂದೆಗೆ ಮುತ್ತಾತನಿರ್ತಾನೆ. ಅವನು ಕೂಡಲೇ ಹೇಳ್ತಾನೆ ಆರ್ಯಕ, ಓಹೋ ಇದು ನಮ್ಮ ಹುಡುಗ, ಇವನಿಗೆ ಅಮೃತ ಕುಡಿಸಿ ಅಂತ. ಇವರು ವಾಸುಕಿ ನಿಮಗೆ ಗೊತ್ತು, ಸಮುದ್ರ ಮಥನದಲ್ಲಿ ಸಹಾಯ ಮಾಡಿದ್ರೆ ಅವರಿಗೆಲ್ಲ ಒಂದಿಷ್ಟು ಅಮೃತವನ್ನು ಕೊಡಲಾಗಿರ್ತದೆ. ಇವನಿಗೆ ಅಮೃತವನ್ನು ಕುಡಿಸಿ ಅಂತ ಆರ್ಯಕ ಕಳಿಸ್ತಾನೆ. ಹಾಗಾಗಿ ಭೀಮ 8 ಗಡಿಗೆ ಅಮೃತವನ್ನ ಕುಡಿದ ಅಂತ ಹೇಳ್ತಾರೆ ಅಲ್ಲಿ. ಆ ಮೂಲಕ 10,000 ಯೋಧರನ್ನು ಏಕಕಾಲಕ್ಕೆ ಕೊಲ್ಲುವ ದೈಹಿಕ ಶಕ್ತಿಯನ್ನು ಪಡೆದ ಭೀಮ ಅಲ್ಲಿ. ಮತ್ತೆ 8 ದಿನಗಳ ಕಾಲ ನಿದ್ರಿಸಿದಂತೆ ಅಲ್ಲಿ. ಹೀಗಾಗಿ ಇವರಿಗೆ 8 ದಿನ ಈ ಹುಡುಗ ಎಲ್ಲಿ ಗೊತ್ತಿಲ್ಲ. ಯುಧಿಷ್ಠಿರಾದಿಗಳು ಹುಡುಕ್ತಾರೆ. ಯುಧಿಷ್ಠಿರಾದಿ ಆಟ ಮುಗಿದಾಗ ಯಾಕೆ ಭೀಮ ಇಲ್ಲ ಅಂತ ಹುಡುಕಿಕೊಂಡು ಬಹುಶಃ ಅಮ್ಮನ ಹತ್ರ ಹೋಗಿರ್ಬೇಕು ಬೇಗ ಅಂತ ಅಮ್ಮನ ಹತ್ರ ಬರ್ತಾನೆ. ಅಮ್ಮ ಇಲ್ಲ ಬರ್ಲಿಲ್ಲ ಅಂದಾಗ ಎಲ್ಲ ಹುಡುಕಿ ಗಾಬರಿ ಆಗ್ತಾರೆ. ವಿದುರನ ಜೊತೆಗೆ ಸಂಭಾಷಣೆ ನಡೀತದೆ. ಎಲ್ಲಿ ನಮ್ಮ ಮಗ ಅಂತ ಕೇಳ್ತಾರೆ. ವಿದುರ ಹೇಳ್ತಾನೆ, ಏನೋ ನಡೆದಿರಬೇಕು, ಗುಪ್ತವಾಗಿರೋಣ, ಏನು ಹೇಳೋದ್ ಬೇಡ. ಮುಂದೆ ಭೀಮ 8 ದಿನದ ಮೇಲೆ ಬಂದು ಇಷ್ಟೂ ಕಥೆಯನ್ನು ಅಮ್ಮನಿಗೆ ಹೇಳ್ತಾನೆ. ಆಗಲೂ ವಿದುರ ಹೇಳ್ತಾನೆ, ಯಾವುದನ್ನು ರಹಸ್ಯವಾಗಿ ಇಟ್ಟುಕೊಳ್ಳಿ, ಇದನ್ನ ನೀವು ಸಾರ್ವತ್ರಿಕಗೊಳಿಸಬೇಡಿ, ನಿಮಗೆ ಅಪಾಯ ಇದೆ. ಹೀಗೆ ವಿದುರನ ಜೊತೆಗೆ ಗುಪ್ತವಾಗಿ ಕುಂತಿ ಎಲ್ಲವನ್ನ ಹಂಚಿಕೊಳ್ಳೋದು, ವಿದುರ ಸಹಾಯ ಮಾಡುವುದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮುಂದೆ ಭೀಮನ ಸಾರಥಿಯನ್ನು ಕೊಲ್ಲಲಾಗುತ್ತೆ, ಅದನ್ನು ಗುಟ್ಟಾಗಿ ಇಡಲಾಗ್ತದೆ. ಇವ್ರು ಗೊತ್ತಾದ್ರೂ ಹೇಳಲ್ಲ, ಇದು ದುರ್ಯೋಧನನವರು ನಮ್ಮ ಸಾರಥಿಯನ್ನು ಕೊಂದಿದ್ದಾರೆ ಅಂತ ಅವರು ಹೇಳಕ್ ಹೋಗಲ್ಲ. ಗುಟ್ಟಾಗಿ ಅದನ್ನ ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ಮುಂದೆ ಕಾಲಾಂತರದಲ್ಲಿ ಅವರಿಗೆ ಹಾಗಾದ್ರೆ ಏನಾದ್ರೂ ಮಾಡಬೇಕು ಅನ್ನುವ ಹೊತ್ತಿಗೆ ಯುದ್ಧಾರಂಭಕ್ಕೆ ಬೇಕಾದ ಸನ್ನದ್ಧತೆಗಳನ್ನ, ಇನ್ನಷ್ಟು ಧನುರ್ವೇದಗಳನ್ನು ಕಲಿಸ್ಬೇಕು ಅಂತ ಕೃಪಾ ಆಚಾರ್ಯರನ್ನ ಭೀಷ್ಮಾಚಾರ್ಯರು ನೇಮಿಸ್ತಾರೆ. ಈ ಕೃಪಾಚಾರ್ಯರು ಯಾರು ಅನ್ನೋ ಪ್ರಶ್ನೆ. ಈ ಕೃಪಾಚಾರ್ಯರು ನಾನು ನಿಮಗೆ ನಿನ್ನೆ ದಿನ ಹೇಳಿದ ದೀರ್ಘ ತಮಸ್ಸಿನ ಮಗ ಗೌತಮ ಇದ್ದಾರಲ್ಲ, ಗೌತಮನ ಮಗ ಶರದ್ವಂತ, ಶರದ್ವಂತನ ಮಗ ಕೃಪ. ಹೇಗೆ ಹುಟ್ಟಿದ? ಈ ಮಹಾಭಾರತದಲ್ಲಿ ಸೃಷ್ಟಿಯೆಲ್ಲ ಸ್ವಲ್ಪ ವಿಶೇಷ ಕಥೆಗಳು. ನಮಗೆ ಇದು ಸಾಧ್ಯವಾ ಅನ್ನೋ, ಸೈನ್ಸ್ ಇಂಥದ್ದು ಹೇಳಲ್ವಲ್ಲ, ಹೀಗಿರಕ್ ಸಾಧ್ಯ ಇಲ್ವಲ್ಲ ಅನ್ನೋ ಪ್ರಶ್ನಾರ್ಥಕಗಳನ್ನು ಹುಟ್ಟಿಸುವಂತಹ ವಿಶೇಷ ಕಥೆಗಳು. ಆದ್ರೆ ವೇದವ್ಯಾಸರು ದಾಖಲಿಸ್ತಾರಂದ್ರೆ ಅಂಥದ್ದೊಂದು ಯಾವುದೋ ಸೈನ್ಸ್ ಇರ್ಬೇಕು ಅಂತ ಎಲ್ಲ ವ್ಯಾಖ್ಯಾನಕಾರರು ಅಷ್ಟೇ ಬರೀತಾರೆ, ನಮಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ. ನನ್ನ ಕೆಲವು ಅನುಮಾನಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಶರದ್ವಂತನಿಗೆ ಜಾನಪದಿ ಅನ್ನುವ ಒಬ್ಬ ದೇವಿಕೆಯನ್ನ ಅಥವಾ ಒಬ್ಬ ನಾಟ್ಯವತಿಯನ್ನ ಇಂದ್ರ ತಾನು ಇವನ ಧನುರ್ವಿದ್ಯೆಗೆ ಸಂತೃಪ್ತನಾಗಿ ಅವನ ಮನರಂಜನೆಗಾಗಿ ಜಾನಪದಿ ಅನ್ನೋ ಹೆಣ್ಣನ್ನ ನಾಟ್ಯಕ್ಕೆ ಬಿಡುತ್ತಾನೆ. ಈ ಶರದ್ವಂತ ಹೇಳಿ ಕೇಳಿ ಭಾರಿ ಒಬ್ಬ ತನ್ನ ಅಪ್ಪನಿಂದ ಸಿಕ್ಕಾಪಟ್ಟೆ ಯೋಗ ವಿದ್ಯೆಯನ್ನ ಮತ್ತು ಧನುರ್ವೇದ ವಿದ್ಯೆಯನ್ನೆಲ್ಲ ಕಲಿತವ. ಅವನಿಗೆ ಒಳ್ಳೆ ಬಾಣ ಬಿಲ್ಲು ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಅವನಿಗೆ ಯಾವಾಗ ಈ ತರ ಇವರು ಆ ಹೆಣ್ಣು ಬಂದು ನಾಟ್ಯ ಮಾಡ್ತಾಳೆ, ಅವನು ಗಾಬರಿ ಆಗಿ ಆ ಶರವನ್ನು ಬಿಟ್ಟು ಓಡು ಹೋಗ್ತಾನೆ. ಓಡುವಾಗ ಶರಸ್ತಂಭದಲ್ಲಿ ಅವನ ವೀರ್ಯ ಸ್ಖಲನವಾಗಿ ರೇತಸ್ಸು ಅದರಲ್ಲಿ ಬೀಳುತ್ತೆ. ಅದರಿಂದ ಹುಟ್ಟುವ ಇಬ್ಬರು ಅಣ್ಣ ಮತ್ತು ತಂಗಿ, ಕೃಪ ಕೃಪಿ.
ಈ ಶರಸ್ತಂಭದಲ್ಲಿ ಹುಟ್ಟಿದ ಈ ಇಬ್ಬರು ಮಕ್ಕಳನ್ನು ಶಾಂತನು ಆಗ ದೊರೆ ಅವನೇನ್ ಮಾಡ್ತಾನೆ, ಅವನ ಮನೆ ಸುತ್ತ ರಾಜ ಪರಿವಾರದ ಬೇರೆ ಬೇರೆ ಪ್ರತಿನಿಧಿಗಳು ಒಂದು ದಿವಸ ಆ ಮಕ್ಕಳನ್ನು ನೋಡಿ ಅವರು ಶಾಂತನುವಿಗೆ ತಂದು ಕೊಡ್ತಾರೆ. ಹಾಗೆ ಶಾಂತನುವಿನ ಜೊತೆ ಅವರು ಬೆಳೀತಾರೆ. ಹಾಗಾಗಿ ಇವರು ಭೀಷ್ಮಾಚಾರ್ಯರ ಅರಮನೆಯಲ್ಲೇ ಬೆಳೆದವರು. ಪಕ್ಕಕ್ಕೊಂದು ಕುಟೀರ ಮಾಡಿಕೊಂಡು ಒಟ್ಟು ಅವರಿಗೊಂದು ವ್ಯವಸ್ಥೆಯನ್ನು, ರಾಜ ವ್ಯವಸ್ಥೆಯನ್ನು ಕೊಡಲಾಗಿರ್ತದೆ. ಹೀಗಾಗಿ ಕೃಪಿ ಇವರ ರಕ್ಷಣೆಯಲ್ಲಿದ್ದ ಬಹಳ ಧನುರ್ವೇದ್ಯೆಯನ್ನು ಕಲಿತವರು. ಹೇಗೆ ಧನುರ್ವಿದ್ಯೆ ಕಲಿತರು? ಕೃಪಿ ಶಾಂತನುವಿನ ರಕ್ಷಣೆಯಲ್ಲಿದ್ದಾಗ ಒಂದು ದಿವಸ ಶರದ್ವಂತುಗೆ ತನ್ನ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ತನ್ನ ರೇತಸ್ಸಿನಿಂದ ಬಿದ್ದ ಮಕ್ಕಳು ಅಲ್ಲಿ ಅರಮನೆಯಲ್ಲಿದ್ದಾರೆ ಅಂತ. ಅವನು ರಹಸ್ಯವಾಗಿ ಹೋಗಿ ಅವರಿಗೆಲ್ಲಾ ವೇದ ವಿದ್ಯೆಗಳನ್ನು, ಧನುರ್ವಿದ್ಯೆಗಳನ್ನು, ಸಕಲ ಅದರಲ್ಲಿ ಮುಕ್ತ ಅಮುಕ್ತ ಈ ವಿದ್ಯೆಗಳನ್ನು ಹೆಸರಿಸ್ತಾರೆ ಅವರು. ಮಂತ್ರಮುಕ್ತ, ಆಮೇಲೆ ಮಂತ್ರ ಮುಕ್ತ ಅಂತ ಹೀಗೆಲ್ಲ ಈ ಮುಕ್ತಾಮುಕ್ತ ಮಂತ್ರ, ಮಂತ್ರಮುಕ್ತ ಮಂತ್ರ, ಮುಕ್ತ ಮಂತ್ರ, ಅಮುಕ್ತ ಮಂತ್ರ ಅನ್ನೋ 4 ರೀತಿಯ ಧನುರ್ವಿದ್ಯೆಗಳನ್ನ ಕಲಿಸ್ತಾರೆ ಅನ್ನೋದೆಲ್ಲ ದಾಖಲೆ ಇದೆ. ಮುಕ್ತ ಮಂತ್ರ ಅಂದ್ರೆ ಬರೇ ಬಾಣಗಳಿಂದ ಹೊಡೆಯುವುದು, ಅಮುಕ್ತ ಮಂತ್ರ ಅಂದ್ರೆ ಖಡ್ಗದಿಂದ ಮಾಡುವ ವಿದ್ಯೆ, ಮಂತ್ರ ಮುಕ್ತ ಅಂದ್ರೆ ಮಂತ್ರಗಳ ಮೂಲಕ ತಾನು ಪ್ರಯೋಗಿಸಿದ ಯಾವ ಶಸ್ತ್ರಾಸ್ತ್ರ ಇದೆ ಅದನ್ನು ಉಪಸಂಹರಿಸುವುದು, ಮುಕ್ತ ಅಂದ್ರೆ ಉಪಯೋಗ ಮಾಡಿದ ಶಸ್ತ್ರಾಸ್ತ್ರಗಳನ್ನು ತಾನು ಶಸ್ತ್ರಗಳಿಂದಲೇ ಉಪಸಂಹರಿಸುವುದು. ಹೀಗೆಲ್ಲ 4 ರೀತಿಯ ಧನುರ್ವಿದ್ಯೆಗಳನ್ನು ಕಲಿಸಿ, ಹೀಗಾಗಿ ಕೃಪಾಚಾರ್ಯರು ಬಹಳ ಪರಿಣಿತರಾಗಿರ್ತಾರೆ. ಅವರಿಂದ ಇವನು ಸಾಕಷ್ಟು ಧನುರ್ವಿದ್ಯೆಗಳನ್ನೆಲ್ಲ ಕಲಿಸ್ತಾನೆ. ಆದ್ರೆ ಧೃತರಾಷ್ಟ್ರನಿಗೆ ಮತ್ತು ಒಂದು ಕಡೆ ಅನಿಸ್ತಾ ಇರ್ತದೆ, ನನ್ನ ಮಕ್ಕಳು ಇದಕ್ಕಿಂತ ಭಾರಿ ಹುಷಾರಾದ ಧನುರ್ವಿದ್ಯೆ ಕಲಿಸ್ಬೇಕು, ಇದು ಸಾಧ್ಯ ಇಲ್ಲ, ಇದಕ್ಕಿಂತ ಪವರ್ಫುಲ್ ಯಾರು ನೋಡ್ಬೇಕು ಅಂತ ಅವನು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಅಂಥ ಲೆಕ್ಕಾಚಾರ ಹಾಕುವಾಗ ಯಾರು ಇದ್ದಾರೆ ಹುಡುಕಾಟ ನಡೀತಾ ಇರುವ ಹೊತ್ತಿಗೆ ಒಂದು ದಿನ ದ್ರೋಣಾಚಾರ್ಯರು ಬಂದು ತಾನು ಯುದ್ಧವನ್ನ ಅಥವಾ ಯುದ್ಧ ವಿದ್ಯೆಗೆ ಸಂಬಂಧಪಟ್ಟ ಎಲ್ಲಾ ಧನುರ್ವಿದ್ಯೆ, ಶಸ್ತ್ರಾಸ್ತ್ರ, ಮಹಾಸ್ತ್ರ ಯಾವುದೆಲ್ಲ ಇದೆ, ಶಸ್ತ್ರ ರಹಸ್ಯಗಳು, ಅವುಗಳನ್ನ ಕಲಿಸಬಹುದು ಅಂತ ಭೀಷ್ಮಾಚಾರ್ಯರ ಮುಂದೆ ನಿವೇದಿಸಿಕೊಳ್ತಾರೆ. ನಾನು ಸ್ವಲ್ಪ ಎಲ್ಲ ಓವರ್ ರೂಲ್ ಮಾಡ್ತಿದ್ದೇನೆ, ಮಧ್ಯೆ ಅದರ ವಿವರಣೆಗಳು ಬೇರೆ ಬೇರೆ ತರ ಬರ್ತೀನಿ. ನಾನು ಒಂದು ತರದ ಕಂಟಿನ್ಯೂಟಿಗೋಸ್ಕರ ಹಾಗೆ ಇದ್ದೇನೆ. ಭೀಷ್ಮಾಚಾರ್ಯರು ಕೇಳುತ್ತಾರೆ, ನೀನು ಯಾರು ಮತ್ತೆ ಹೇಗೆ ನಿನಗೆ ಇದೆಲ್ಲ ಸಾಧ್ಯ? ಅಲ್ಲಿಂದ ದ್ರೋಣಾಚಾರ್ಯರ ಕಥೆ ಪ್ರಾರಂಭ ಆಗುತ್ತೆ. ದ್ರೋಣಾಚಾರ್ಯರು ಆಕ್ಚುಲಿ ಭೀಷ್ಮಾಚಾರ್ಯರು ಕೇಳುವುದಲ್ಲ, ಇವನು ಯಾರು ಅಂತ ಕೇಳುವುದು ಜನಮೇಜಯ. ದ್ರೋಣಾಚಾರ್ಯರು ಯಾರು, ಅವ್ರಿಗೆ ಹೇಗೆ ವಿದ್ಯೆ ಬಂತು, ಅವ್ರು ಬ್ರಾಹ್ಮಣರಲ್ವಾ, ಅವರೆಲ್ಲ ಹೇಗೆ ಇದನ್ನು ಕಲ್ತರು? ಆಗ ಕಥೆ ಪ್ರಾರಂಭ ಆಗ್ತದೆ. ದ್ರೋಣಾಚಾರ್ಯರು ವಾಸ್ತವಿಕ ಶಿಲೋಂಚ ವೃತ್ತಿ ಮಾಡ್ತಿದ್ದವರು. ಶಿಲೋಂಚ ವೃತ್ತಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದಂತಂದ್ರೆ ನಮ್ಮಲ್ಲಿ ಹೊಲದಲ್ಲೆಲ್ಲ ಗದ್ದೆ ಕಟಾವ್ ಆಗತ್ತೆ ನೋಡಿ, ಕೊಯ್ಲು ಅಂತೇವೆ. ಕಟಾವ್ ಆದ್ಮೇಲೆ ಎಲ್ಲ ನಾವು ಅದರ ಕಾಳು ಮತ್ತೊಂದೆಲ್ಲ ಧಾನ್ಯಗಳನ್ನ ಆಚೆ ಸಂಗ್ರಹಿಸ್ತೇವೆ, ಅದರಲ್ಲಿರುವ ದಂಟು ಮತ್ತೇನೇನಿದೆ ಅದೆಲ್ಲ. ಕೊನೆಗೆ ನೆಲ ಮಾತ್ರ ಉಳಿಯುವಾಗ ಅಲ್ಲಲ್ಲಿ ಕಾಳು ಉದುರ್ತದಲ್ಲ, ಉದುರಿ ಬಿದ್ದ ಕಾಳನ್ನು ಆರಿಸಿ ಬದುಕುತ್ತಿದ್ದವರು ಅಂಥ ಒಬ್ಬ ತಪಸ್ವಿ, ಮಹಾ ತಪಸ್ವಿ ದ್ರೋಣರು. ಹೊಲದಲ್ಲಿ ಬಿದ್ದ ಕಾಳನ್ನು ಆರಿಸಿ ತನ್ನ ಸಂಸಾರ ನಡೆಸ್ತಾ ಇದ್ದವರು. ಅವರ ತಂದೆ ಭರದ್ವಾಜರಿಗೆ ಪೃಷತ ಅಂತ ಗೆಳೆಯ. ಆ ಭರದ್ವಾಜರು ತಾನು ತನ್ನ ವಿದ್ಯೆಯನ್ನೆಲ್ಲ ಕಲಿತದ್ದನ್ನ ಅಗ್ನಿವೇಶ ಅನ್ನುವ ಒಬ್ಬ ಋಷಿಯಿಂದ ಅವರು ವಿದ್ಯೆ ಕಲ್ತಿರ್ತಾರೆ. ಅವನ ಮುಖಾಂತರ ಅವರಿಗೆ ಆಗ್ನೇಯಾಸ್ತ್ರ ಬಂದಿರುತ್ತೆ. ಈ ಅಗ್ನಿವೇಶನ ಆಗ್ನೇಯಾಸ್ತ್ರವನ್ನೂ ಸಹಿತವಾಗಿ ಅವರು ದ್ರೋಣಾಚಾರ್ಯರಿಗೆ ಕಲಿಸಿರ್ತಾರೆ. ಭರದ್ವಾಜರಿಗೆ ಮಗ ಹೇಗೆ ಹುಟ್ಟಿದ, ಅವರು ಒಬ್ಬ ಋಷಿ ಅಲ್ವಾ. ಅವಳಿಗೆ ಘೃತಾಚಿ ಅನ್ನುವ ಒಬ್ಬ ಅಪ್ಸರೆ ಒಂದು ದಿನ ಇವರು ಸ್ನಾನ ಮಾಡುವ ಹೊತ್ತಿಗೆ ಅವಳು ಸ್ನಾನ ಮಾಡ್ತಿರ್ತಾಳೆ. ಇನ್ನೊಂದು ಬದಿಯಲ್ಲಿ ಅವಳು ಸ್ನಾನ ಮಾಡಿ ಏಳುವಾಗ ಅವಳಲ್ಲಿ ಒದ್ದೆ ಬಟ್ಟೆ ಇರುತ್ತೆ. ಆ ಒದ್ದೆ ಬಟ್ಟೆಯನ್ನ ಎದ್ದು ಬದಲಾಯಿಸುವ ಹೊತ್ತಿಗೆ ಅಚಾನಕ್ ಆ ಒದ್ದೆ ಬಟ್ಟೆ ಬದಲಾಯಿಸಿ ಒಣ ಬಟ್ಟೆ ಹಾಕಿಕೊಳ್ಳುವ ಹೊತ್ತಿಗೆ ಅವಳೊಂದು ಹೊತ್ತು ನಗ್ನಳಾಗ್ತಾಳೆ. ಅಚಾನಕ್ ಆಗಿ ಕೈ ತಪ್ಪಿ ಆ ನಗ್ನತ್ವವನ್ನು ನೋಡಿ ಇವರ ರೇತಸ್ಸು ಸ್ಖಲನವಾಗ್ತದೆ. ಅದನ್ನು ಅವರೊಂದು ದ್ರೋಣ ಅಥವಾ ಒಂದು ಪಾತ್ರೆಯಲ್ಲಿ ಕಾಯ್ದಿಡ್ತಾರೆ. ಆ ದ್ರೋಣದಿಂದ ಹುಟ್ಟಿದವನೇ ಈ ದ್ರೋಣಾಚಾರ್ಯರು. ಮತ್ತೆ ಪುನಃ ಪ್ರಶ್ನೆಗಳು, ಹೇಗಪ್ಪ ರೇತಸ್ಸು ಬಿದ್ದುಕೊಳ್ಳೆ ಮಕ್ಕಳಾಗುದು? ನಮ್ಮಲ್ಲಿ ಈಗೊಂದು IVF ಅಂತ ಇದೆ. IVF ಮಾಡೋದೇನು ಅಂತಂದ್ರೆ ನನಗೆ ಗೊತ್ತಿರುವ ಹಾಗೆ ಪುರುಷನ ರೇತಸ್ಸನ್ನ ಬೆಸ್ಟ್ ಪವರ್ಫುಲ್ ವೀರ್ಯಗಳನ್ನ ಸಂಗ್ರಹಿಸಿ ಅದರ ವೈಜ್ಞಾನಿಕ ಪ್ರಯೋಗಾಲಯದಲ್ಲಿ ಕಾಪಾಡಿಕೊಳ್ಳುವುದು, ಅದರ ಆಯುಸ್ಸನ್ನು ಅದು ಸ್ಥಿರವಾಗಿರುವ ಹಾಗೆ ಕಾಪಾಡಿಕೊಳ್ಳೋದು. ಇತ್ತ ಅಂಡವನ್ನು ಕೂಡ ಅದು ಫರ್ಟಿಲೈಸ್ ಆಗುವವರೆಗೆ ಅದನ್ನು ಕೂಡ ಒಂದು ಕೆಮಿಸ್ಟ್ರಿ ಒಳಗೆ ಇಟ್ಟು ಅದನ್ನು ರೆಡಿ ಮಾಡೋದು. ಈ ರೆಡಿ ಮಾಡಿದ ಅಂಡಕ್ಕೆ ಇಲ್ಲಿ ರೆಡಿ ಮಾಡಿದ ಅವಳ ಗಂಡನದೇ ರೇತಸ್ಸಿನ ಒಳ್ಳೆಯ ವೀರ್ಯವನ್ನು ಸಂಯೋಜಿಸ್ತಾರೆ. ಇವರೇ ಸಂಯೋಜಿಸ್ತಾರೆ. ಈ ಸಂಯೋಜನೆಯಿಂದ ಹುಟ್ಟುತ್ತಲ್ಲ ಮಗು, ಆ ಅಂಡವನ್ನು ಮತ್ತೆ
ತಾಯಿಯ ಗರ್ಭದಿಂದ ಪಡೆಯುವುದು. ಇದು IVF ನ ಒಂದು ಮೆಥಡ್. ಇದು ಇವತ್ತು ಈ ಕಾಲದಲ್ಲಿ ಹೇಳಿದ್ರೆ ಹೌದು, ಅದನ್ನು ನಮ್ಗೆಲ್ಲ ಗೊತ್ತಿದೆ. ಈಗ ಒಂದು 50 ವರ್ಷದ ಹಿಂದೆ ಹೇಳಿದ್ರೆ, 25 ವರ್ಷದ ಹಿಂದೆ ಏನಿದು ಹೀಗೆ ಏನು ಅಂತ ನಾವು ಕೇಳ್ತಿತ್ತೋ ಏನು. ಆ ಕಾಲಕ್ಕೆ ಗೊತ್ತಿಲ್ಲ. ನೋಡಿ, ನನ್ನಲ್ಲಿ ಒಬ್ರು ಬಹಳ ತಿಳಿದಂತಹ ವೈದ್ಯರು, ಏಷ್ಯಾದ 7ನೇ ಯೂರಾಲಜಿಸ್ಟ್, ಮತ್ತು ಅವರ ಮಗ ಕೂಡ MD, ನನ್ನ ಮುಂದೆ ಒಂದು ದಿನ ಒಂದು ಪ್ರಶ್ನೆ ಕೇಳಿದ್ರು. ನಾನು ಭಾಗವತ ಜೀವ ಎಲ್ಲಿದೆ ಅಂತ ಹೇಳುತ್ತೆ ಅಂತ ಭಗವದ್ಗೀತೆ ಪಾಠ ಮಾಡುವಾಗ ಅಥವಾ ಉಪನ್ಯಾಸ ಮಾಡುವಾಗ ಹೇಳ್ತಿದ್ದೆ. ಜೀವ ಇಲ್ಲಿದೆ ಅಂತ. ಜೀವ ಇಲ್ಲಿದೆ, ಮನಸ್ಸು ಇಲ್ಲಿದೆ ಅಂತೆಲ್ಲ ಹೇಳುತ್ತೆ ಭಾಗವತ ಅಂತ ಹೇಳಿದೆ ನಾನು. ಅವರು ನನ್ನ ಮನೆ ಕರೆದಾಗ ಒಂದು ಪ್ರಶ್ನೆ ಕೇಳಿದ್ರು. ಅದು ಜೀವ ಇಲ್ಲಿದೆ ಅಂತ ಹೇಳ್ತಿರಲ್ಲ, ನಾವು ವಿಜ್ಞಾನ ಒಪ್ಪಲ್ಲ ಅಂತ. ತೊಂದರೆ ಇಲ್ಲ, ಇರಬಹುದು, ನನ್ಗೆ ಗೊತ್ತಿಲ್ಲ, ಭಾಗವತ ಅಂತೂ ಹಾಗೆ ಹೇಳುತ್ತಪ್ಪ ಅಂತ ನಾನು. ಅಲ್ಲ, ಯಾಕೆ ವಿಜ್ಞಾನ ಒಪ್ಪಲ್ಲ ಗೊತ್ತಾ ಅಂತ ಅವ್ರು ಮುಂದುವರಿಸಿದ್ರು. ಯಾಕಪ್ಪ ಅಂತ ನೋಡಿ, ದೇಹದ ಎಲ್ಲಾ ಪಾರ್ಟ್ ಅನ್ನು ರಿಪ್ಲೇಸ್ ಮಾಡಕ್ ಬರುತ್ತೆ. ಈಗ ಕಿಡ್ನಿ, ಬೇರೆಯವರ ಕಿಡ್ನಿ ಇಡ್ಬೋದು, ತೆಗಿಬಹುದು. ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆಮೇಲೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇವನ್ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಯಾವುದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಅದು ಜೀವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಬರಲ್ಲ. ಆದ್ರಿಂದ ಬ್ರೈನ್ ಜೀವ ಅಂತಂದ್ರು. ನಾನು ಹೇಳಲಿಲ್ಲ, ನನ್ನಷ್ಟಕ್ಕೆ ನಗ್ತಿದ್ದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಹಿಂದೆ ಬರ್ತಿರ್ಲಿಲ್ಲ, ಅವಾಗ ಕಿಡ್ನಿಯಲ್ಲಿ ಜೀವ ಇತ್ತಪ್ಪ, ಹೀಗೆ ಕಲ್ಸಿದ್ದಲ್ಲ ವಿಜ್ಞಾನ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದನ್ನು ಕಲಿಯಿತು. ಇತ್ತೀಚೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವುದನ್ನು ಹೇಳಿತು. ಇನ್ನೊಂದಿಷ್ಟು ಕಾಲದ ನಂತರ ಲಂಗ್ಸ್ ಅನ್ನು ಹೇಳಿತು, ಹಾರ್ಟ್ ಹೇಳಿತು. ಮತ್ತೊಂದಿಷ್ಟು ಕಾಲದ ಮೇಲೆ ಬ್ರೈನ್ ಅನ್ನು ಹೇಳಬಹುದು. ಟ್ರಾನ್ಸ್ಪ್ಲಾಂಟ್ ಆಗುವುದು ಸೈನ್ಸ್ ದಿನ ಬೆಳೆಯುವ ವಿಷಯ. ಅವರದ್ದು ಹಾಗಲ್ಲ. ಅವರು ಆ ಕಡೆ ಅಲ್ಟಿಮೇಟ್ ಅನ್ನು ನೋಡಿ ಬಂದವರು, ಅವರು ಹೇಳುವ ಸತ್ಯ. ಆ ದೃಷ್ಟಿಯಿಂದ ಗೊತ್ತಿಲ್ಲ, ನಾವು ಯೋಚನೆ ಮಾಡ್ಬೇಕು. ವಿಜ್ಞಾನ ಹೇಳಿದ ಅಲ್ಟಿಮೇಟೋ ಅಂತರ್ದೃಷ್ಟಿಯಿಂದ ಹೇಳ್ತಾ ಇರುವವರ ಇವರು ಹೇಳುವ ಯಾವುದೋ ಒಂದು ಸೈನ್ಸ್ ನಮಗೆ ಗೊತ್ತಿಲ್ಲದಿದೆಯೋ, ಅದು ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳೋದಕ್ಕಿಂತ ಹಾಗೊಂದು ಇದೆ ಅಂತ ರಿಸರ್ಚ್ ಮಾಡೋದು ಒಳ್ಳೇದೇನೋ ಅಂತ. ಅಂತೂ ದ್ರೋಣರ ಸೃಷ್ಟಿಯನ್ನ ಹಾಗೆ ಹೇಳುತ್ತೆ. ಅಂಥ ದ್ರೋಣಾಚಾರ್ಯರಿಗೆ ಅಗ್ನಿವೇಶನಿಂದ ಅನುಗ್ರಹವಾದ ಆಗ್ನೇಯಾಸ್ತ್ರವನ್ನು ಕೂಡ ದ್ರೋಣಾಚಾರ್ಯರಿಗೆ ಅನುಗ್ರಹಿಸಿ ಸಕಲ ಧನುರ್ವೇದ ವಿದ್ಯೆಗಳನ್ನೆಲ್ಲ ಕಲಿಸಿರ್ತಾರೆ. ಇಂಥ ದ್ರೋಣಾಚಾರ್ಯರು ಒಂದು ತಂದೆ ಸಾಯುವ ಹೊತ್ತಿಗೆ ಒಂದು ಆದೇಶ ಆಗತ್ತೆ ಅವರಿಗೆ. ಏನು ಆದೇಶ ಅಂದ್ರೆ, ನೀನು ಕೃಪಿಯನ್ನು ಮದುವೆ ಆಗುವಂತ. ಅವರ ಆದೇಶದ ಮೇಲೆಗೆ ಅವರು ಶಿಲೋಂಚ ವೃತ್ತಿಯಲ್ಲಿ ಇರುವಾಗಲೇ ತನ್ನ ಈ ಅರಿಕೆಯನ್ನು ಬಂದು ಕೃಪಾಚಾರ್ಯರಿಗೆ ಹೇಳಿ ಕೃಪಿಯನ್ನು ಮದುವೆ ಆಗಿರ್ತಾರೆ. ಹಾಗಾಗಿ ಕೃಪಿಯ ಗಂಡ ಅಂತ ಭೀಷ್ಮಾಚಾರ್ಯರಿಗೆ ಗೊತ್ತಿದೆ. ಮುಂದೆ ದ್ರೋಣಾಚಾರ್ಯರಿಗೆ ಒಂದು ಸಂದರ್ಭ ಬರುತ್ತೆ. ಏನು ಸಂದರ್ಭ ಅಂದ್ರೆ, ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ ಕೃಪಿಯ ಮೂಲಕ. ಅವನು ರುದ್ರಾಂಶ ಸಂಭೂತ. ಹುಟ್ಟುವಾಗಲೇ ಕುದುರೆಯ ಕೆನೆತದ ಜೊತೆಗಿನ ಕೂಗಂತೆ ಅವನದ್ದು. ಕುದುರೆ ಕೆನೀತಾ ಇದೆ ಏನೋ ಅನ್ನುವ ಧ್ವನಿ ಮಾಡಿ ಹುಟ್ಟಿದ್ದರಿಂದ ಅಶ್ವತ್ಥಾಮ. ಹಾಗೆ ಅಶ್ವತ್ಥಾಮನಾಗಿ ಅವನು ಅಲ್ಲಿ ಗುರುಕುಲಕ್ಕೆ ಹತ್ತಿರವೇ ರಾಜರ ಅರಮನೆ, ದುರ್ಯೋಧನಾದಿಗಳಿದ್ದಾರೆ, ಅವ್ರ ಜೊತೆ ಒಡನಾಟ ಮಾಡಿದವ, ಅವರ ಬಹಳ ಸಮಯವನ್ನು ಅವರ ಅರಮನೆಯಲ್ಲಿ ಕಳೆದವ, ಅವರ ಜೊತೆಗಿನ ಆಹಾರ ಉಂಡವ. ಅವರು ಹಾಲು ಕುಡಿದರೆ ಅವರು ಇವನಿಗೂ ಕೊಡ್ತಿದ್ರು. ಇವ ಹಾಲಿನ ರುಚಿ ನೋಡಿದ. ಅವನು ಮನೆಯಲ್ಲಿ ಬಂದು ಹಾಲು ಕೇಳಿದ್ರೆ ಮನೆಯಲ್ಲಿ ಹಾಲಿಲ್ಲ, ಶಿಲೋಂಚ ವೃತ್ತಿಯವರು. ಹೀಗಾಗಿ ಅವನಿಗೆ ಹಾಲು ಅಂತಂದ್ರೆ ಇವರೇ ಕೊಡ್ಬೇಕು. ಒಂದು ದಿನ ದ್ರೋಣಾಚಾರ್ಯರಿಗೆ ಇಲ್ಲಿ ಬರುವ ಕಥೆ. ಒಂದು ದಿನ ದ್ರೋಣಾಚಾರ್ಯರಿಗೆ ಕಣ್ಣ ಮುಂದೆ ಒಂದು ಘಟನೆ ನಡೆಯುತ್ತೆ. ಈ ಅಶ್ವತ್ಥಾಮನಿಗೆ ಕೆಲವು ಹುಡುಗರೆಲ್ಲ ತಮಾಷೆ ಮಾಡಿಕೊಂಡು ಹಾಲು ಅಂತ ಕುಡಿಸ್ತಿರ್ತಾರೆ. ಯಾವುದು ಅಂದ್ರೆ, ಹಿಟ್ಟಿಗೆ ನೀರು ಸೇರಿಸಿ ಬಿಳಿ ಮಾಡಿ ಈಗ ಹಾಲು ಕುಡಿ ಅಂತ. ನನ್ನ ಮಗನಿಗೆ ಹಿಟ್ಟಿನ ಹಾಲು ಕುಡಿಸಿ ಲೇವಡಿ ಮಾಡ್ತಿದ್ದಾರೆ ಅನ್ನೋದು ಇವರಿಗೆ ಒಂದು ಥರದ ಘಾತ ಆಗತ್ತೆ. ಅವರು ಧಿಗಮ್ ಅಂತ, ಒಂದು ಥರ ಅವರಿಗೆ ಧಿಗಸ್ತು ಅಂತ. ಎಲ್ಲ ಈ ದ್ರೋಣಾಚಾರ್ಯರಿಗೆ ಧಿಕ್ಕಾರ ಅಂತ ತನಗೆ ತಾನೇ ಹೇಳ್ಕೊಳ್ತಾರೆ. ಯಾಕೆ? ನಾನು ಅಧನಿನಾಮ್ ಅಂತ, ನಾನೊಬ್ಬ ಸಂಪತ್ತು ಇಲ್ಲದ ಮತ್ತು ನ ಅಧಿಗಚ್ಚತಿ ಧನಂ, ನಾನು ಆ ಧನವನ್ನು ಪಡೆಯಲಾರದ ಈ ದ್ರೋಣ ನಾನು, ನನಗೆ ಧಿಕ್ಕಾರವಿರಲಿ ಅಂತ ತನಗೆ ತಾನೇ ಧಿಕ್ಕಾರ ಹೇಳಿಕೊಂಡು ತಕ್ಷಣ ಅವರಿಗೆ ನೆನಪಾಗತ್ತೆ ತಾನು ಹೇಗಾದ್ರೂ ಸಂಪತ್ತನ್ನು ಸಂಪಾದಿಸಬೇಕು ಅಂತ. ಈ ಸಂಪತ್ತು ಸಂಪಾದಿಸಬೇಕು ನೆನಪಾಗುವ ಹೊತ್ತಿಗೆ ಪರಶುರಾಮ ಅವತಾರದ ಸಮಾಪ್ತಿಯ ಹೊತ್ತು. ಪರಶುರಾಮ ಕ್ಷತ್ರಿಯರನ್ನೆಲ್ಲ ಕೊಂದ ಬಳಿಕ ಒಂದು ಘೋಷಣೆ ಮಾಡಿದ. ಅವನು ಕ್ಷತ್ರಿಯ ರಾಜರನ್ನು ಸಾಕಷ್ಟು ಕೊಂದಿದ್ದ. ಅಷ್ಟೂ ರಾಜರ ಭೂಮಂಡಲ ಅವನ ವಶ ಆಗಿತ್ತು. ಅಷ್ಟೂ ರಾಜರ ಧನಕನಕ ಸಂಪತ್ತು ಅವನ ವಶವಾಗಿತ್ತು. ಅವನು ಘೋಷಣೆ ಮಾಡಿದ, ನಾನು ಅಷ್ಟೂ ಧನ ಸಂಪತ್ತುಗಳನ್ನು ದಾನ ಮಾಡ್ತಿದ್ದೇನೆ, ನಾನು ಅಷ್ಟೂ ಭೂಮಂಡಲವನ್ನು ದಾನ ಕೊಟ್ಟು ನನ್ನ ಪಾಡಿಗೆ ನಾನು ಕಾಡಿನ ವಾಸಕ್ಕೆ ಹೋಗುವನಿದ್ದೇನೆ ಅಂತ ಘೋಷಣೆ ಮಾಡಿದ.
ಅನೇಕರು ಹೋದ್ರು, ಬಹಳಷ್ಟನ್ನು ಕಶ್ಯಪರು ತಗೊಂಡ್ರು. ಕಶ್ಯಪರಿಗೆ ಸಕಲ ಧನ ಧಾನ್ಯ ಸಂಪತ್ತು ಮತ್ತು ಭೂಮಂಡಲ ಕೊಟ್ಟಾದ ಮೇಲೆ ಈ ಪರಶುರಾಮನ ಬೆನ್ನು ಹತ್ತಿಕೊಂಡ ಸಂಪತ್ತಿನ ಕಾರಣವಾಗಿ ದ್ರೋಣಾಚಾರ್ಯರು ಅಲ್ಲಿ ಹೋಗ್ತಾರೆ. ಹೋದಾಗ ಆ ಪರಶುರಾಮ ಹೇಳ್ತಾನೆ, ಕೊಟ್ಟಾಯಿತಪ್ಪ ಎಲ್ಲ ಸಂಪತ್ತು, ಧನಧಾನ್ಯ ಭೂಮಂಡಲ ಸಂಪತ್ತು ಭೌತಿಕ ಸಂಪತ್ತುಗಳಿಲ್ಲ, ಈಗ ಉಳಿದಿದ್ದದ್ದು ಏನಾದ್ರೂ ಇದ್ರೆ ಅಸ್ತ್ರ ಶಸ್ತ್ರಾಸ್ತ್ರದ ರಹಸ್ಯ ಮಂತ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಧನುರ್ವಿದ್ಯೆಯ ಎಲ್ಲಾ ಸಂಗತಿಗಳು, ಅದನ್ನು ಬಿಟ್ರೆ ನನ್ನ ಬಳಿ ಏನಿಲ್ಲ, ಬಿಟ್ಟರೆ ಈ ಬಡ ಶರೀರ ಅಂತ. ದ್ರೋಣಾಚಾರ್ಯರು ಬಂದಾಗಿದೆ, ಅವರು ಬಂದದ್ದು ಸಂಪತ್ತಿನ ಅಪೇಕ್ಷೆಗಾದ್ರೂ ಕೂಡ ಅವ್ರಿಗೆ ಯಾಕೋ ಅನ್ನಿಸ್ತದೆ, ಇಷ್ಟು ದೊಡ್ಡ ಯೋಗಿ ನನಗೆ ಕೊಡ್ತಾನಾದ್ರೆ ತಗೊಂಡು ಹೋಗೋಣ. ಅಷ್ಟು ವಿದ್ಯೆಗಳನ್ನ ಪರಶುರಾಮರಿಂದ ದ್ರೋಣಾಚಾರ್ಯರು ಪಡೆಯುತ್ತಾರೆ. ಪರಶುರಾಮ ಎಂಥ ಯೋಧ ನಿಮಗೆ ಗೊತ್ತು. ಎಂಥ ಕ್ಷತ್ರಿಯ ಸಂಹಾರ ಮಾಡುವುದಕ್ಕೆ ಯಾವ ಯಾವ ಶಸ್ತ್ರಾಸ್ತ್ರ ರಹಸ್ಯ ಮಂತ್ರ ಎಲ್ಲವುಗಳನ್ನು ಪರಶುರಾಮರಿಂದ ಪಡೆಯುತ್ತಾರೆ. ಪಡೆದು ಮಹೇಂದ್ರ ಪರ್ವತದಿಂದ ಮರಳಿ ಬರುವಾಗ ಪಾಂಚಾಲ ದೇಶದ ದೊರೆ ದೃಪದ ಇರ್ತಾನೆ. ಅವನು ಪೃಷತನ ಮಗ. ನಾನು ಹೇಳಿದೆ ನಿಮಗೆ, ಭರದ್ವಾಜರಿಗೆ ಸ್ನೇಹಿತ ಪೃಷತನ ಜೊತೆಗೆ ದ್ರೋಣಾಚಾರ್ಯರು ಪಾಠ ಕೇಳಿರ್ತಾರೆ. ಒಟ್ಟೊಟ್ಟಿಗೆ ಪೃಷತನ ಮಗ ಸ್ನೇಹಿತನಾಗಿರ್ತಾನೆ. ಹಾಗಾಗಿ ಪೃಷತನ ಮಗ ದೃಪದ ಮತ್ತು ದ್ರೋಣಾಚಾರ್ಯರು ಸ್ನೇಹಿತರು, ಸಹಪಾಠಿಗಳು, ಅಪ್ಪನ ಹತ್ರ ಒಟ್ಟಿಗೆ ಪಾಠ ಕೇಳಿದವರು. ಈ ಪೃಷತನ ಮಗ ದೃಪದ ರಾಜ ಆಗಿದ್ದಾನೆ, ನನ್ನ ಗೆಳೆಯ, ಅವನ ನೋಡೋಣ ಅಂತ. ಅವ್ರು ಹೇಗೆ ಗೆಳೆತನ, ಚಿಕ್ಕವರಿರೋ ಒಬ್ರಿಗೊಬ್ರು ಬಹಳ ಪ್ರಾಮಿಸ್ ಮಾಡ್ಕೊಳ್ತಿದ್ರಂತೆ. ಅದರಲ್ಲಿ ದ್ರೋಣಾಚಾರ್ಯರಿಗೆ ದೃಪದ ಒಂದು ಪ್ರಾಮಿಸ್ ಮಾಡಿರ್ತಾನೆ, ನನ್ನ ಅಪ್ಪ ರಾಜ, ಇವತ್ತು ನಾನು ಹುಡುಗ, ನಾಳೆ ಇಂದಲ್ಲ ನಾಳೆ ನಾನು ದೊರೆ ಆಗ್ತೇನಲ್ಲ, ದೊರೆ ಆದಾಗ ನಿನಗೆ ನಾನು ನನ್ನ ಪಾಂಚಾಲ ದೇಶವನ್ನೇ ನಿನಗೆ ಕೊಡ್ತೀನಿ ನೋಡು ಅಂತ ಈ ತರದ ಪ್ರತಿಜ್ಞೆ ಕೂಡ ಮಾಡಿದ್ದ. ಹೀಗಾಗಿ ಆ ದೃಪದನ ಬಳಿ ಹೋಗ್ತಾರೆ. ದೃಪದನ ಬಳಿ ಹೋಗಿ ಪ್ರಶ್ನೆ ಹಾಕುವುದಿಲ್ಲ, ಅಲ್ಲಿ ಹೋಗಿ ಕೇಳ್ತಾರೆ, ನನ್ನ ಗುರ್ತಾಯ್ತಾ ಅಂತ. ದೃಪದ ಗುರ್ತಿಲ್ಲದ ಹಾಗೆ ಮಾಡ್ತಾನೆ, ನಿಮಗೆ ಅದೆಲ್ಲ ಗೊತ್ತು. ಆ ನಂತರದ ಭಾಗ ಅವನು ಬೇರೆ ಬೇರೆ ರೀತಿಯಿಂದ ತನ್ನನ್ನು ಪರಿಚಯಿಸಲಿಕ್ಕೆ ಹೊರಟಾಗ ಬಾಲ್ಯದ ಪಾಠದ ಸಂದರ್ಭಗಳಲ್ಲಿ ನಡೆದ ಘಟನೆಗಳನ್ನು, ಅವನು ಹೇಳಿದ ಮಾತುಗಳನ್ನು ಎಲ್ಲ ನೆನಪಿಸಿದಾಗ ದೃಪದ ಬಹಳ ಕಠೋರವಾಗಿ, ಯಾವ ಮಿತ್ರತ್ವವೂ ನನಗೆ ಈಗ ಸಂದರ್ಭದಲ್ಲಿ ಪ್ರಸ್ತುತವಲ್ಲ. ಮಿತ್ರನೊಬ್ಬ ಕಾಯಂ ಮಿತ್ರನಾಗಿ ಉಳಿಯಬೇಕಾಗಿಲ್ಲ. ಅವನೇ ಹೇಳೋದು, ಎರಡು ಕಾರಣಗಳಿಗಾಗಿ ಮಿತ್ರ ಕಾಯಂ ಮಿತ್ರನಾಗಬೇಕಾಗಿಲ್ಲ. ಒಂದು, ಅವನು ಸಂಬಂಧವನ್ನು ಕಂಟಿನ್ಯೂ ಮಾಡದೆ ಡಿಸ್ಟೆಂಟ್ ಆದ್ರೆ ಮಿತ್ರತ್ವ ಹೋಗ್ಬಿಡತ್ತೆ ಅಲ್ವಾ. ನಮ್ಮಲ್ಲಿ ಸಂವಹನ ಕಾಯಂ ಇಲ್ಲದೆ ಇದ್ರೆ ಮಿತ್ರತ್ವ ಹೋಗುತ್ತೆ, ಅದೊಂದು ರೀಸನ್ ಹೇಳ್ತಾನೆ. ಎರಡನೇದು ಹೇಳ್ತಾನೆ, ಒಬ್ಬ ಮಿತ್ರನ ಕೋಪದಿಂದ ಮಿತ್ರತ್ವ ಹೋಗಬಹುದು. ಈ ಎರಡು ಕಾರಣಗಳಿಗೆ ಹೋಗ್ಬಹುದು. ಹಾಗಾಗಿ ನನಗೆ ಗೊತ್ತಿಲ್ಲ, ನನಗೆ ನಿನ್ನ ಜೊತೆಗೆ ಮಿತ್ರತ್ವ, ಯಾಕೆ ಸಂಬಂಧವೇ ಇಲ್ಲ ಈ ಮಧ್ಯೆ. ಒಂದು. ಎರಡನೇದವನು ಹೇಳ್ತಾನೆ, ಶೂರನೊಬ್ಬನಿಗೆ ನಪುಂಸಕ ಮಿತ್ರನಾಗಲು ಸಾಧ್ಯವಿಲ್ಲ. ಒಂದೊಂದು ಉದಾಹರಣೆ ನೋಡಿ. ಆಮೇಲೆ ಅಷ್ಟನ್ನೇ ಹೇಳಲಿಲ್ಲ ಅವನು, ಐಶ್ವರ್ಯವಂತನಿಗೆ ದರಿದ್ರನೊಬ್ಬ ಮಿತ್ರನಾಗಲು ಸಾಧ್ಯವಿಲ್ಲ. ಎರಡನೆಯ ಮಾಡಿ, ರಾಜನಿಗೆ ಕಾಲಾಳು ಸಮವಲ್ಲ ಅಥವಾ ಸಾಮಾನ್ಯ ಪ್ರಜೆ ಸಮಾನವಲ್ಲ, ಮಹಾರಥಿಗೆ ಕಾಲಾಳು ಸಮವಲ್ಲ, ಶ್ರೋತ್ರಿಯನಿಗೆ ಅಶ್ರೋತ್ರಿಯ ಸಮನಲ್ಲ. ಈ ದೃಷ್ಟಿಯಿಂದ ನಿನಗೂ ನನಗೂ ಯಾವ ಸಮಾನತೆಯೂ ಇಲ್ಲ. ವಿದ್ವಾಂಸನಿಗೆ ಅವಿದ್ಯಾವಂತ ಸಮಾನನಲ್ಲ. ಹಾಗಾಗಿ ನಾನು ನೀನು ಸರೀಕರಲ್ಲ ಅಂತ ನಮ್ಮಲ್ಲಿ ಇದೆ ಅಲ್ಲ, ಸರೀಕರ ಜೊತೆಗೆ ಮಾತ್ರ ಇರಬೇಕು ಅಂತ. ನಾವು ಒಂಥರ ಆ ತರದ ಮನೋಭಾವದವರೇ ಇದ್ದೇವೆ. ನಮ್ಗೆ ಸರೀಕರಾದವರೊಟ್ಟಿಗೆ ವ್ಯವಹಾರ ಮಾಡೋದು, ಸರೀಕರಲ್ಲದವರೆಲ್ಲ ಕಡಿಮೆ ಅಂತ. ಇವನ ಅಂಥ ಪಾಠ ಮಾಡ್ತಾನೆ. ಬಹಳ ಅವಮಾನ ಆಗುತ್ತೆ ದ್ರೋಣರಿಗೆ. ಅವರಾವತ್ತೇ ನಿರ್ಣಯ ಮಾಡ್ತಾರೆ, ನಾನು ಇವನಿಗೆ ಒಂದು ದಿನ ಪಾಠ ಕಲಿಸ್ಬೇಕು ಅನ್ನುವ ವಿಚಾರದಲ್ಲಿ ಮರಳಿ ಬರ್ತಾರೆ. ಹಾಗೆ ಮರಳಿ ಬಂದಾಗ ಅವರಿಗೆ ನೆಕ್ಸ್ಟ್ ಆಯ್ಕೆ ಈ ದುರ್ಯೋಧನಾದಿಗಳ ಅರಮನೆಯ ಒಳಗೆ ಹೇಗೆ ಪ್ರವೇಶ ಮಾಡೋದು ಅಂತ. ಯಾಕೆ ಅವರಿಗೆ ಪಕ್ಕದಲ್ಲಿದ್ದದ್ದು ರಾಜಮನೆತನ ದುರ್ಯೋಧನಾದಿಗಳು. ಅವರು ಒಂದು ದಿವಸ ಏನ್ ಮಾಡ್ತಾರೆ, ಎಲ್ಲಾ ಮಕ್ಕಳು ಚಿಣ್ಣಿ ದಾಂಡು ಆಡ್ತಿದ್ದಾರೆ. 101 ಅವರು ಅಥವಾ ಇವರು 5 ಜನ ಸೇರಿ ಚಿಣ್ಣಿ ಬಾವಿಗೆ ಬೀಳುತ್ತೆ. ಚಿಣ್ಣಿ ಬಾವಿಗೆ ಬಿದ್ದಾಗ ತರೋರು ಯಾರು? ಆ ಬಾವಿ ತುಂಬಾ ಕೆಳಗೆ ಇಳಿಯಲಿಕ್ಕಾಗದಷ್ಟು ಹಾಳಾಗಿದೆ, ತುಂಬಾ ಆಳವಾಗಿದೆ, ಇಳಿದು ಹೋಗುವುದಕ್ಕೆ ಬೇಕಾದಂತಹ ಸರಕು ಸಾಮಗ್ರಿಗಳಿದೆಯೋ ಇಲ್ವೋ ಅಷ್ಟು ಮಕ್ಕಳಿಗೆ ಯಾರು ನಾನು ಅಂತ ಹೇಳುವ ಧೈರ್ಯ ಆಗ್ತಿಲ್ಲ. ಅಂತ ಹೊತ್ತಿನಲ್ಲಿ ಅದೊಂದೇ ಯಾಕೆ ನೋಡಿ, ಈ ಉಂಗುರವನ್ನು ತರ್ತೇನೆ ಅಂತ ಮಾಡಿ ತೋರಿಸ್ತಾರೆ ದ್ರೋಣಾಚಾರ್ಯರು. ಏನ್ ಮಾಡ್ತಾರೆ, ದರ್ಭೆಯನ್ನು, ಒಂದು ದರ್ಭೆಗೆ ಇನ್ನೊಂದು ದರ್ಭೆ ಹೀಗೆ ಅದನ್ನ ಮಂತ್ರಿಸಿ ಶಸ್ತ್ರ ಮಾಡಿ ಒಂದು ಬಿಟ್ಟು ಅದಕ್ಕೆ ಇನ್ನೊಂದು ಪೋಣಿಸುವ ಹಾಗೆ ಮಾಡಿ, ಅದು ಬಾವಿಯ ಆಳದಿಂದ ಮೇಲಿನ ತನಕ ಒಂದು
ಒಂದು ಹಗ್ಗ ನಿರ್ಮಾಣ ಆದ ಹಾಗೆ ಕೊನೆಗೆ ಹೀಗೆ ಎತ್ತುವಾಗ ಚಿಣ್ಣಿ ಬರಬೇಕು. ಒಂದು ತನ್ನ ವಿದ್ಯೆಯಿಂದ ಗೊತ್ತಿರುವ ಮಂತ್ರಾಸ್ತ್ರ ಪ್ರಯೋಗ ಮಾಡಿ ಆ ಮಂತ್ರಾಸ್ತ್ರ ಇನ್ನೂ ಬಾವಿಯ ಒಳಗೆ ಹೋಯಿತೋ ಇಲ್ಲವೋ ಅನ್ನೋದ್ರೊಳಗೆ ಉಂಗುರ ಕೈ ಬೆರಳಿಗೆ ಬರುವ ಹಾಗೆ ಎರಡನ್ನು ಮಾಡಿ ತೋರಿಸ್ತಾರೆ. ಒಮ್ಮೆ ಎಲ್ಲರೂ ಗಾಬರಿ ಆಗ್ತಾರೆ. ಆಗ ನೀವು ಯಾರು? ಈ ಪ್ರಶ್ನೆಯನ್ನು ಅಲ್ಲಿ ಕೇಳಲಾಗುತ್ತೆ. ಧೃತರಾಷ್ಟ್ರ, ಭೀಷ್ಮ ಮೊದಲಾದವರ ಮುಂದೆ, ಭೀಷ್ಮನ ಮುಂದೆ ತನ್ನ ಕಥೆಯನ್ನ ಹೇಳಿ ಹೀಗೆ ಹೀಗೆ ಅಂತ ಅಷ್ಟನ್ನು ನಿವೇದಿಸಿಕೊಳ್ತಾರೆ. ಆವತ್ತು ಭೀಷ್ಮಾಚಾರ್ಯರು ಮತ್ತು ಧೃತರಾಷ್ಟ್ರ ಸಮಾಲೋಚನೆ ಮಾಡಿ ಇವರೇ ನಮಗೆ ಗುರುಗಳಾಗಿರ್ಲಿ ಅಂತ, ಹಾಗೆ ಈ ದ್ರೋಣಾಚಾರ್ಯರು ಗುರುಗಳಾದ್ರು. ಗುರುಗಳಾದ ಮೇಲೆ ಯುದ್ಧಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡುವಾಗ ಪ್ರಥಮದಲ್ಲಿ ಕೇಳಿದ್ದೇನು ದ್ರೋಣಾಚಾರ್ಯರು ಅಂದ್ರೆ, ನನಗೊಂದು ಆಕಾಂಕ್ಷೆ ಇದೆ, ಅದನ್ನು ಧೃತರಾಷ್ಟ್ರ ಭೀಷ್ಮರು ತೀರಿಸಲಾರರು, ನಿಮ್ಮಲ್ಲಿ ಯಾರು ತೀರಿಸುತ್ತೀರಿ ನನಗೆ ಹೇಳಿ. ಆಕಾಂಕ್ಷೆ ಏನು ಹೇಳಲಿಲ್ಲ. ಆಕಾಂಕ್ಷೆ ಏನು ಹೇಳಲಿಲ್ಲ. ತೀರಿಸ್ತೇನೆ ಅಂದವರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಯಾವ ಪ್ರಶ್ನೆಯೂ ಗೊತ್ತಿಲ್ಲ. ಅಂತ ಹೊತ್ತಿನಲ್ಲಿ ಅರ್ಜುನ ಮುಂದೆ ಬಂದು ಹೇಳ್ತಾನೆ, ನಿಮ್ಮ ಯಾವ ಆಕಾಂಕ್ಷೆ ಇದೆಯೋ ಅದನ್ನು ನಾನು ಸಂಪೂರ್ಣಗೊಳಿಸುತ್ತೇನೆ, ಇದು ನನ್ನ ಸತ್ಯ ಪ್ರಮಾಣ ವಚನ ಅಂತ. ಇಡೀ 106 ಜನರ ಮಧ್ಯೆ ಅಥವಾ 105 ಜನರ ಮಧ್ಯೆ ಅರ್ಜುನನ ಆ ಮಾತಿಗೆ ಏಕಾಏಕಿ ಎಲ್ಲರೂ ಸ್ತಬ್ಧರಾದರೆ ದ್ರೋಣಾಚಾರ್ಯರು ಬಹಳ ಸಂತೋಷದಿಂದ ಅವನನ್ನು ಮೇಲಿಂದ ಕೆಳಗೆ ಗಮನಿಸ್ತಾರೆ. ಅಶ್ವತ್ಥಾಮನು ಇದ್ದಾನೆ, ಖುಷಿಯಿಂದ ಗಮನಿಸ್ತಾರೆ. ಆಗಲಿ ಇವನು ಅಂತ ಆವತ್ತು ಟಾರ್ಗೆಟ್ ಮಾಡ್ಕೊಂಡ್ರು. ಯಾರು ಯಾವುದು ವಿಷಯ ಅಂತ ಕೇಳದೆ ಇದು ಸತ್ಯ ಪ್ರಮಾಣ ವಚನ ಅಂತ ಮಾತು ಕೊಟ್ಟಿದ್ದಾನಲ್ಲ, ಇವನು ನನಗೆ ಅರ್ಹನಾಗ್ತಾನೆ ನನ್ನ ಮುಂದಿನ ಕೆಲಸಕ್ಕೆ ಅಂತ ಅವ್ರು ಆವತ್ತೇ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ದ್ರೋಣಾಚಾರ್ಯರು ತನ್ನ ಟಾರ್ಗೆಟ್ ಯಾವುದಿದೆ ಅದಕ್ಕೆ ಬೇಕಾಗಿ ತಾನು ಸಿದ್ಧ ಮಾಡುವ ಒಂದು ಮನೋಭಿಲಾಷೆಯೂ ಇದ್ದದ್ರಿಂದ ಅವರಿಗೆ ನಿರಂತರವಾಗಿ ಅರ್ಜುನನ ಜೊತೆಗೆ ಒಂದು ಕಣ್ಣು. ಒಂದು ದಿವಸ ಏನ್ ಮಾಡ್ತಾರೆ, ಅಷ್ಟೂ ಜನರಿಗೆ ಒಂದು ಕುಂಭ ಅಥವಾ ಮಡಕೆಯ ಕಲಶ ಕೊಡ್ತಾರೆ. ಕಲಶ ಕೊಟ್ಟು ಏನ್ ಹೇಳ್ತಾರೆ, ನೀರು ತುಂಬಿಕೊಂಡು ಬನ್ನಿ ಅಂತ. ಪ್ರತಿ ಸಾರಿ ಅಶ್ವತ್ಥಾಮ ಮೊದಲು ತುಂಬಿಕೊಂಡು ಬರ್ತಾನೆ, ಉಳಿದವರು ನಂತರ. ಸ್ವಲ್ಪ ಅರ್ಜುನ ಗಮನಿಸ್ತಾನೆ, ಯಾಕೆ ಅಶ್ವತ್ಥಾಮ ಮೊದಲು, ನಾವ್ ಯಾಕೆ ತಡ ಆಗ್ತದೆ. ಆಗ ಅವನಿಗೆ ಗೊತ್ತಾಗತ್ತೆ, ಅಶ್ವತ್ಥಾಮನಿಗೆ ದೊಡ್ಡ ಬಾಯಿಯ ಕುಂಡ ಕೊಟ್ಟಿದ್ದಾರೆ, ನಮ್ಗೆಲ್ಲ ಸ್ವಲ್ಪ ಸಣ್ಣ ಬಾಯಿಯ ಕುಂಡ, ನೀರು ನಿಧಾನ ತುಂಬಲಿ ಅಂತ ಗೊತ್ತಾಗತ್ತೆ. ಅವನು ಏನು ಪ್ರಶ್ನಿಸಕ್ ಹೋಗಲ್ಲ. ಅವನೇನ್ ಮಾಡ್ತಾನೆ, ಮೊದಲನೆಯ ಆ ತಿಳುವಳಿಕೆ ಬಂದ ಮೇಲೆ ಅವನು 2ನೇ ಸಾರಿ ಕುಂಭ ತುಂಬಿಕೊಂಡು ಬನ್ನಿ ಅಂದ ತಕ್ಷಣ ಅವನು ಗಂಗೆಯ ದಡಕ್ಕೆ ಹೋಗಿ ನೀರು ತುಂಬಲಿಕ್ಕೆ ಹೋಗಲ್ಲ. ತನಗೆ ಗೊತ್ತಿರುವ ವರುಣ ಮಂತ್ರ ಜಪಿಸ್ತಾನೆ, ನೀರು ತುಂಬುತ್ತೆ, ತಂದಿಡ್ತಾನೆ. ಕಣ್ಣನೊಮ್ಮೆ ಹೌದು ಇವನು ಅಂತ ದ್ರೋಣಾಚಾರ್ಯರು ಸಂತೋಷದಿಂದ ನೋಡುತ್ತಾರೆ. 3ನೆಯ ಬಾರಿ ಮತ್ತೊಂದು ಸಂದರ್ಭ. ಆಗ ವಾಸ್ತವಿಕ ಈ ದ್ರೋಣಾಚಾರ್ಯರಿಗೆ ಪರೀಕ್ಷೆ ಹೇಗೆ ಮಾಡಬೇಕು, ಅರ್ಜುನನನ್ನೇ ಟಾರ್ಗೆಟ್ ಮಾಡಿ ಪರೀಕ್ಷೆ ಹೇಗೆ ಮಾಡ್ಬೇಕು ಅಂತ ಉದ್ದೇಶ ಇದ್ದದ್ರಿಂದ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅಡಿಗೆಯವನಿಗೆ ಹೋಗಿ ಹೇಳ್ತಾರೆ, ಅವನು ಊಟ ಮಾಡುವಾಗ ಯಾವತ್ತೂ ಕೂಡ ದೀಪ ಆರಿಸಬಾರದು, ಕತ್ತಲಲ್ಲಿ ಊಟ ಮಾಡದ ಹಾಗೆ ನೋಡಿಕೊ ಅಂತ. ಇದನ್ನು ಅಡುಗೆಯವನಿಗೆ ಹೇಳ್ತಾರೆ, ರಹಸ್ಯವಾಗಿಡು, ನಾನು ಹೇಳಿದ್ದವನಿಗೆ ಹೇಳ್ಬೇಡ. ದಿನವೂ ದೀಪದ ಮುಂದೆ ಊಟ ಮಾಡ್ತಿದ್ದವನು ಒಂದು ದಿನ ದೀಪ ಯಾಕೋ ಗಾಳಿಗೆ ಆರುತ್ತೆ ಅಚಾನಕ್ಕಾಗಿ. ಆ ಗಾಳಿಗೆ ದೀಪ ಆರಿದ ಕತ್ತಲಲ್ಲಿ ಅರ್ಜುನ ಹೀಗೆ ಊಟ ಮಾಡ್ತಾ ಇರುವಾಗ ಅವನಿಗೊಂದು ಸಡನ್ ಫ್ಲಾಶ್ ಆಗುತ್ತೆ, ಯುರೇಕ. ಕೈಗೆ ಬಾಯಿಯ ಹತ್ರ ಹೋಗಕ್ಕೆ ಬೆಳಕು ಬೇಕಾಗಿಲ್ಲ. ಅವನಿಗೆ ಗೊತ್ತಾಗುತ್ತೆ. ಅವನೇನ್ ಅನ್ಕೋತಾನೆ, ಯಾಕಾಗುತ್ತೆ, ಅಭ್ಯಾಸ ಬಲ. ಹಾಗಾದ್ರೆ ಅಭ್ಯಾಸದಿಂದ ನಾನು ಹೊಸದನ್ನೆಲ್ಲ ಸಾಧಿಸಬಹುದು ಅಂತ ಅವನೇನ್ ಮಾಡ್ತಾನೆ, ಹಗಲಿನಲ್ಲಿ ವಿದ್ಯೆ ಕಲಿತದ್ದಾಗಿದೆ, ನನಗೆ ಹಗಲು ಕಲಿಸಿದ ಅಭ್ಯಾಸ ಬಲ ಇದೆಯಲ್ಲ, ರಾತ್ರಿ ಕಲಿಬೇಕು ಅಂತ ಯಾರಿಗೂ ಹೇಳದೆ ರಾತ್ರಿ ಹೊರಗೆ ಬಂದು ಅಭ್ಯಾಸ ಬಲ ಪ್ರಾರಂಭ ಮಾಡ್ತಾನೆ. ಯಾವ ಪರಿ ಅಭ್ಯಾಸ ಮಾಡ್ತಾನೆ ಅಂದ್ರೆ, ಆ ಸತ್ವಲಕ್ಕೆ ದ್ರೋಣಾಚಾರ್ಯರಿಗೆ ಎಚ್ಚರ ಆಗುತ್ತೆ. ಅವರು ಬಂದು ಹೀಗೆ ಇದು ಯಾರು ಗೊತ್ತಾಗ್ಬಿಡತ್ತೆ, ನನ್ನ ಪ್ರಿಯ ಶಿಷ್ಯ ದ್ರೋಣ ಅಂತ ಅವರಿಗೆ ಆಗ ಗೊತ್ತಾಗುತ್ತೆ. ಅವತ್ತು ಅವರು ಅವನನ್ನ ಗಾಢಾಲಿಂಗನ ಮಾಡಿ ಈ ಲೋಕದ ಅದ್ವಿತೀಯ ಬಿಲ್ಗಾರನನ್ನಾಗಿ ನಾನು ನಿನ್ನನ್ನು ನಿರ್ಮಾಣ ಮಾಡುತ್ತೇನೆ ಅಂತ ಅವತ್ತು ಅವರು ಪ್ರಾಮಿಸ್ ಮಾಡಿ ಇದು ಸತ್ಯ ಅಂತ ಘೋಷಿಸ್ತಾರೆ. ಅವನು ನತಮಸ್ತಕನಾಗಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಸ್ವೀಕರಿಸಿ ತನ್ನ ವಿದ್ಯೆ ಮುಂದುವರಿಸ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಇವರು ಪಾಂಡವಾದಿಗಳು ಹೋಗ್ತಿದ್ದಾರೆ.
ಅವರ ಜೊತೆಗೊಂದು ನಾಯಿ ಹೋಗ್ತಿದೆ. ಅದು ಬೊಗಳುವುದಕ್ಕೆ ಆರಂಭ ಆಗತ್ತೆ. ದೂರದಲ್ಲಿ ಯಾರೋ ಆ ಬೊಗಳುವ ಸದ್ದಿಗೆ ಬಾಣ ಹೂಡಿ ನಾಯಿಯ ಬಾಯಿಗೆ 7 ಬಾಣಗಳು ಬೊಗಳಿಕೊಂಡು ಆ ಸದ್ದು ಬರುವ ಪೂರ್ವದಲ್ಲಿ ಯಾರೋ ಇದ್ದಾರೆ ಅಂತ ನಾಯಿಗೆ ಇವರಿಗಿಂತ ಮೊದಲು ಗೊತ್ತಾಗಿ ಓಡಿದಲ್ಲ, ಅಲ್ಲಿಂದ ಅದು ವಾಪಸ್ ಪಾಂಡವರ ಹತ್ರ ಬರುತ್ತೆ. ಒಂದು ಸಾರಿ ಹೀಗೆ ಬರೇ ಸಪ್ಪಳ ಕೇಳಿ ಬಾಣ ಹೊಡೆದವನು ಯಾರಿರಬೇಕು? ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಅರ್ಜುನನಿಗೆ. ಅರ್ಜುನ ಹೋಗಿ ನೋಡಿದ್ರೆ ಅವನು ಹೇಳ್ತಾನೆ, ನಾನು ನಿಷಾದ ರಾಜನ ಮಗ. ನಾನು ಒಂದು ಕಾಲಕ್ಕೆ ಅವನು ಏನ್ ಮಾಡಿರ್ತಾನೆ ಅಂದ್ರೆ, ಧನುರ್ವಿದ್ಯೆಯ ಶಾಲೆ ಆರಂಭ ಮಾಡಿದ್ರಲ್ಲ ಇವರು ದ್ರೋಣಾಚಾರ್ಯರು, ಆಗ ಬಂದಿರ್ತಾನೆ. ನಾನು ನಿಷಾದ ರಾಜನ ಮಗ ಏಕಲವ್ಯ ಅಂತ ಪ್ರವೇಶ ಕೇಳಲಿಕ್ಕೆ. ಕ್ಷತ್ರಿಯರಲ್ಲದೆ ಬೇರೆಯವರಿಗೆ ಇಲ್ಲಿ ಯುದ್ಧ ಕಲಿಸಕ್ಕಾಗೋದಿಲ್ಲಪ್ಪ ಅಂತ ನಿರಾಕರಿಸಲಾಗ್ತದೆ. ಹಾಗೆ ಮಾಡ್ಬೋದಾ? ಜಾತಿ ಅಲ್ವಾ, ಎಲ್ಲ ಜಾತಿ ಭೇದ ಅಲ್ವಾ? MBA ಅವರು MBAನೇ ಸ್ಟೂಡೆಂಟ್ ಅಪ್ಲೈ ಮಾಡ್ಬೇಕು. ನಾನು MA ಮಾಡ್ತೇನೆ ಅಂದ್ರೆ, ನಾನು BA ಕಾಲೇಜ್ ತೆಗೆದಿದ್ದೀನಪ್ಪ, ನನಗೆ ನೀವು BA ಕಲಿಸ್ಬೇಡಿ, ನಮಗೆ MBA ಕಲಿಸಿ ಅಂದ್ರೆ, ಒಂದೊಂದು ಕ್ವಾಲಿಫಿಕೇಶನ್ನಿನವರಿಗೆ ಎಂಟ್ರಿ ಅಂತ ಕೆಲವು ಇರ್ತದೆ. ನಮ್ಮ ವಿದ್ಯಾನಿಯಮಗಳಲ್ಲಿ ಇದ್ದ ಹಾಗೆ ಅವರು ಒಂದೊಂದು ವಿದ್ಯಾನಿಯಮಗಳನ್ನು ಹಾಕಿಕೊಂಡಿದ್ರೆ ಯಾಕೆ? ಗುಣಕರ್ಮ ವಿಭಾಗಶಃ ಅವರು ಕ್ಷತ್ರಿಯರು ಈಗಾಗಲೇ ಒಂದು ಹಂತದಲ್ಲಿ ತಮ್ಮ ಪರಂಪರೆಯಿಂದ, ತಮ್ಮ ತಂದೆ ತಾಯಿಯಿಂದ, ತಮ್ಮ ರಕ್ತದಿಂದ, ತಮ್ಮ ಬೀಜ ಗುಣದಿಂದ ಅದನ್ನು ಮಾಡ್ಕೊಂಡು ಬಂದವರು. ಅವರಿಗೆ ಮುಂದೆ ಉದ್ಧರಿಸುವ ಇನ್ನು ಹೈಯರ್ ಟ್ರೈನಿಂಗ್ ಕೊಡ್ಲಿಕ್ಕೆ ತೆಗೆದ ಶಾಲೆ. ಒಬ್ಬ ಬೇಟೆಗಾರನ ಮಗ ನಾನು ಬಂದು ಕಲಿತೇನೆ ಅಂದ್ರೆ ಇಲ್ಲ ಅಂತ ನಿರಾಕರಿಸಲಾಗಿರ್ತದೆ ಅಡ್ಮಿಷನ್ ಅನ್ನು. ಅವನೇನ್ ಮಾಡ್ತಾನೆ, ಅವತ್ತು ದ್ರೋಣಾಚಾರ್ಯರಿಗೆ ನಮಸ್ಕರಿಸಿ ಹೋಗಿರ್ತಾನೆ. ಮಾನಸಿಕವಾಗಿ ಸಂಕಲ್ಪ ಮಾಡ್ತಾನೆ, ದ್ರೋಣಾಚಾರ್ಯರು ನನ್ನ ವಿದ್ಯಾಗುರುಗಳು ಅಂತ. ಅವರ ಒಂದು ಮೂರ್ತಿಯನ್ನು ತಾನು ಮಣ್ಣಿನಿಂದ ಸಿದ್ಧಪಡಿಸಿ ಆ ಮೂರ್ತಿಗೆ ನಮಸ್ಕರಿಸಿ ಅವರನ್ನು ನಿತ್ಯ ಆವಾಹಿಸಿ ಅವರೇ ಕಲಿಸ್ತಿದ್ದಾರೆ ಅನ್ನುವ ಭಾವದಿಂದ ಕಲಿತಾನೆ. ಕಲಿತರೆ ಯಾವ ಮಟ್ಟಕ್ಕೆ ಹೋಗಬಹುದು ನಾವು ಒಬ್ಬರನ್ನು ಹಾಗೆ ಆವಾಹಿಸಿ ಅನ್ನೋದಕ್ಕೆ ಏಕಲವ್ಯ ಬಹಳ ದೊಡ್ಡ ಉದಾಹರಣೆ. ಪ್ರಶ್ನೆ ಅರ್ಜುನನಿಗೆ, ಅವನು ಏನು ಕೇಳಲ್ಲ, ದ್ರೋಣಾಚಾರ್ಯರಿಗೆ ಇಷ್ಟೇ ಕೇಳ್ತಾನೆ, ಲೋಕದ ಅದ್ವಿತೀಯ ಬಿಲ್ಲುಗಾರನನ್ನಾಗಿ ನನ್ನನ್ನು ಮಾಡ್ತೇನೆ ಅಂದಿತ್ತಿರಲ್ಲ ಅಂತ. ಲೋಕದ ಅದ್ವಿತೀಯ ಬಿಲ್ಲುಗಾರನನ್ನಾಗಿ ನನ್ನನ್ನು ಮಾಡುತ್ತೀರಿ ಅಂದಿದ್ದಿರಲ್ಲ ಅಂತ ಅಷ್ಟೇ ಪ್ರಶ್ನೆ. ಈಗ ಏಕಲವ್ಯ ಹೀಗಿದ್ದಾನಲ್ಲ ಅಂತ ಮುಂದಿನದ್ದು. ದ್ರೋಣಾಚಾರ್ಯರು ಏನು ಉತ್ತರ ಕೊಡೋದಿಲ್ಲ, ನೇರವಾಗಿ ಹೋಗ್ತಾರೆ ಏಕಲವ್ಯನ ಹತ್ರ ಕೇಳ್ತಾರೆ, ಹೇಗೆ ಕಲ್ತಿಯಪ್ಪ? ಅವನು ಹೇಳ್ತಾನೆ ಹೇಗೆ ಹೇಗೆ. ತುಂಬಾ ಸಂತೋಷ, ಗುರುವಾದವನಿಗೆ ಗುರುದಕ್ಷಿಣೆ ಕೊಡಬೇಕಲ್ಲ? ಹೌದು, ಕೊಡಬೇಕು. ನಾನು ಕೇಳುವ ಗುರುದಕ್ಷಿಣೆಯನ್ನು ಕೊಡು. ಹಾಗಾದ್ರೆ ಆಗಬಹುದು. ಏನು ಕೇಳುತ್ತೀರಿ? ಕೇಳಿ. ಬಲಗೈಯ ಹೆಬ್ಬೆಟ್ಟನ್ನು ಕೊಡು. ಅವನು ಎರಡನೆಯ ಮಾತಿಲ್ಲದೆ ಬಲಗೈಯ ಹೆಬ್ಬೆಟ್ಟನ್ನು ಗುರುದಕ್ಷಿಣೆಯಾಗಿ ಕೊಡ್ತಾನೆ. ಗುರು ಏನ್ ಕೇಳಿದ್ರು ಗುರುದಕ್ಷಿಣೆ ಕೊಡ್ಬೇಕು, ಇದು ಬಹಳ ಮುಖ್ಯವಾದ ಒಂದನೆಯದು. ಎರಡನೆಯದು, ಯಾಕೆ ದ್ರೋಣಾಚಾರ್ಯರು ಮಾಡಿದ್ದು? ದ್ರೋಣಾಚಾರ್ಯರು ಅವನು ಬೇಟೆಗಾರ, ಜಾತಿ ಅಲ್ಲದವ, ಆದ್ರಿಂದ ಅವನು ನನ್ನನ್ನು ಗುರು ಅಂತ ತಿಳಿದು ಅವನು ಒಬ್ಬ ಬಿಲ್ಲುಗಾರ ಆಗ್ಬಾರ್ದು ಅಂತ ಮಾಡಿದ್ದ ಅಲ್ಲ. ಗುರು ಒಂದು ಮಾತು ಕೊಟ್ಟಿದ್ದಾನೆ. ದ್ರೋಣಾಚಾರ್ಯರು ಒಂದು ದಿನ ಗಾಢ ಆಲಿಂಗನ ಮಾಡಿ ಅರ್ಜುನನಿಗೆ ಒಂದು ಮಾತು ಕೊಟ್ಟಿದ್ದಾರೆ, ಲೋಕದ ಅದ್ವಿತೀಯ ಬಿಲ್ಲುಗಾರನನ್ನಾಗಿ ನಿನ್ನನ್ನು ಮಾಡುತ್ತೇನೆ, ಇದು ಸತ್ಯ ಅಂತ. ಗುರು ವಾಕ್ ಸುಳ್ಳಾಗ್ಲಿಕ್ಕಿಲ್ಲ. ಗುರು ಒಮ್ಮೆ ಒಬ್ರಿಗೆ ಭರವಸೆ ಕೊಟ್ರೆ ಒಬ್ಬ ಇನ್ನೊಬ್ಬ ಸೂಪರ್ ಹೀರೋ ಬಂದಿದ್ದಾನೆ ಇವನಲ್ಲಿ ಬಿಡೋಣ ಮಾತಾಡ್ಲಿಕ್ಕೆ ಇಲ್ಲ. ಮುಗೀತು, ಅವ್ನು ಕೊಟ್ಟ ಅಂದ್ರೆ ಮುಗೀತು. ಇದು ನಿಮಗೆ ಗುರು ಪರಂಪರೆ ಬಗ್ಗೆ ಗೊತ್ತಿದ್ರೆ, ಹೇಗೆಲ್ಲ ಉಪಮನ್ಯುವನ್ನು ನೋಡಿದ್ರಿ ಅಥವಾ ವೇದನನ್ನು ನೋಡಿದ್ರಿ ಅಥವಾ ಯಾವುದನ್ನ ನೀವು ಉದ್ದಾಲಕನನ್ನು ನೋಡಿದ್ರಿ, ಗಮನಿಸಿಕೊಳ್ಳಿ, ನೆನಪಿಸಿಕೊಳ್ಳಿ. ಗುರು ಪರಂಪರೆಯಲ್ಲಿರುವ ಒಂದು ಮಾರ್ಗ ಅದು. ಅದರಲ್ಲಿ ಗುರುವಿನ ವಾಕ್ ಸುಳ್ಳು ಮಾಡ್ಲಿಕ್ಕಿಲ್ಲ ಅನ್ನೋದು ಒಂದು. ಎರಡನೇದು, ಗುರುವನ್ನು ನಾನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿ ನಾನು ಏನ್ ಬೇಕಾದ್ರೂ ಗುರುವಿನ ಹೆಸರಲ್ಲಿ ಪಡೆಯುತ್ತೇನೆ ಅನ್ನುವ ಹಕ್ಕುಗಳು ಕೂಡ ನಮಗಿಲ್ಲ. ಇದನ್ನ ನೀವು ಹೌದಲ್ವ ನೋಡಿ. ನಿಮ್ಮ ಮಗ ನಿಮ್ಮ ಮಗ ಅಂತ ಇರ್ಲಿ, ಇನ್ಯಾರದೋ ಮಗ ಇರ್ಲಿ, ನೀವು ಶಾಲೆಯಲ್ಲಿ ಮಾಸ್ಟರ್ ಇದ್ದೀರಿ, ಅವ ನಿಮ್ಮನ್ ಕೇಳದೆ ಏನೋ ಬರೀತಾನೆ ಒಂದು ದಿವಸ, ಬಹಳ ದೊಡ್ಡ ವಿಶೇಷವಾದ ಸಂಪತ್ತಿನಂತಹ ಒಂದು ವಿಶೇಷ ಜ್ಞಾನವನ್ನೇ ಬರೀತಾನೆ ಅಂತ ಇಟ್ಕೊಳ್ಳಿ. ಅವನು ಹೋಗಿ ಇದು ಯಾರು ಹೇಳಿದ್ದಯ್ಯ ನಿನಗೆ ಅಂದ್ರೆ, ನಮ್ಮ ಮಾಸ್ಟರ್ ಹೇಳಿದಂತ ಮಾಸ್ಟರ್ ಹೆಸರು ಹೇಳಿದ್ರೆ ಮಾಸ್ಟರ್ ಬಿಡ್ತಾರ ಅವನನ್ನು? ಅದು ಬರೆದದ್ದು ಎಷ್ಟೇ ವಿಶೇಷ ಇರ್ಲಿ, ನನ್ನ ಹೆಸರು ನನಗೆ ಕೇಳದೆ ಹೇಗೆ ಹಾಕಿದ್ಯಯ್ಯ ನೀನು? ನನ್ನ ಹತ್ರ ಕೇಳಿದ್ಯಾ? ನನಗೆ ತೋರಿಸಿದ್ಯಾ ಇದನ್ನು? ನೀನ್ ಬರೀತೇನೆ ಅಂತ ಒಪ್ಪಿಸಿಕೊಂಡಿದ್ಯಾ ನನ್ನ ಮುಂದೆ? ನಿನಗೆ ನೀನೇ ಬರ್ಕೊಂಡು ನೀನು ನನ್ನ ಹೆಸರು ಹಾಕ್ಲಿಕ್ಕೆ ನಿನ್ಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಕೇಳಲ್ವಾ ನಾವು? ಗುರುವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡುವ ಹಾಗಿಲ್ಲ. ಆಮೇಲೆ ಇದೇ ಕೆಲಸವನ್ನು ಒಂದು ವೇಳೆ
ದ್ರೋಣಾಚಾರ್ಯರ ಬದಲು ಭಗವಂತನನ್ನು ಇಟ್ಟುಕೊಂಡು ಏಕಲವ್ಯ ಮಾಡಿದ್ರೆ ಅದು ಸಾಧ್ಯ ಇತ್ತು. ಯಾಕೆಂದ್ರೆ ಗುರುವಿಗೆ ಗುರುವಿನ ಹಕ್ಕುಗಳು, ಗುರುವಿನ ಸ್ವಾತಂತ್ರ್ಯಗಳು, ಗುರುವಿನ ಆಯ್ಕೆಗಳಿವೆ. ಭಗವಂತನಿಗೆ ಎಲ್ಲರೂ ಮುಕ್ತ. ಅವನು ಭಗವಂತನನ್ನಿಟ್ಟುಕೊಂಡು ಹೊರಟಿದ್ರೆ ಅವನಿಗೆ ಯಾರು ಕೇಳುವರಿರ್ಲಿಲ್ಲ. ನಿನ್ಗೆ ಯಾರ ಕಲಿಸಿದ್ದು? ಭಗವಂತ ಹೇಳಬಹುದಿತ್ತು. ಗುರುವಿಗೆ ಅಡ್ಡಿಯಾದ ನೋಡಿ, ಗುರುವಿಗೆ ಒಂದು ಹಂತದಲ್ಲಿ ಗುರು ಅನ್ನುವುದನ್ನ ಭಗವಂತನ ಹತ್ತಿರ ಹೋಗುವುದಕ್ಕೆ ಮಾಧ್ಯಮವೂ ಹೌದು, ಗುರುವು ಭಗವಂತನ ಬಳಿ ಹೋಗುವುದಕ್ಕೆ ಸಹಾಯ ಮಾಡಬಹುದು, ದಾರಿ ತಪ್ಪಿದರೆ ಮುಂದೆ ನಡೆಯದಂತೆ ಅಡ್ಡಿಯೂ ಮಾಡಬಹುದು. ಗುರುವಿಗೆ ಎಲ್ಲ ಸಾಧ್ಯತೆ. ಅದಕ್ಕೆ ದೇವರಾದರೂ ತಪ್ಪು ಮಾಡಿದರೆ ಗುರು ಕ್ಷಮಿಸಿಯಾನು, ಗುರುವೇ ಒಂದು ವೇಳೆ ಕ್ಷಮಿಸದಿದ್ದರೆ ಇನ್ಯಾರು ಅಂತ ಈ ಮಾತು ಬಂತು. ಕಬೀರ ಈ ಪ್ರಶ್ನೆಯನ್ನ ಕೇಳ್ತಾನೆ. ದೇವರೊಂದು ವೇಳೆ ತಪ್ಪು ಮಾಡಿದರೆ ನಮ್ಮನ್ನು ಗುರು ಕರ್ಕೊಂಡು ಹೋಗಿ ಕ್ಷಮಿಸಿ, ಆ ಕ್ಷಮೆಯ ಮೂಲಕ ದೇವರನ್ನು ಸೇರಿಸಿಯಾನು, ಗುರುವೇ ಒಂದು ವೇಳೆ ನಮ್ಮನ್ನು ಕ್ಷಮಿಸದಿದ್ದರೆ ನಮಗೆ ಯಾರು ಗತಿ ಅಂತ. ಆ ಅರ್ಥದಲ್ಲಿ ನೋಡಬೇಕೆ ಹೊರತು ಖಂಡಿತ ಜಾತಿಯ ಉದ್ದೇಶವಲ್ಲ. ಇದೆಲ್ಲ ನಾವು ಪುನರ್ಮನನ ಮಾಡಬೇಕಾದ, ಪುನರ್ವಿಶ್ಲೇಷಣೆ ಮಾಡಬೇಕಾದ ವಿಷಯಗಳು. ಇಷ್ಟಾದ ಮೇಲೆ ಏಕಲವ್ಯನ ನಂತರದಲ್ಲಿ ದ್ರೋಣಾಚಾರ್ಯರ ಈ ಒಂದು ವಿದ್ಯೆಯ ಮಹಾ ಸಂಗತಿಯ ಹಂತಕ್ಕೆ ಬಂದಾಗ ಅವರೊಂದು ದಿವಸ ಹೇಳ್ತಾರೆ, ನಾನೊಂದು ಹೊಸ ಪರೀಕ್ಷೆ ಇಡ್ತೇನೆ ಇವತ್ತು, ಎಲ್ಲರೂ ಬರಬೇಕು. ಏನು? ಒಂದು ಮರದಲ್ಲಿ ಒಂದು ಹಕ್ಕಿ ಇದೆ, ಅದರ ತಲೆಗೆ ನೀವು ಬಾಣ ಹೊಡಿಬೇಕು. ಅಷ್ಟು ಜನರನ್ನ ಸೇರಿಸ್ತಾರೆ. ಅಷ್ಟು ಜನ ವಿದ್ಯೆ ಪಾರಂಗತರು, ಇವತ್ತು ಧನುರ್ವಿದ್ಯಾ ಪಾರಂಗತರು. ಯುಧಿಷ್ಠಿರ ಮೊದಲು ಬರ್ತಾನೆ, ನಿಮಗೆಲ್ಲರಿಗೂ ಗೊತ್ತಿದೆ. ಯುಧಿಷ್ಠಿರನಲ್ಲಿ ಹೇಳಲಾಗ್ತದೆ, ನೀನು ಆ ಪಕ್ಷಿಗೆ ಹೊಡೆಯಲಿಕ್ಕೆ ಸಿದ್ಧನಾಗೆ ನಿಲ್ಲು. ಸಿದ್ಧನಾಗೆ ನಿಂತ. ಯಾರು ಕಾಣ್ತಾರೆ? ಪಕ್ಷಿ ಕಾಣ್ತದಾ? ಹೌದು. ವೃಕ್ಷ ಕಾಣ್ತದಾ? ಹೌದು. ನಾನು ಕಾಣ್ತೇನಾ? ಹೌದು. ಎದುರಿಗಿದ್ದ ಎಲ್ಲರೂ ಕಾಣ್ತಾರ? ಹೌದು. ಹಾಗಾದ್ರೆ ನೀನು ಹೊಡಿಯೋದ್ ಬೇಡ, ಹೋಗ್ ಮನೆಗೆ. ಹೀಗೆ ಪ್ರತಿಯೊಬ್ಬರನ್ನು ಕೇಳಲಾಗಿ ಎಲ್ಲರದ್ದು ಈ ತರದ್ದೇ ಉತ್ತರ. ಕೊನೆಗೆ ಅರ್ಜುನ ಬರ್ತಾನೆ. ಅರ್ಜುನ ಬಂದು ನಿಂತಾಗ ಇದೇ ಪ್ರಶ್ನೆಯನ್ನ ಕೇಳಲಾಗ್ತದೆ. ದ್ರೋಣಾಚಾರ್ಯರು ಕೇಳ್ತಾರೆ, ಅರ್ಜುನ, ಪಕ್ಷಿ ಕಾಣಿಸುತ್ತಿದೆಯಾ? ಇಲ್ಲ ಗುರುಗಳೇ, ಅದರ ತಲೆ ಒಂದೇ ಕಾಣಿಸುತ್ತದೆ. ವೃಕ್ಷ? ಇಲ್ಲ ಗುರುಗಳೇ, ಪಕ್ಷಿಯ ತಲೆ ಮಾತ್ರ. ಪಕ್ಷಿ? ಇಲ್ಲ ಗುರುಗಳೇ, ಪಕ್ಷಿಯ ತಲೆ ಮಾತ್ರ. ನಾನು? ಯಾರೂ ಕಾಣಿಸುವುದಿಲ್ಲ. ಹೊಡೆ. ಹಾಗೆ ಹೊಡೆದ. ಅಲ್ಲಿ ಅವರಿಗೆ ಗೊತ್ತಾಯಿತು, ಸಾಬೀತು ಮಾಡಿದ, ಇವನು ನಿಜವಾಗಿಯೂ ನಾನು ಆಯ್ಕೆ ಮಾಡಿ ಅದ್ವಿತೀಯ ಅನಿಸಿಕೊಳ್ಳಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಅದರ ನಂತರ ಒಮ್ಮೆ ಮೊಸಳೆ ಅವರ ಕಾಲನ್ನು ಹಿಡಿಯುತ್ತೆ ಒಂದು ಸ್ನಾನ ಮಾಡುವ ಸಂದರ್ಭದಲ್ಲಿ. ಆ ಮೊಸಳೆಯಿಂದ ಪಾರಾಗುವುದು ದ್ರೋಣಾಚಾರ್ಯರಿಗೇನು ಕಷ್ಟ ಇರಲಿಲ್ಲ. ಸುಮ್ಮನೆ ಶಿಷ್ಯರ ಪರೀಕ್ಷೆ ಅಂತ, ನೋಡೋಣ ಯಾರಾದ್ರೂ ರಕ್ಷಿಸಿಪ್ಪ ಅಂತ ಕೂಕೋತಾರೆ. 5 ಬಾಣಗಳನ್ನ ಅತ್ತಿತ್ತ ನೋಡದೆ ಬಿಟ್ಟ ರಭಸಕ್ಕೆ ದ್ರೋಣಾಚಾರ್ಯರ ಕಾಲು ಒಂದಿಷ್ಟು ಕೊಂಕದೆ ಮೊಸಳೆ 5 ತುಂಡಾಗಿ ಇವರ ಕಾಲನ್ನ ಬಿಡುತ್ತೆ. ಅವತ್ತು ಅವರು ಹೊರಗೆ ಬಂದು ತನಗೆ ಪರಶುರಾಮರಿಂದ ಅನುಗ್ರಹ ಆದ ಬ್ರಹ್ಮಶಿರಾಸ್ತ್ರವನ್ನು ಅನುಗ್ರಹಿಸ್ತಾರೆ. ಹೀಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಒಬ್ಬ ಬೆಳೀತಾನೆ ನೋಡಿ. ಇದನ್ನು ಗಮನಿಸಬೇಕು. ಯಾರೇ ಒಂದೇ ದಿನದಲ್ಲಿ ಬೆಳೆದಿಲ್ಲ. ಮತ್ತು ಎಂತ ಡೆಡಿಕೇಶನ್ ಇದೆ, ಎಂತ ಸಮರ್ಪಣೆ ಇದೆ, ಎಂತ ನೀತಿಯುತವಾದ ಮಾರ್ಗವಿದೆ. ಅನ್ಯಾಯ ಮಾರ್ಗದಲ್ಲಿ ಬೆಳೆದಿಲ್ಲ. ಇದೆಲ್ಲ ಗಮನಿಸಬೇಕು. ಮುಂದೆ ಒಂದು ದೊಡ್ಡ ಪ್ರದರ್ಶನಕ್ಕೆ ಎಲ್ಲರೂ ಒಬ್ಬೊಬ್ಬರನ್ನೇ ಅನೌನ್ಸ್ ಮಾಡ್ತಿದ್ರು. ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರದರ್ಶನ ಮಾಡ್ಲಿಕ್ಕೆ. ಭೀಮಸೇನ ಮತ್ತು ದುರ್ಯೋಧನರ ಗದಾಯುದ್ಧದ ಪರಾಕಾಷ್ಠೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ ಅದು ಯುದ್ಧವೇ ಆಗ್ತದೇನೋ ಅನ್ನುವ ಸಂದರ್ಭ ಬಂದಾಗ ಅಶ್ವತ್ಥಾಮನನ್ನ ಕಳಿಸಿ ಅದನ್ನು ಅಲ್ಲಿಗೆ ಉಪಸಂಹರಿಸಲಾಗ್ತದೆ. ಆ ನಂತರ ಇನ್ನು ಅರ್ಜುನನ ಬಿಲ್ವಿದ್ಯೆ ಪ್ರದರ್ಶನ. ಅದಕ್ಕೆ ಮೊದಲೇ ಘೋಷಣೆ ಮಾಡ್ತಾರೆ ದ್ರೋಣಾಚಾರ್ಯರು, ಇವನೇಂದ್ರ ಪುತ್ರ, ನನಗೆ ಮಗನಿಗಿಂತ ಹೆಚ್ಚು, ಸಾಕ್ಷಾತ್ ವಿಷ್ಣುವಿಗೆ ಸಮಾನನು, ಇವನು ಲೋಕದಲ್ಲಿ ಉತ್ತಮ ಬಿಲ್ಗಾರ ಅಂತ ಅನೌನ್ಸ್ ಮಾಡಿಯೇ ಕಳಿಸ್ತಾರೆ. ಅವನ ಬಿಲ್ವಿದ್ಯೆಯ ಪ್ರದರ್ಶನ ನಡೀತಾ ಇದೆ. ಅಕ್ಕ ಬಹಳ ದೊಡ್ಡ ಒಂದು ಸಪ್ಪಳ ಮಾಡಿಕೊಂಡು ಒಬ್ಬ ಬಂದ ಹಾಗೆ ಎಲ್ಲರೂ ಆ ಕಡೆಗೆ ದಿಕ್ಕಿಗೆ ಮುಖ ಮಾಡ್ತಾರೆ. ಕರ್ಣ ಪ್ರವೇಶ ಮಾಡಿರ್ತಾನೆ. ಈ ಕರ್ಣ ಕೂಡ ಧನುರ್ವಿದ್ಯೆಯ ಶಾಲೆಗೆ ಬಂದು ಒಂದಿಷ್ಟು ಕಾಲ ಅಂಧಕ ವೃಷ್ಣಿ ವಂಶದವರ ಜೊತೆಗೆ ತಾನೂ ಧನುರ್ವಿದ್ಯೆಯನ್ನು ಕಲ್ತಿದ್ದಾನೆ ಅಂತ ಒಂದು ವಾಕ್ಯ ಮಾತ್ರ ಇಲ್ಲಿ ಹೇಳ್ತಾರೆ. ಬೇರೆ ಏನು ಅವರ ಪರಂಪರೆ ಮುಂದೆ ಕರ್ಣನ ವಿಷಯ ಬಂದಾಗ ವಿವರಿಸ್ತಾರೆ, ಈಗ ಹೇಳಲ್ಲ. ಇಷ್ಟು ಹೊತ್ತು ದುರ್ಯೋಧನ ಉರಿತಿರ್ತಾನೆ. ಅತ್ತ ಭೀಮಸೇನನ ಜೊತೆಗೆ ಯುದ್ಧ ಕಂಪ್ಲೀಟ್ ಆಗದ ಹಾಗೆ ಅಶ್ವತ್ಥಾಮ ನಿಲ್ಲಿಸಿದ್ದಾನೆ. ಇತ್ತ ಅರ್ಜುನನ ಬಿಲ್ವಿದ್ಯೆ ನೋಡಿ ಮೈ ಉರಿದಿದೆ. ಮೂಲತಃ ಮತ್ಸರ ಬೆಂಕಿ ಬೇರೆಯವರನ್ನು ಸುಡೋದಿಲ್ಲ, ಇರೋದು ನಮ್ಮ ಹೊಟ್ಟೆಯಲ್ಲಿ, ನಮ್ಮನ್ನೇ ಸುಡೋದು, ನಾವೇ ನಾಶ ಆಗೋದು. ಅಂಥ ನಾಶಕಾರಕ ಬೆಂಕಿಯಲ್ಲಿ ಕುದೀತಿರುವಾಗ ಕರ್ಣನನ್ನು ನೋಡಿ, ಓ ಇವನು ಭಾರಿ ತೇಜಸ್ವಿ ಇದ್ದಾನೆ, ಇಷ್ಟು ವಿಶೇಷ ವ್ಯಕ್ತಿ ಬರ್ತಿದ್ದಾನೆ, ಇವನು ಈಗ ಸರಿಯಾಗಿ ಬಹುಶಃ ಪಾಲ್ಗೊಂಡ್ರೆ ಒಳ್ಳೇದು ಅಂತ ಧನುರ್ವಿದ್ಯೆಗೆ ಅವನನ್ನು ಆಹ್ವಾನ ಮಾಡ್ತಾರೆ. ಅವನು ಇನ್ನೇನು ಯುದ್ಧಕ್ಕೆ ನನ್ನ ಜೊತೆಗೆ ಹೋರಾಡಿ ನಿನ್ನ
ಶ್ರೇಯಸ್ಸನ್ನು ಮತ್ತೆ ಘೋಷಿಸಿಕೋ ಅಂತ ಕೇಳಿದಾಗ ಇನ್ನೇನು ಅರ್ಜುನನ ಜೊತೆಗೆ ಯುದ್ಧಕ್ಕೆ ಅವನು ಸಿದ್ಧನಾಗಬೇಕು. ಅರ್ಜುನ ಕೂಡ ಹೇಳ್ತಾನೆ, ಕರೆಯದೇ ಬಂದವನು ಮತ್ತು ತಾನು ಈ ಒಂದು ವಿದ್ಯೆಯಲ್ಲಿ ನನ್ನ ಜೊತೆಗೆ ಹೋರಾಡು ಅನ್ನುವ ಅಪೇಕ್ಷೆಯನ್ನು ಒಬ್ಬ ವ್ಯಕ್ತಪಡಿಸದೇ ಇರುವಾಗ ಯುದ್ಧವನ್ನ ಅಥವಾ ಆ ಸ್ಪರ್ಧೆಯನ್ನ ಹೋರಾಡುವುದಕ್ಕೆ ಬಂದವನು ಇಬ್ಬರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿಗೆ ಕಳಿಸ್ತೇನೆ ಬಾ ಅಂತ. ಇನ್ನೇನು ಅವರು ನಿಂತಿದ್ದಾರೆ. ಕೃಪಾಚಾರ್ಯರು ಬಹಳ ಸಹಜವಾಗಿ ಹೇಳ್ತಾರೆ, ಸಹಜ ಅದು, ನೀವು ತಪ್ಪು ತಿಳಿಬಾರ್ದು. ಪ್ರತಿಯೊಬ್ರು ತಮ್ಮ ಕುಲಗೋತ್ರ ಹೇಳಿಯೇ ಯುದ್ಧ ಮಾಡ್ಬೇಕು. ದ್ರೋಣಾಚಾರ್ಯರು ಹೇಗೆ ಇವನು ಇಂದ್ರಪುತ್ರ, ಇವನು ನನ್ನ ಶಿಷ್ಯ ಘೋಷಿಸಿದ್ರಲ್ಲ, ಕುಲಗೋತ್ರ ಹೇಳಿ ಯುದ್ಧ ಮಾಡ್ಬೇಕು. ಕೃಪಾಚಾರ್ಯರು ಸಹಜವಾಗಿ ಹೇಳ್ತಾರೆ, ಯುದ್ಧ ಮಾಡುವ ಪ್ರಾರಂಭದಲ್ಲಿ ಕುಲಗೋತ್ರ ಹೇಳಿ ಯುದ್ಧ ಮಾಡುವಂತ. ಅಷ್ಟರಲ್ಲಿ ದುರ್ಯೋಧನನಿಗೆ ಅದರ ವಾಸನೆ ಗೊತ್ತು, ಇವನು ಎಲ್ಲಿಯವನು ಅಂತ. ಅವನು ತಕ್ಷಣ ಬಹಳ ದೊಡ್ಡ ಉಪನ್ಯಾಸ ಮಾಡಿಬಿಡ್ತಾನೆ. ಒಬ್ಬ ರಾಜ ಆಗ್ಲಿಕ್ಕೆ ಅವನು ಶೂರನಿದ್ದರೆ ಸಾಕು, ಅವನ ಬಳಿ ಸೇನೆ ಇದ್ದರೆ ಸಾಕು, ಕುಲವೇ ಬೇಕು ಅಂತಿಲ್ಲ. ಈ ಮೂರು ಇರಬೇಕು ಅನ್ನುವುದೇನು ನಿಯಮವಿಲ್ಲ. ಒಬ್ಬನಿಗೆ ಕುಲದಿಂದ ರಾಜನಾಗಬಹುದು, ವಂಶದಿಂದ, ಒಬ್ಬ ಸೇನೆಯಿಂದ ರಾಜನಾಗಬಹುದು, ಒಬ್ಬ ಶೂರತ್ವದಿಂದ ಆಗಬಹುದು. ಇವನಲ್ಲಿ ಶೂರತ್ವ ಇದೆ, ಇವನಲ್ಲಿ ಸೇನೆ ಇಲ್ಲದಿದ್ದರೇನು, ಇವನ ಕುಲ ಯಾವುದಿದ್ದರೇನು, ಕುಲ ಯಾರಿಗುಂಟು ಅಂತ ಕೇಳ್ತಾನೆ. ಈ ತುಂಬಾ ಎಡವಟ್ಟು ಮಾತಾಡುವವರಿಗೆ ಒಳ್ಳೊಳ್ಳೆ ಆರ್ಗ್ಯುಮೆಂಟ್ ಸಿಗ್ತದೆ. ನೀವು ನೋಡಿ, ಎಡಪಂಥೀಯರಿಗೂ ಹಾಗೆ ಬಹಳ ಒಳ್ಳೊಳ್ಳೆ ಆರ್ಗ್ಯುಮೆಂಟಿಗೆ ಪಾಯಿಂಟ್ಸ್ ಸಿಗ್ತವೆ. ಇವನಿಗೆ ಎಂತೆಂಥ ಪಾಯಿಂಟ್ಸ್ ಹೇಳ್ತಾನೆ ಕೇಳಿ. ನೀವು ಕಾರ್ತಿಕೇಯ ಅಂತ ಬಹಳ ದೊಡ್ಡ ಒಬ್ಬನನ್ನು ಹೇಳ್ತಿರಲ್ಲ, ಏನು ಅವನ ಮೂಲ, ಯಾರು ಅವನ ಮೂಲ ಹೇಳಿ? ಅವನನ್ನ ನಕ್ಷತ್ರನ ಮಗ ಅಂತಾರೆ, ಅವನನ್ನ ಅಗ್ನಿ ಸಂಭವ ಅಂತಾರೆ, ಅವನು ಕುಮಾರ ಅಂತಾರೆ. ಅವನ ಮೂಲ ಏನಾದ್ರು ಗೊತ್ತುಂಟ ನಿಮಗೆ? ಪೂಜಿಸ್ತೀರಾ ಇಲ್ವಾ? ಅಂಥ ವಜ್ರಾಯುಧವನ್ನು ಬಹಳ ಕೊಂಡಾಡ್ತೀರಿ. ವಜ್ರಾಯುಧ ಎಲ್ಲಿಂದ ಹುಡ್ತು? ಒಬ್ಬ ದಧೀಚಿಯನ್ನ ಮನುಷ್ಯನ ಮೂಳೆಯಿಂದ ಹುಡ್ತು. ನಿಮಗೆ ಅದೆಲ್ಲ ಶ್ರೇಷ್ಠವಾ? ಭಾರಿ ಆರ್ಗ್ಯುಮೆಂಟ್. ಹೀಗಿರುವಾಗ ಕರ್ಣನ ಮೂಲ ಯಾಕೆ ಬೇಕು? ಆಯ್ತು, ಒಂದು ವೇಳೆ ರಾಜನಲ್ಲದವನ ಜೊತೆಗೆ ನೀವು ಯುದ್ಧ ಮಾಡುವುದಿಲ್ಲ ಅಂತಿದ್ರೆ ನಾನು ಅವನಿಗೆ ಈಗ ಸಿಂಹಾಸನ ಕೊಡ್ತೇನೆ, ಅಂಗರಾಜಾಧಿಪತಿ ಅಂತ ಅವನನ್ನ ಅಂಗರಾಜ್ಯ ಕೊಟ್ಟು ಅಂಗರಾಜ್ಯಕ್ಕೆ ಅವನನ್ನ ಸಿಂಹಾಸನ ಅಧಿಪತಿ ಮಾಡಿ ಆ ಕ್ಷಣವೇ ಸಿಂಹಾಸನ ಅಭಿಷೇಕವನ್ನು ಮಾಡ್ತಾನೆ. ಒಂದು ಪಟ್ಟ ಕೊಟ್ಟು ರಾಜನನ್ನಾಗಿ ಮಾಡ್ತಾನೆ. ಕರ್ಣನಿಗೆ ಆನಂದ ಬಾಷ್ಪಗಳು ಬರ್ತವೆ. ತನಗೊಬ್ಬ ಇಂಥ ಒಂದು ಪ್ರೀತಿಯನ್ನ ಒಬ್ಬ ಅನಾಮತ್ತಾಗಿ ಬಂದ ಯಾರೋ ಏನೋ ಒಬ್ಬ ವ್ಯಕ್ತಿಗೆ ಈ ಪರಿ ಸ್ನೇಹ ತೋರಿಸಿ ಇಷ್ಟು ಗೌರವ, ಇಂಥ ಸ್ಥಾನಮಾನ ಕೊಟ್ಟನಲ್ಲ ಅಂತ ಅವನು ಕರಗಿ ಬಿಡ್ತಾನೆ. ದುರ್ಯೋಧನ ಇಂಥ ಕೂಡಲೇ ಹೇಳ್ತಾನೆ ದುರ್ಯೋಧನನಿಗೆ, ನೀನು ಇಷ್ಟು ಕೊಟ್ಟಿ ಒಬ್ಬ ರಾಜ್ಯನನ್ನಾಗೆ ಮಾಡಿದಿ, ನನ್ನನ್ನು ಒಂದು ಅಂಗಾಧಿಪತಿಯಾಗಿ ಮಾಡಿದಿ, ನಾನು ನಿನಗೇನು ಕೊಡಲಿ ಮರಳಿ ಅಂತ. ನಿನ್ನ ಮಿತ್ರತ್ವ ಬಿಟ್ಟರೆ ನನಗೆ ಇನ್ಯಾವ ಅಪೇಕ್ಷೆ ಇಲ್ಲ ಅಂತಾನೆ ದುರ್ಯೋಧನ. ಇನ್ನೂ ಸಾಕಲ್ಲ, ಮತ್ತು ಕರಗಿ ಬಿಡ್ತಾನೆ ಕರ್ಣ. ಅಬ್ಬಾ, ನನ್ನಿಂದ ಏನನ್ನು ಅಪೇಕ್ಷೆ ಪಡೋದಿಲ್ಲ, ನನ್ನ ಗೆಳೆತನ ಸಾಕು ಅಂತಾನೆ ಅಂತ ಅವನು ಕರಗಿ ಹೋಗ್ತಾನೆ. ಮುಂದೆ ಅವನು ಅಂಗರಾಜಾಧಿಪತಿಯಾಗಿದ್ದಾನೆ ಅನ್ನುವ ಆ ಸಂದರ್ಭದಲ್ಲಿ ಸರಿಯಾಗಿ ಅವನ ಅಪ್ಪ ಅಧಿರಥ ಬರ್ತಾನೆ. ಒಳಗೆ ಬಂದ ಕೂಡಲೇ ಇವ ಸಿಂಹಾಸನದಿಂದ ಎದ್ದು ತಲೆಯ ಮೇಲಿದ್ದ ಕಿರೀಟದ ಸಹಿತ ಅಪ್ಪನಿಗೆ ನಮಸ್ಕರಿಸ್ತಾನೆ ಕರ್ಣ. ತಂದೆ, ಅಯ್ಯೋ ನಿನ್ನ ಸಿಂಹಾಸನಕ್ಕೆ ನನ್ನ ಪಾದ ತಾಗಬಾರದು ಅನ್ನುವ ಹಾಗೆ ಬಟ್ಟೆಯನ್ನು ಹಾಕಿಕೊಂಡನಂತೆ ಪಾದಕ್ಕೆ. ಎಂಥ ದೊಡ್ಡ ಸ್ಥಾನದಲ್ಲಿದ್ದಿ, ನಾನು ಸಣ್ಣವ ಅಂತ ಅಧಿರಥನ ನಮ್ರತೆ. ಅಲ್ಲಿಂದ, ಓ ನೀನೊಬ್ಬ ಅಧಿರಥನ ಮಗನ? ಭೀಮಸೇನ ಚುಚ್ಚುತ್ತಾನೆ. ಅಧಿರಥನ ಮಗನ ನೀನು? ಯಕಶ್ಚಿತ್ತು ಒಬ್ಬ ರಥ ಓಡಿಸುವವನ ಮಗ, ಚಾವಟಿ ಹಿಡಿಯುವುದನ್ನು ಬಿಟ್ಟು ಬಿಲ್ಲು ಯಾಕೆ ಹಿಡಿಯಲಿಕ್ಕೆ ಬಂದಿದ್ದಿ? ಅದೇನು ಶೋಭಿಸುವುದಿಲ್ಲ ನಿನಗೆ. ಕರ್ಣ ಹೇಳ್ತಾನೆ, ನಿನ್ನ ಬಾಯಿಯಲ್ಲಿ ಇಂಥ ಮಾತುಗಳು ಯೋಗ್ಯವಲ್ಲ. ಪರಾಕ್ರಮಕ್ಕೆ ಪರಾಕ್ರಮದ ಭಾಷೆ, ಪರಾಕ್ರಮಕ್ಕೆ ಪರಾಕ್ರಮದ ಮಾತುಗಳನ್ನಾಡು, ಅಯೋಗ್ಯ ಮಾತುಗಳನ್ನಲ್ಲ. ಮಾತು ಇನ್ನು ಉಲ್ಬಣ ಆಗ್ತದೆ ಅನ್ನುವಾಗ ಕತ್ತಲಾಯಿತು. ಈ ವಿದ್ಯೆಯ ಪ್ರದರ್ಶನ ನಿಲ್ಲಿಸಲಾಗಿದೆ ಅಂತ ಘೋಷಣೆ ಆಯಿತು. ಹಾಗಾಗಿ ಅದು ಮುಂದುವರಿಯುವುದಿಲ್ಲ. ಜನ ಮಾತ್ರ ಮಾತಾಡ್ಕೋತಾ ಹೋಗ್ತಾರೆ, ಕರ್ಣನೇ ಬಲಿಷ್ಠ ಇದ್ದಾನೆ. ಇಲ್ಲಪ್ಪ, ಅರ್ಜುನ ಏನ್ ಕಡಿಮೆ ಇಲ್ಲ ಅಂತ ಇನ್ಯಾರು, ಇಬ್ರು ಸಮಾನ ಇದ್ದಾಗ ಕಾಣ್ತಾರೆ ಅಂತ ಮತ್ಯಾರು. ಮತ್ತೊಂದಿಷ್ಟು ಜನ ಅಂತಾರೆ, ದುರ್ಯೋಧನ ಕರೆಕ್ಟ್ ಹೇಳಿದ್ದಾನೆ, ಪರವಾಗಿಲ್ಲ, ಭಾರಿ ಒಳ್ಳೆ ಮಾತು. ಎಲ್ಲ ಮಾತುಗಳನ್ನು ಕೇಳ್ಕೊಂಡು ಡಿಸ್ಪರ್ಸ್ ಆಗ್ತಾರೆ. ಮುಂದೆ ಈ ಕುದಿ ಹಾಗೆ ಇದೆ, ಮತ್ತೆ ಅದು ಪ್ರದರ್ಶನ ಪುನರ್ ಆಗುವುದು ಅಂತ ಇಲ್ಲ. ಅದೊಂದು ದಿವಸದ ಪ್ರದರ್ಶನ, ಹಾಗಾಗಿ ಅವರಿಗೆ ಮತ್ತೊಂದು ಅವಕಾಶ ಆಗುವುದಿಲ್ಲ. ಇತ್ತ ಧೃತರಾಷ್ಟ್ರಾದಿಗಳಿಗೆ ಕಿವಿಗೆ ಬೀಳ್ತಿದೆ, ಯುಧಿಷ್ಠಿರ ರೆಡಿ ಆಗಿದ್ದಾನೆ ಮತ್ತು ಪಾಂಡವರು ತುಂಬಾ ಒಳ್ಳೆಯವರಿದ್ದಾರೆ. ಪಾಂಡು ಸತ್ತದ್ರಿಂದ ಧೃತರಾಷ್ಟ್ರನ ತಾತ್ಕಾಲಿಕ ಕೂಡಿಸಿರೋದು.
ಆದಷ್ಟು ಬೇಗ ಧೃತರಾಷ್ಟ್ರನ ಇಳಿಸಿ ಯುಧಿಷ್ಠಿರನ್ನು ಕೂಡಿಸೋದು ಒಳ್ಳೆಯದು. ಜನ ಮಾತಾಡೋದೆಲ್ಲ ಧೃತರಾಷ್ಟ್ರನಿಗೆ ಕೇಳಿಕ್ ಶುರುವಾಗುತ್ತೆ. ಇತ್ತ ದುರ್ಯೋಧನನಿಗೆ ಅದು ಗೊತ್ತಾಗುತ್ತೆ. ಹೇಗ್ ಮಾಡೋದು, ಇವ್ರು ಇನ್ನು ಕೂತ್ಕೊಂಡು ಬಿಡ್ತಾರಲ್ಲ ಅಂತ ಧೃತರಾಷ್ಟ್ರನ ಒಳಗೆ ಬಹಳ ಒಳಗೊಳಗೆ ತಹ ಅವನು ಒಂದು ದಿವಸ ಕಣಿಕನನ್ನು ಕರೀತಾನೆ. ಕಣಿಕ ಯಾರು ಅಂತಂದ್ರೆ ರಾಜಕಾರಣಿ ನಂಬರ್ 1. ಎರಡನೇದು ಶತ್ರು ನೀತಿಗಳನ್ನು ಪಾಠ ಮಾಡಬಲ್ಲವ. 2 ಕ್ವಾಲಿಫಿಕೇಶನ್. ಒಬ್ಬ ಮೊದಲೇ ರಾಜಕಾರಣಿ, ಎರಡನೆಯದು ಅವನು ಶತ್ರು ನೀತಿಗಳನ್ನು ಪಾಠ ಮಾಡುವವ. ಸುಮ್ಮನೆ ಯಾರಾದ್ರೂ ಒಂದು ಸಾರಿ ಹೇಗಿರುತ್ತೆ ಆ ಪಾಠ ಅನ್ನೋದಕ್ಕೆ ಓದಿ. ನಾನು ಸಮಗ್ರವಾಗಿ ಅಷ್ಟೇ ಹೇಳ್ಬೋದು. ಒಂದೊಂದು ವಿಭಾಗವನ್ನ ವಿವರಿಸುವ ಕ್ರಮವನ್ನ ಓದಲಿಕ್ಕಾಗಿ ದಯವಿಟ್ಟು ಓದಿ ಆ ಭಾಗವನ್ನ. ಕಣಿಕ ನೀತಿ ಅಂತ ಹೆಸರು, ಮುಂದೆ ವಿದುರ ನೀತಿ ಅದಕ್ಕೆ ತದ್ವಿರುದ್ಧವಾಗಿ ಬರುತ್ತೆ, ಅದು ಸಂಧಾನ ಕಾಲದಲ್ಲಿ. ಬಟ್ ಇಲ್ಲಿ ಕಣಿಕ ನೀತಿಯನ್ನ ಹೇಳುವಾಗ ಏನ್ ಚೆನ್ನಾಗಿ ಹೇಳ್ತಾನೆ ಆ ಕಣಿಕ ಅಂದ್ರೆ, ನೋಡು, ನಿನಗೆ ಶತ್ರುಗಳಿದ್ರೆ ತುಂಬಾ ನಯ ವಿನಯದಿಂದ ಅವರನ್ನು ಮೊದಲು ಒಲಿಸ್ಕೋಬೇಕು. ಅವ್ರಿಗೆ ಗೊತ್ತೇ ಆಗ್ಬಾರ್ದು ನೀನ್ ಶತ್ರು ಅಂತ. ಹೆಂಗಿರ್ಬೇಕು, ಚಂದ ನಗ್ತಿರ್ಬೇಕು, ಹೊಟ್ಟೆ ಒಳಗ್ ಕತ್ತಿ ಮಸಿತಾ ಇರ್ಬೇಕು. ಆಮೇಲೆ ಯಾಕೆ ಮಾಡ್ಬೇಕು ಅಂತಂದ್ರೆ, ನಿನ್ನ ಯಾವ ರಹಸ್ಯಗಳು ಗೊತ್ತಾದ್ರೂ ಅವರು ಜಾರಿಕೊಂಡು ಪಾರಾಗುವ ಚಾನ್ಸ್ ಇದೆ. ಪಾರಾಗದ ಹಾಗಾಗ್ಬೇಕಾದ್ರೆ ಅವ್ರಿಗೆ ಗೊತ್ತಾಗದ ಹಾಗೆ ಮುಷ್ಟಿಲಿಟ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಹೊತ್ತುಕೊಂಡಿದ್ದಿ ಅನ್ನೋ ಹಾಗೆ ಅವರನ್ನು ಭಾರಿ ಮೆರೆಸ್ಬೇಕು. ಬಹಳ ದೊಡ್ಡವ್ರು ನೀವೇ ಅನ್ನೋ ಹಾಗೆ ಭುಜದ ಮೇಲೆ ಕೂಡಿಸ್ಕೋಬೇಕು. ದೊಡ್ಡ ಮಡಕೆಯನ್ನು ಹೆಗಲಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿದ ಹಾಗೆ ಮಾಡಿ ಒಳ್ಳೆ ಸಮಯ ಸಂದರ್ಭ ನೋಡಿ ಅದನ್ನು ಕುಕ್ಕಿ ಪುಡಿ ಮಾಡಿ ಬಿಡ್ಬೇಕು. ಎಲ್ಲ ಹೇಳ್ಕೊಡ್ತಾನ. ಯಾರನ್ನೆಲ್ಲ ಅವನ ಲಿಸ್ಟಿನಲ್ಲಿ, ಒಂದು ವೇಳೆ ಶತ್ರು ನಿಮ್ಮ ಸಹೋದರನಾಗಿದ್ದರೆ, ನಿಮ್ಮ ಬಂಧುವಾಗಿದ್ದರೆ, ನಿಮ್ಮ ತಂದೆಯಾಗಿದ್ದರೆ, ನಿಮ್ಮ ಆಚಾರ್ಯರಿದ್ದರೆ ಎಲ್ಲರನ್ನೂ ಇದೇ ತರ ಮಾಡ್ಬೇಕು ಅಂತ ಕಣಿಕ ನೀತಿಯಲ್ಲಿ ಯಾರಿಗೂ ಕೂಡ ಮುಲಾಜಿಲ್ಲ. ಇವರಿಗೊಂದು ಎಕ್ಸ್ಕ್ಯೂಸ್ ಕೊಡಪ್ಪ, ಸಹೋದರ, ಬಂಧು, ಮಿತ್ರ ಅಥವಾ ಶತ್ರು, ಜೊತೆಗೆ ಗುರು, ಆಚಾರ್ಯ ಎಲ್ಲರನ್ನು ಭಾರಿ ಸಮಯ ಕಾದುಕೊಂಡು ಅವ್ರಿಗೆ ಗೊತ್ತೇ ಆಗದ ಹಾಗೆ ಅವ್ರಿಗೆ ಒಳ್ಳೊಳ್ಳೆ ರೀತಿಯ ಮನಸ್ಸಿಗೆಲ್ಲ ಸಂತೋಷ ಆಗುವ ಹಾಗೆ. ಯಾಕೆ, ಮೀನನ್ನು ಹೆಂಗ್ ಹಿಡಿಯೋದು ಅಂತ ನಾವು ಕಣಿಕ. ಮೀನನ್ನು ಹೆಂಗ್ ಹಿಡಿಯೋದು ನಾವು, ಚಂದ ಗಾಳಕ್ಕೊಂದು ಒಳ್ಳೆಯ ಮಾಂಸದ ಮುದ್ದೆ ಹಾಕಿ ಹಿಡಿಯೋದಲ್ವಾ. ಮಾಂಸದ ಮುದ್ದೆಗೆ ಆಕರ್ಷಿಸಿ ಬರ್ಬೇಕವು, ಆಗ ಗಾಳಕ್ ಸಿಗಬೇಕು. ಹಂಗ ಚಂದ ಮಾತಾಡು, ಒಳ್ಳೊಳ್ಳೆ ರಮ್ಯ ಮಾತುಗಳಿಂದ, ಒಳ್ಳೊಳ್ಳೆ ನಯ ವಿನಯದಿಂದ ಬಗ್ಗಿ ಅವರೇ ದೊಡ್ಡವರು ಅನ್ನೋ ಹಾಗೆ ಮಾಡಿ ಹಾಕು ಒಳಗೆ. ಎಲ್ಲಿವರೆಗೆ ಹೇಳ್ತಾನೆ ಅಂದ್ರೆ, ದೊಡ್ಡ ಬಿದಿರಿನ ಕೋಲಿಗೆ ಕೊನೆಗೊಂದು ಕೊಕ್ಕೆ ಇರಲೇಬೇಕು. ಹಣ್ಣು ಉದುರಿಸ್ಬೇಕಾದ್ರೆ ಅದು ಬಾಗದೆ ಇದ್ರೆ ಹಣ್ಣು ಉದುರಿಸೋದು ಹೇಗೆ? ಹಾಗಾಗಿ ಬಾಗಿದ ಹಾಗೆ ನಟನೆ ಮಾಡು. ಬಾಗುವುದು ನೀನು ಬಾಗಲಿಕ್ಕಾಗಿ ಅಲ್ಲ, ಹಣ್ಣು ಉದುರಿಸಲಿಕ್ಕಾಗಿ ಅಂತ ನೆನಪಿಟ್ಟುಕೋ. ಒಂದು ಕಥೆ ಹೇಳ್ಬಿಡ್ತಾನೆ. ನಿಂಗೊಂದು ಕಥೆ ಹೇಳ್ತೇನೆ. ಹಿಂದೆ 5 ಪ್ರಾಣಿಗಳು ಒಟ್ಟಿಗೆ ಇದ್ದು, ನರಿ, ಜಿಂಕೆ, ಹುಲಿ, ತೋಳ, ಮುಂಗುಸಿ ಮತ್ತು ಇಲಿ. ಜಿಂಕೆ ದೂರದಲ್ಲಿ ಇದೆ. ಈ 5 ಜನ ಇಲ್ಲಿ ನಿಂತಿದ್ದಾರೆ. ನರಿ ಹೇಳಿತಂತೆ, ನಾವೀಗ ಜಿಂಕೆಯನ್ನು ಹಿಡಿಬೇಕು ಹೆಂಗಪ್ಪ ಅಂತ. ಅದೇ ನಾನು ಹೋಗಿ ಹಿಡಿತೇನೆ ಅಂತಂತೆ ಹುಲಿ. ಜಿಂಕೆ ಓಟ ಶುರು ಮಾಡಿದ್ರೆ ನೀಗೇನ್ ಹಿಡಿಯಕ್ಕಾಗಲ್ಲ, ಮತ್ತೆ ಹೇಗ್ ಮಾಡೋದು? ನಾನೊಂದು ಉಪಾಯ ಹೇಳ್ತೇನೆ, ಹಂಗ್ ಮಾಡೋಣ. ಏನು, ಇಲಿಯನ್ನು ರಾತ್ರಿ ಮಲಗಿರುವಾಗ ಜಿಂಕೆಯ ಕಾಲ್ ಹತ್ರ ಬಿಡೋಣ. ಅದು ಚೆನ್ನಾಗಿ ಕಾಲ್ ಕಚ್ಚಿ ಕಾಲ್ ಗಾಯ ಮಾಡ್ಲಿ, ಕುಂಟು ಹಾಗಾಗಲಿ ಇಲಿ ಅದು ಜಿಂಕೆ. ಆಗ ನಾಳೆ ಅದು ಓಡಕ್ಕಾಗಲ್ಲ, ಆಗ ಹಿಡಿ. ಹುಲಿಗೆ ಹೌದು ಅನ್ನಿಸ್ತಂತೆ. ಇಲಿಯನ್ನು ಬಿಟ್ಟು ಜಿಂಕೆ ಕುಂಟು ಕಾಲು ಆಗುವ ಹಾಗೆ ಮಾಡಲಾಯಿತು. ಮುಂದೆ ಮರುದಿವಸ ಜಿಂಕೆಯನ್ನು ಓಡಿಸ್ಕೊಂಡು ಹೋಗೋ ಪಾಪ ಅದಕ್ಕೆ ಕಾಲು ಅದು ಕುಂಟಿ ಸಿಕ್ಕಿಬಿಡ್ತು. ಬಾಯಿಗೆ ಸಿಕ್ಕಾಗಿದೆ, ಇನ್ನೇನು ಹುಲಿ ತಿನ್ಬೇಕು, ನಾವು 5 ಜನ ಸೇರಿ ತಿನ್ಬೇಕು, ನಾವು 5 ಜನ ಸೇರಿ ಅಲ್ವಾ ಮಾತಾಡಿದ್ದು ಅಂತ ನರಿ. ಹೌದೌದು, ನೀನ್ ಕಾಯ್ತಾ ಇರು, ಆಯ್ತು ನೀವೆಲ್ಲರೂ ಸ್ನಾನ ಮಾಡಿ ಬನ್ನಿ ಒಟ್ಟಿಗೆ ತಿನ್ನುವ ಅಂತಂತೆ ನರಿ. ಎಲ್ಲರೂ ಸ್ನಾನ ಮಾಡ್ಲಿಕ್ಕೆ ಹೋದ್ರು. ಫಸ್ಟ್ ಹುಲಿ ಸ್ನಾನ ಮಾಡ್ಕೊಂಡು ಬಂತು. ಹುಲಿ ಸ್ನಾನ ಮಾಡ್ಕೊಂಡು ಬಂದ್ಕೊಳ್ಳೆ ನರಿ ಹೇಳ್ತಂತೆ, ನಾನು ಈಗ ನಿನಗೆ ಮೊದಲನೇ ಊಟ ಕೊಡುದು ಅನ್ಕೊಂಡದ್ದು. ಇಲಿ ಏನ್ ಹೇಳ್ತು ಗೊತ್ತಾ, ಮುಂಗುಸಿ ಏನ್ ಹೇಳ್ತು ಗೊತ್ತಾ, ಏನು ಅಲ್ಲ ಇಲಿ ಏನ್ ಹೇಳ್ತು ಗೊತ್ತಾ, ಏನು ಇಲಿ ಹೇಳ್ತದೆ, ಅವ ದೊಡ್ಡ ತಾನೇ ಹೀರೋ ಅನ್ಕೋತಾನೆ. ಅವ ಎಂತ ಹೀರೋ, ನಾನು ಕಾಲ್ ಕಚ್ಚಿ ಕುಂಟಿದ್ರಿಂದಲ್ಲ ಅವ ಹಿಡ್ದದ್ದು, ಅದು ಬೇಸಿಕಲಿ ನಾನು ಹಿಡ್ದದ್ದು, ಅವನಲ್ಲ ಅಂತ ಇಲಿ ಹೇಳುತ್ತೆ. ಹುಲಿ ಹೇಳಿತಂತೆ, ನನ್ನ ಮಾನಕ್ಕೆ ಮರ್ಯಾದೆಗೆ ಭಾರಿ ಏಟು ಇದು, ನಾನು ಇನ್ಮೇಲೆ ಯಾರ ಸಹಾಯ ತಗೊಂಡು ಆಹಾರ ತಿನ್ನೋದಿಲ್ಲ, ನನಗೆ ಬೇಡ ಅಂತ ಹೊರಟೋಯ್ತಂತೆ. ಇಲಿ ಬಂತು. ಇಲಿ ಬಂದ್ ಕೂಡ್ಲೆ ನೋಡು, ಈಗ ಮುಂಗುಸಿ ಬಂದು ಹೇಳಿತ್ತು, ನನಗೆ ಇಷ್ಟು ದೊಡ್ಡ ಜಿಂಕೆ ಎಲ್ಲ ಬೇಡ, ನಾನು ಇಲಿ ತಿಂತೇನೆ ಅಂತ ಹೇಳಿದೆ ಅದು ಮುಂಗುಸಿ ಅಂತು. ಈ ನರಿ, ಅಯ್ಯೋ ಮುಂಗುಸಿ ತಿನ್ನುತ್ತಾ, ಇದು ಬೀಲದ ಒಳಗೆ ಹೋಗಿ ಅಡಗಿ ಕೂತು ಬಿಡ್ತು ಇಲಿ. ಅಷ್ಟರಲ್ಲಿ ತೋಳ ಬಂತು. ತೋಳಕ್ಕೆ
ನರಿ ಹೀಗೆ ಕೂತದ್ ನೋಡಿ ತೋಳಕ್ಕೆ ನೀನೇನ್ ತಿನ್ಲಿಲ್ಲ, ಮತ್ತೆ ಯಾರು ತಿನ್ಲಿಲ್ಲ ಯಾಕೆ? ಅಯ್ಯೋ ಏನ್ ಗೊತ್ತಾ, ನಾವೆಲ್ಲ ನಿನ್ನ ದಾರಿ ಕಾಯೋ ಮೊದಲು ಮುಂಗುಸಿ ಬಂತು. ಮುಂಗುಸಿ ವಿಷದಲ್ಲಿ ಭಾರಿ ಹುಷಾರಲ್ಲ, ವಿಷ ಯಾವುದು ಅಂತ ಬೇಗ ಗೊತ್ತಾಗುತ್ತಲ್ವಾ ಅದಕ್ಕೆ. ಅದು ಇಲ್ಲಿ ಬಂದು ಹೀಗೆ ಮೂಸಿ ನೋಡಿದೆ, ಇದರಲ್ಲಿ ಭಾರಿ ವಿಷ ಇದೆ, ತಿಂದವ್ರು ಸಾಯ್ತಾರೆ ಅಂತೂ, ಅದಕ್ಕೆ ನಾವ್ ಯಾರು ತಿನ್ಲಿಲ್ಲ. ಇಷ್ಟು ಹೇಳಿದ್ಕೂಳೆ ತೋಳ ಓಡೋಯ್ತು, ನಾನು ಬೇರೆ ಆಹಾರ ನೋಡ್ಕೋತೀನಿ ಅಂತ. ಮುಂಗುಸಿ ಬಂತು. ಮುಂಗುಸಿ ಬಂದು, ಏನು ನೀನು ಒಬ್ಬನೇ ಇದ್ದಿ, ಉಳಿದವರೆಲ್ಲ ಎಲ್ಲ ಹೋದ್ರು? ಎಲ್ಲರನ್ನು ನಾನು ಕೊಂದು ಮುಗಿಸಿದ್ದೇನೆ, ಈಗ ನಿನ್ನ ಪಾಡಿ ಬಾ ಅಂತ ನರಿ. ಮುಂಗುಸಿ ಓಡ್ತು. ನರಿ ಒಂದೇ ಎಲ್ಲವನ್ನು ತಿಂತು. ಹೀಗೆ ಮಾಡ್ಬೇಕು ಅಂತಾನೆ ಕಣಿಕ. ಮೊದಲೆಲ್ಲ ಭರವಸೆ ತಗೋಬೇಕು, ಆಮೇಲೆ ಅವರನ್ನು ಅವರದ್ದೇ ಅಸ್ತ್ರ ಉಪಯೋಗ ಮಾಡಿ ನಾಶ ಮಾಡ್ಬೇಕು. ನಾಶ ಮಾಡು. ಕಣಿಕನ ಮಾತು ಸತ್ಯ ಅನ್ನಿಸ್ತು ಧೃತರಾಷ್ಟ್ರನಿಗೆ. ಹೇಗಾದ್ರೂ ಮಾಡಿ ಪಾಂಡವರನ್ನ ನಾಶ ಮಾಡ್ಬೇಕು ಅಂತ ಕಾಯುವಾಗ ಇತ್ತ ದುರ್ಯೋಧನ ಕೂಡ ಪ್ಲಾನ್ ಮಾಡ್ತಾ ಇದ್ದ. ಅವನಿಗೆ ಒಂದು ಯೋಚನೆ ಬಂತು, ಓಹೋ, ನಾನು ಹಾಗಾದ್ರೆ ನಾಳೆ ರಾಜನೇ ಆಗದ ಹಾಗೆ ಅಡ್ಡಿ ಯಾರಾದ್ರೂ ಇದ್ರೆ ಪಾಂಡವರು, ಅವರನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಅವನು ತೀರ್ಮಾನ ಮಾಡಿ ಅವನೇನ್ ಮಾಡಿದ ಅಂದ್ರೆ, ಒಂದು ಸ್ಟ್ರಾಟಜಿಯನ್ನ ಶಕುನಿ ಅಥವಾ ಭೀಷ್ಮರನ್ನ ಬಿಟ್ಟು ಕರ್ಣನ ಜೊತೆಗೆ ದುಶ್ಯಾಸನನ ಜೊತೆಗೆ ಒಂದು ದೊಡ್ಡ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ಕೊಂಡು ಬರ್ತಾನೆ. ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅಪ್ಪ, ಇವ್ರು ಇಲ್ಲೇ ಇದ್ರೆ ನಮ್ಗಡ್ಡಿ, ನಾಳೆ ನನ್ನನ್ನ ರಾಜನಾಗ್ಲಿಕ್ಕೆ ಬಿಡಲ್ಲ, ನಿನ್ನನ್ನು ಕೂಡ ಇಳಿಸ್ತಾರೆ. ಯಾಕೆ, ಪಾಂಡುವಿನ ತಾತ್ಕಾಲಿಕ ರಾಜನೇ, ನಮಗೆ ರಾಜತ್ವ ಇಲ್ಲ ಆಗ್ತದೆ. ಮತ್ತು ಊರಿನವರಿಗೆಲ್ಲ ಅವರಂದ್ರೆ ಬಹಳ ಇಷ್ಟ, ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೊಂದೇ ದಾರಿ, ಅವರನ್ನು ಕಳಿಸಿ ಬಿಡೋದು, ಅವರನ್ನು ಇಲ್ಲವಾಗಿಸುವುದು. ಹೇಗೆ? ವಾರಣಾವತಕ್ಕೆ ಕಳಿಸೋಣ, ಅಲ್ಲಿ ಪಶುಪತಿ ಉತ್ಸವ ನಡೀತಿದೆ, ಅಲ್ಲಿ ಹೋಗಿ ಅಲ್ಲಿ ಮುಗಿಸುವ ವಿಚಾರ ಹೇಗೆ ಅನ್ನೋದನ್ನು ನಾನು ಪುರೋಚನನ ಜೊತೆಗೆ ಎಲ್ಲ ಯೋಚನೆ ಮಾಡಿದ್ದೇನೆ. ಆ ಪ್ರಕಾರ ಅವರನ್ನ ಕೊಂದು ಮುಗಿಸೋಣ. ಅಲ್ಲಪ್ಪ, ನಮ್ಮವರು ನಮ್ಮ ಜೊತೆಗಿದ್ದವರೆಲ್ಲ ಅವ್ರ ಜೊತೆಗೆ ಹೋದ್ರೆ ನಮ್ ಗತಿ ಏನು? ಕೂಡ್ಲೆ ಇವ್ ನೋಡಿ ಎಷ್ಟು ಕ್ಯಾಲ್ಕುಲೇಟಿವ್. ಈ ತರದ ದುರಾಚಾರ ಇರುವವರು ಚಿಕ್ಕವರು ಇದ್ದಾಗ್ಲೇ ಹೆಂಗ್ ಸ್ಟ್ರಾಟಜಿಕಲಿ ಹೋಗ್ತಾರೆ ಅಂದ್ರೆ ನಿಮಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಪ್ರತಿ ಮನೆಯಲ್ಲಿ ಇಂಥವ್ರು ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಅಪ್ಪನ ನಂತರ ನಾನೇ ಹೆಂಗ್ ಹೀರೋ ಆಗೋದು, ಉಳಿದ ಅಕ್ಕ ತಂಗಿಯಂದ್ರು ಅಣ್ಣ ತಮ್ಮಂದ್ರನ್ನ ಹೆಂಗ್ ಸರ್ವನಾಶ ಮಾಡೋದು ಅನ್ನೋದೇ ಸ್ಟ್ರಾಟಜಿ ಇರ್ತದೆ. ನಮಗ್ ಗೊತ್ತೇ ಆಗುದಿಲ್ಲ ಅಪ್ಪ ಸಾಯುವವರೆಗೂ. ನಾನು ಸತ್ಯವಾಗಿ ಈ ಮಾತು ಹೇಳ್ತೇನೆ, ಇದು ಪ್ರತಿ ಮನೆಗಳಲ್ಲಿ ಇದೆ. ಅವರಿಗೆ ಚಿಕ್ಕಂದಿನಿಂದ ಇದೇ ತಲೆಯಲ್ಲಿ ಇರುತ್ತೆ. ಅವರಿಗೆ ನಾಳೆ ಈ ಅಪ್ಪನ ಆಸ್ತಿಯನ್ನು ಲೂಟ್ ಮಾಡೋದೇ, ಅಪ್ಪನಿಗೆ ಹೇಗ್ ತಾನು ಅಪ್ಪನ ಅಷ್ಟು ಸಂಪತ್ತು ಕಬಳಿಸೋದು, ಈ ಲೆಕ್ಕಾಚಾರವೇ ಇರೋದ್ರಿಂದ ಅವ್ರಿಗೆ ಉಳಿದದ್ದು ಗೊತ್ತೇ ಇರೋದಿಲ್ಲ. ಆದ್ರೆ ಈ ಉಳಿದವ್ರು ಇದ್ದಾರಲ್ಲ, ಎಲ್ಲರನ್ನು ನಂಬ್ತಿರ್ತಾರೆ ಪಾಪ. ಮತ್ತೆ ಅವರು ಹಂಗೆ ಇರ್ತಾರೆ, ಭಾರಿ ನಯ ವಿನಯ, ಭಾರಿ ಪ್ರೀತಿ, ಎಲ್ಲ ನಮ್ಮನ್ನು ಒಟ್ಟುಗೂಡಿಸಿಕೊಂಡೇ ಕರ್ಕೊಂಡು ಹೋಗ್ತಾರೆ ಅನ್ನುವಂಗಿರ್ತಾರೆ. ತಕ್ಕ ಬದಲಾಗ್ತಾರೆ ಅಪ್ಪ ಸತ್ತ ತಕ್ಷಣ. ಪ್ರತಿ ಮನೆಯಲ್ಲಿ ಹೌದಾ ಅಲ್ವಾ ನೋಡಿ, ಅಪ್ಪ ಅಮ್ಮ ಸತ್ತ ತಕ್ಷಣ ಅಷ್ಟು ಜನ ಬಂಧುಗಳಲ್ಲಿ ಅವರವರ ಬಣ್ಣ ಬಯಲಾಗ್ತದೆ. ಇವನು ಏನಂತಾನೆ ಗೊತ್ತಾ, ತಕ್ಷಣನೇ ದುರ್ಯೋಧನ ಅವನೆಷ್ಟು ಸ್ಟ್ರಾಟಜಿಕಲಿ ಹೋಗ್ತಾನೆ ಅಂದ್ರೆ, ಅಪ್ಪ ಭೀಷ್ಮ ತಟಸ್ಥ, ಅವನಿಗೆ ಪಾಂಡವರು ಅಷ್ಟೇ ಕೌರವರು ಅಷ್ಟೇ, ಅವನ ಆಚೆಗೂ ಹೋಗಲ್ಲ ಈಚೆಗೂ ಹೋಗಲ್ಲ, ನನಗೆ ಗೊತ್ತಿದೆ. ನೋಡಿ ಎಂಥ ರೀಡಿಂಗ್. ಮತ್ತೆ ಹೋದ್ರೆ ಯಾರು ಹೋಗ್ಬೇಕು? ದ್ರೋಣಾಚಾರ್ಯರು. ಅವ್ರು ಹೋಗಲ್ಲಪ್ಪ ಅಂತಾನೆ. ಯಾಕೆ ಗೊತ್ತಾ? ಅಶ್ವತ್ಥಾಮ ನನ್ನ ಸ್ನೇಹಿತ, ನನಗೆ ಗೊತ್ತಾಗಿದೆ, ಅವ ನನ್ನನ್ನು ಬಿಟ್ಟು ಹೋಗಲ್ಲ. ಎಲ್ಲಿವರೆಗೆ ಪ್ಲಾನ್. ಅಶ್ವತ್ಥಾಮ ಎಲ್ಲಿಯವರೆಗೆ ಬಿಟ್ಟು ಹೋಗೋದಿಲ್ಲೋ ಅಲ್ಲಿವರೆಗೆ ದ್ರೋಣಾಚಾರ್ಯರು ಹೋಗೋದಿಲ್ಲ ಮಗನನ್ನು ಬಿಟ್ಟು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದಿದೆ ಅಪ್ಪ. ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮ ಹೋಗದಿದ್ರೆ ಕೃಪಿ ಹೋಗೋದಿಲ್ಲ, ಕೃಪಿ ಹೋಗದಿದ್ರೆ ಕೃಪಾಚಾರ್ಯರು ಹೋಗುದಿಲ್ಲ. ಇನ್ಯಾರು ನಮ್ಮೊಟ್ಟಿಗೆ ಇರಬೇಕು? ವಿದುರ. ಅವ ಹೇಳಿ ಕೇಳಿ ನಮ್ಮೊಟ್ಟಿಗೆ ಇರುವ ಹಾಗೆ ನಾಟಕ ಮಾಡುವ. ಅಂತರಂಗದಲ್ಲಿ ಆಗ್ಲೇ ಅವನು ಪಾಂಡವರ ಜೊತೆಗೆ ಹೋದ್ರೆ ಹೋಗ್ಲಿ, ಅವನಿಗೆ ಏನು ಬಹಳ ಬಲ ಎಲ್ಲ ಇಲ್ಲ, ಹೋದ್ರೆ ಹೋಗ್ಲಿ ಅಂತ. ನೀವು ಎಷ್ಟು ಸ್ಟ್ರಾಟಜಿಕಲ್ಲಿ ಎಲ್ಲ ನಮ್ಮೊಟ್ಟಿಗಿದ್ದಾರೆ ಅಪ್ಪ, ಹೆದರ್ಬೇಡ. ಇವನಿಗೆ ಹೌದು ಅನ್ನಿಸ್ತದೆ, ಪ್ಲಾನ್ ಮಾಡ್ತಾನೆ. ಪಾಂಡವಾದಿಗಳನ್ನ ಕರೆಸಿ, ಪಶುಪತಿಯೇ ಉತ್ಸವ ನಡೀತಾ ಇದೆ, ಅಲ್ಲಿಗೆ ಹೋಗಬೇಕು ವಾರಣಾವತಕ್ಕೆ ಅಂತ ಸೂಚಿಸ್ತಾನೆ. ವಾರಣಾವತಕ್ಕೆ ಹೋಗುವುದಕ್ಕೆ ಸೂಚಿಸುವಾಗಲೇ ನೋಡಿ, ಯುಧಿಷ್ಠಿರನಿಗೆ ಮುಖ ಲಕ್ಷಣಗಳಿಂದ ಇವನು ಏನೋ ಮೋಸ ಮಾಡುತ್ತಿದ್ದಾನೆ ಎಂದು ಗೊತ್ತಾಯಿತು. ಯುಧಿಷ್ಠಿರ ಧರ್ಮನಿಷ್ಠ. ಧರ್ಮನಿಷ್ಠರಿಗೆ ಅಧರ್ಮಿಗಳನ್ನು ನೋಡಿಕೊಳ್ಳೆ ಗೊತ್ತಾಗುತ್ತೆ. ಧರ್ಮನಿಷ್ಠರಿಗೆ ಇವನು ಸುಳ್ಳು ಹೇಳುವುದು ಅಂತ ಅವನ ಮಾತಿನಲ್ಲೇ ಗೊತ್ತಾಗುತ್ತೆ. ಅಸತ್ಯ ಅಧರ್ಮ ನಿಜವಾಗಿ ಧರ್ಮನಿಷ್ಠೆಯಿಂದ ನಡೆದವರಿಗೆ ಎದುರಿಗೆ ಕನ್ನಡಿಯ ಹಾಗೆ ಪ್ರಕಟವಾಗುತ್ತೆ. ಯುಧಿಷ್ಠಿರನಿಗೆ ಗೊತ್ತಾಯಿತು. ಇನ್ನೊಬ್ಬನಿಗೆ ಗೊತ್ತಾದದ್ದು ವಿದುರ. ಯಾಕೆ? ಅವನು ಧರ್ಮರಾಯನ ಮಗ, ಧರ್ಮರಾಯನ ಅಂಶ ಸಂಭೂತ. ಹಾಗಾಗಿ ಸಾಕ್ಷಾತ್ ಧರ್ಮರಾಯ, ಇವ ಧರ್ಮರಾಯನ ಮಗ. ಅವನೂ ಕೂಡ ಗ್ರಹಿಸಿದ. ಅವನು ಮೆತ್ತಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಅನ್ನೋದನ್ನು ಸೂಚಿಸಬೇಕಾಗಿತ್ತು. ಹಾಗಾಗಿ ವಿದುರ ಬಂದು
ಏಕಾಂತಕ್ಕೆ ಯುಧಿಷ್ಠಿರನನ್ನು ಕರೆದು ಪಾಂಡವರ ಸಮ್ಮುಖ, ಅಂದ್ರೆ ಇನ್ನು ಕುಂತಿ ಎಲ್ಲ ಇದ್ದಾರೆ, ನಿಧಾನಕ್ಕೆ ಒಂದು ಸೂತ್ರ ಭಾಷೆಯ 2 ಶ್ಲೋಕಗಳನ್ನು ಹೇಳ್ತಾನೆ. ನೀತಿ ಶಾಸ್ತ್ರವನ್ನು, ಶತ್ರು ನೀತಿ ಶಾಸ್ತ್ರವನ್ನು ತಿಳಿದವನು ಹೇಗೆ ನಡೆಯಬೇಕೋ ಹಾಗೆ ನಡೆದುಕೋ. ನೋಡಿ, ಆಗಿನ ಕಾಲಕ್ಕೆ ಒಳ್ಳೆಯ ರಾಜರು ಕೂಡ ಶತ್ರು ನೀತಿಯನ್ನು ತಿಳ್ಕೊತಿದ್ರು ಅಂತ. ಹಾಗಾಗಿ ಯುಧಿಷ್ಠಿರನಿಗೆ ಶತ್ರು ನೀತಿ ಗೊತ್ತಿತ್ತು. ಅವನು ಸೂಚನೆಯನ್ನು ಅರ್ಥ ಮಾಡಿಕೊಂಡ. ಶತ್ರು ನೀತಿ ಶಾಸ್ತ್ರವನ್ನು ತಿಳಿದವರು ಹೇಗೆ ನಡೆಯಬೇಕೋ ಹಾಗೆ ನಡೆಯಬೇಕು, 1ನೆಯ ಮಾತು. ಇನ್ನೊಂದು ಕಕ್ಷಘ್ನ ಶಿಶಿರಘ್ನಶ್ಚ, ಒಳ್ಳೆಯ ಸೂತ್ರದಂಥ ಮಾತು ನೋಡಿ. ಮಹಾಕಕ್ಷೆ ಬಿಲೌಕಸ, ಕಕ್ಷಘ್ನ ಶಿಶಿರಘ್ನಶ್ಚ ಮಹಾಕಕ್ಷೆ ಬಿಲೌಕಸ. ಮತ್ತೆ ನ ದಹೇದಿತಿ ಆತ್ಮಾನಂ ಯೋ ರಕ್ಷತೆ ಸ ಜೀವತಿ. ನಾಳೆ ದಿನ ನೋಡೋಣ. ನಮಸ್ಕಾರ.